ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೆಲ್ತ್ ಪಾರ್ಟ್ನರ್. ನನ್ನ ಹೆಸರು ಅನುಜ್ ಮತ್ತು ನೀವು ನೇಸಮ್ ಸೀರೀಸ್ 21 ಪಾಸ್ ಫಾರ್ ಶೂರ್ ವಿಡಿಯೋಗಳನ್ನು ನೋಡುತ್ತಿದ್ದೀರಿ. ನೇಸಮ್ನ ಫೆಮ್ಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ನಾವು ತಯಾರಿಸುತ್ತಿದ್ದೇವೆ ಮತ್ತು ಇಂದು ನಾವು ಅಧ್ಯಾಯ ಸಂಖ್ಯೆ 3 ಚರ್ಚೆ ಮಾಡಲಿದ್ದೇವೆ. ಅಧ್ಯಾಯ ಸಂಖ್ಯೆ 3 ಎಂದರೆ ಸ್ಟಾಕ್ಸ್ನಲ್ಲಿ ಹೂಡಿಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಹೂಡಿಕೆ ಮಾಡಬಹುದು ನೋಡೋಣ. ಇಂದು ಈ ಅಧ್ಯಾಯದಲ್ಲಿ ನಾವು ಯಾವ ವಿಷಯಗಳನ್ನು ಒಳಗೊಂಡಿದ್ದೇವೆ ಎಂಬುದನ್ನು. ಮೊದಲು ಬರುತ್ತದೆ ನಿಮ್ಮ ಸ್ಟಾಕ್ಸ್ನಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ ಇಕ್ವಿಟಿಯನ್ನು ಹೂಡಿಕೆ ಅವಕಾಶವಾಗಿ ಪರಿಗಣಿಸುವುದು. ಇಕ್ವಿಟಿ ಹೂಡಿಕೆಯಲ್ಲಿ ಇರುವ ವಿವಿಧ ರೀತಿಯ ಅಪಾಯಗಳು, ಡೈವರ್ಸಿಫಿಕೇಶನ್ ಮೂಲಕ ಅಪಾಯ ನಿರ್ವಹಣೆ, ಇಕ್ವಿಟಿ ಸಂಶೋಧನೆ ಮತ್ತು ಸ್ಟಾಕ್ ಆಯ್ಕೆ ಪ್ರಕ್ರಿಯೆ ಮತ್ತು ನಂತರ ಇಕ್ವಿಟಿ ಹೂಡಿಕೆಗೆ ಸಂಬಂಧಿಸಿದ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ವಿಶ್ಲೇಷಣೆ. ಆದರೆ ಇಂದು ನಾವು ಇಕ್ವಿಟಿಯ ಎಲ್ಲ ಅಂಶಗಳನ್ನು ಆವರಿಸೋಣ, ಅಂದರೆ ಇಕ್ವಿಟಿಯಲ್ಲಿ ಹೂಡಿಕೆ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಇಕ್ವಿಟಿಯಲ್ಲಿ ಹೂಡಿಕೆ ಏಕೆ ಮಾಡಲಾಗುತ್ತದೆ, ಇಕ್ವಿಟಿಯಲ್ಲಿ ಯಾವ ರಿಸ್ಕ್ ಇದೆ, ಡೈವರ್ಸಿಫಿಕೇಶನ್ ಎಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಎಂದರೆ ಏನು, ಫಂಡಮೆಂಟಲ್ ಅನಾಲಿಸಿಸ್ ಎಂದರೆ ಏನು, ನಾವು ಸ್ಟಾಕ್ ಅನ್ನು ಹೇಗೆ ಆಯ್ಕೆ ಮಾಡಬಹುದು, ಯಾವ ಅನುಪಾತಗಳನ್ನು ನಾವು ಲೆಕ್ಕ ಹಾಕಬಹುದು ಎಂಬುದನ್ನು ತಿಳಿಯೋಣ. ಸ್ಟಾಕ್ನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅನ್ನು ನಾವು ಹೇಗೆ ಲೆಕ್ಕ ಹಾಕಬಹುದು, ಯಾವ ವಿಧಾನಗಳು ಇವೆ ಎಂದರೆ ಕ್ಯಾಶ್ ಫ್ಲೋ ಟು ಇಕ್ವಿಟಿ, ಕ್ಯಾಶ್ ಫ್ಲೋ ಟು ಫರ್ಮ್ ಇತ್ಯಾದಿ ಕೆಲವು ವಿಧಾನಗಳಿವೆ. ಅವುಗಳನ್ನು ನಾವು ಕಂಪ್ಯೂಟರ್ನಲ್ಲಿ ಬಳಸಿ ನಮ್ಮ ಸ್ಟಾಕ್ನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅನ್ನು ಲೆಕ್ಕ ಹಾಕಬಹುದು. ಹಾಗಾದರೆ ನಾವೀಗ NISM ಸೀರೀಸ್ನ ಅಧ್ಯಾಯ ಸಂಖ್ಯೆ 3 ಅನ್ನು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಬ್ಯೂಟರ್ ಪರೀಕ್ಷೆ ಬಗ್ಗೆ ಮೊದಲಿಗೆ ನಾವು ಇಕ್ವಿಟಿಯನ್ನು ಹೂಡಿಕೆಯಾಗಿಸುವ ವಿಷಯವನ್ನು ಚರ್ಚಿಸೋಣ. ನೋಡಿ, ಸೆಕ್ಯೂರಿಟೀಸ್ ಮಾರುಕಟ್ಟೆ ಹೂಡಿಕೆದಾರರಿಗೆ ಅವರ ಹೆಚ್ಚುವರಿ ನಿಧಿಗಳನ್ನು ಹೂಡಿಕೆ ಮಾಡಲು ಮತ್ತು ಅವುಗಳನ್ನು ಹಿಂತೆಗೆದುಕೊಳ್ಳಲು ಸಹ ಅವಕಾಶ ನೀಡುತ್ತದೆ. ಮಾರುಕಟ್ಟೆಯಲ್ಲಿ ವ್ಯಾಪಾರವಾಗುವ ವಿವಿಧ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅದು ಇಕ್ವಿಟಿ ಆಗಿರಲಿ ಅಥವಾ ಡೆಟ್ ಆಗಿರಲಿ, ಯಾರ ಬಳಿ ಇನ್ಸ್ಟ್ರೂಮೆಂಟ್ಗಳಿದ್ದರೂ, ಯಾರ ಬಳಿ ಹೆಚ್ಚುವರಿ ಹಣವಿದ್ದರೂ ಅವರು ಅದರಲ್ಲಿ ಹೂಡಿಕೆ ಮಾಡಬಹುದು ಮತ್ತು ಯಾವುದೇ ಸಮಯದಲ್ಲಾದರೂ ಅದನ್ನು ಲಿಕ್ವಿಡಿಟಿಯಾಗಿಸಬಹುದು, ಅಂದರೆ ಅದನ್ನು ಮಾರಬಹುದು. ಲಿಕ್ವಿಡಿಟಿ ಎಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಾಮರ್ಥ್ಯ, ಅಂದರೆ ಖರೀದಿಸಲು ಬೇಕಾದಾಗ ಮಾರಾಟದವರು ಇದ್ದಾರೆ ಎಂಬುದು. ಅರ್ಥಾತ್ ಲಿಕ್ವಿಡಿಟಿಯ ಅರ್ಥ ಎಂದರೆ ಯಾರಾದರೂ ಮಾರಾಟ ಮಾಡಲು ಬಯಸಿದಾಗ ಮಾರುಕಟ್ಟೆಯಲ್ಲಿ ಖರೀದಿದಾರರು ಲಭ್ಯವಿರಬೇಕು. ಅಂದರೆ ನೀವು ಯಾವುದೇ ಸೆಕ್ಯೂರಿಟಿಯನ್ನು ಖರೀದಿಸುತ್ತಿದ್ದರೆ ನಿಮಗೆ ಮಾರಾಟದವರು ಬೇಕಾಗುತ್ತಾರೆ ಮತ್ತು ನೀವು ಯಾವುದೇ ಸೆಕ್ಯೂರಿಟಿಯನ್ನು ಮಾರಾಟ ಮಾಡಲು, ಅಂದರೆ ಲಿಕ್ವಿಡಿಟಿ ಮಾಡಲು ಬಯಸಿದರೆ ನಿಮಗೆ ಖರೀದಿದಾರರು ಬೇಕಾಗುತ್ತಾರೆ. ಹಾಗಾದರೆ ಈ ಸಂಪೂರ್ಣ ಸೆಕ್ಯೂರಿಟೀಸ್ ಮಾರುಕಟ್ಟೆ ನಿಮಗೆ ಇದನ್ನು ಸಾಧ್ಯವಾಗಿಸುತ್ತದೆ ಮತ್ತು 2 ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಕಂಪನಿ ಹಣವನ್ನು ಸಂಗ್ರಹಿಸಬಹುದು. ಮೊದಲು ಇಕ್ವಿಟಿಯ ಮೂಲಕ ಮತ್ತು ಎರಡನೆಯದು ಡೆಟ್ ಮೂಲಕ. ನಾವು 2 ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋಣ. ಇಂದು ಇರುವ ಈ ವಿಷಯವು ಸಂಪೂರ್ಣವಾಗಿ ಇಕ್ವಿಟಿಯ ಮೇಲೆ ಆಧಾರಿತವಾಗಿದೆ. ಇಕ್ವಿಟಿ ಎಂಬ ಹೂಡಿಕೆ. ಯಾವಾಗಲಾದರೂ ಯಾವುದೇ ಕಂಪನಿ ಇಕ್ವಿಟಿ ಸೆಕ್ಯೂರಿಟೀಸ್ ಅನ್ನು ಇಶ್ಯೂ ಮಾಡುತ್ತದೆಯೋ ಅದು ಶೇರ್ ಹೋಲ್ಡರ್ಗಳಿಂದ ಪಡೆದಿರುವ ಮೊತ್ತವನ್ನು ಹಿಂತಿರುಗಿಸುವುದು ಎಂಬ ಒಪ್ಪಂದದ ಬಾಧ್ಯತೆ ಅಲ್ಲ. ಅಂದರೆ ನೀವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿದಾಗ ಕಂಪನಿಗೆ ನಿಮಗೆ ಅಥವಾ ಶೇರ್ ಹೋಲ್ಡರ್ಗಳಿಗೆ ಯಾವುದೇ ಮೊತ್ತವನ್ನು ಹಿಂತಿರುಗಿಸುವ ಒಪ್ಪಂದದ ಬಾಧ್ಯತೆ ಇರುವುದಿಲ್ಲ. ನೀವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿದರೆ ಅದು ಒಂದು ರೀತಿಯಲ್ಲಿ ಆ ಕಂಪನಿಯ ವ್ಯವಹಾರದಲ್ಲಿ ನೀವು ಹೂಡಿಕೆ ಮಾಡಿದಂತೆ ಆಗುತ್ತದೆ. ನೀವು ಆ ವ್ಯವಹಾರದಲ್ಲಿ ಎಷ್ಟು ಶೇಕಡ ಹೂಡಿಕೆ ಮಾಡಿದ್ದೀರೋ ಅಷ್ಟೇ ಶೇಕಡ ಆ ವ್ಯವಹಾರದಲ್ಲಿ ನಿಮ್ಮ ಮಾಲೀಕತ್ವ ಮತ್ತು ಪಾಲು ಇರುತ್ತದೆ. ಅಂದರೆ ಕಂಪನಿಗೆ ಲಾಭವಾದರೆ ಆ ಲಾಭದಲ್ಲಿ ನಿಮ್ಮ ಪಾಲು ಕೂಡ ಅದೇ ಶೇಕಡದಷ್ಟು ಇರುತ್ತದೆ ಮತ್ತು ಕಂಪನಿಗೆ ನಷ್ಟವಾದರೂ ಅದರಲ್ಲಿ ಕೂಡ ನಿಮ್ಮ ಪಾಲು ಇರುತ್ತದೆ. ಅದಕ್ಕಾಗಿಯೇ ಇಕ್ವಿಟಿ ಹೂಡಿಕೆದಾರರಿಗೆ ಕಂಪನಿಗೆ ಯಾವುದೇ ಬಾಧ್ಯತೆ ಇಲ್ಲ. ಕಂಪನಿಯು ನಿಮಗೆ ಯಾವುದೇ ಕ್ಯಾಶ್ ಫ್ಲೋ ಕೊಡಬೇಕು ಅಥವಾ ಕ್ಯಾಶ್ ಫ್ಲೋಗಳ ಸರಣಿ ಕೊಡಬೇಕು ಅಥವಾ ಯಾವುದೇ ಪಾವತಿ ನಿರ್ಧರಿಸಿರಬೇಕು ಎಂಬುದೂ ಇಲ್ಲ. ಇಕ್ವಿಟಿ ಹೂಡಿಕೆದಾರರಿಗೆ ಮತದಾನ ಹಕ್ಕು ಕೂಡ ಸಿಗುತ್ತದೆ ಮತ್ತು ನೀವು ಯಾವುದೇ ಕಂಪನಿಯಲ್ಲಿ ಸಾಕಷ್ಟು ಪ್ರಮಾಣದ ಷೇರುಗಳನ್ನು ಹೊಂದಿದ್ದರೆ ಆ ಕಂಪನಿಯ ವ್ಯವಹಾರದಲ್ಲಿ ಅಥವಾ ನಿರ್ವಹಣೆಯಲ್ಲಿ ನೀವು ಭಾಗವಹಿಸುವ ಅವಕಾಶವೂ ನಿಮಗೆ ಸಿಗುತ್ತದೆ. ಇಕ್ವಿಟಿಯಲ್ಲಿ ಇಕ್ವಿಟಿ ಷೇರುಗಳಲ್ಲಿ ಹೂಡಿಕೆ ಮಾಡುವ ಹೂಡಿಕೆದಾರರು ತಮ್ಮ ಬಂಡವಾಳವು 2 ರೀತಿಯಲ್ಲಿ ಹೆಚ್ಚಳವಾಗಬೇಕೆಂದು ಬಯಸುತ್ತಾರೆ. ಮೊದಲನೆಯದು ಕ್ಯಾಪಿಟಲ್ ಅಪ್ರಿಷಿಯೇಷನ್. ಅವರು ಹೂಡಿಕೆ ಮಾಡಿದ ಹಣದಲ್ಲಿ ಸ್ವಲ್ಪ ಅಪ್ರಿಷಿಯೇಷನ್ ಆಗಬೇಕೆಂದು ಅವರು ಬಯಸುತ್ತಾರೆ ಮತ್ತು ಎರಡನೆಯದು ಡಿವಿಡೆಂಡ್ ಆದಾಯ, ಅಂದರೆ ಆ ನಿರ್ದಿಷ್ಟ ಸೆಕ್ಯೂರಿಟಿ ಅಥವಾ ಷೇರು ಅಥವಾ ಕಂಪನಿ ಅವರಿಗೆ ಡಿವಿಡೆಂಡ್ ಕೂಡ ನೀಡಬೇಕು. ಮತ್ತು 2 ಸಂದರ್ಭಗಳಲ್ಲಿ ಕಂಪನಿಯಿಂದ ಯಾವುದೇ ಭರವಸೆ ಇಲ್ಲ. ಒಂದು ಇಕ್ವಿಟಿ ಹೂಡಿಕೆದಾರರಿಗೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಸಿಗುತ್ತದೆ ಅಥವಾ ಡಿವಿಡೆಂಡ್ ಆದಾಯ ಸಿಗುತ್ತದೆ ಎಂಬುದಕ್ಕೆ. ಇದು ಸಂಪೂರ್ಣವಾಗಿ ಕಂಪನಿಯ ಮೇಲೆ ಅವಲಂಬಿತವಾಗಿದೆ. ಡಿವಿಡೆಂಡ್ ಪಾವತಿ ಕಂಪನಿಯ ಲಾಭದಾಯಕತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಕ್ಯಾಪಿಟಲ್ ಅಪ್ರಿಷಿಯೇಷನ್ ಎಂಬುದು ಮಾರುಕಟ್ಟೆ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಕಂಪನಿ ಹೇಗೆ ಬೆಳೆಯುತ್ತಿದೆ ಮತ್ತು ಕಂಪನಿಯ ಆದಾಯಗಳು ಸಮಯದ ಅವಧಿಯಲ್ಲಿ ಹೇಗೆ ಹೆಚ್ಚಾಗುತ್ತಿವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಆ ಹಿಸಾಬಿನಲ್ಲಿ ನಂತರ ಕಂಪನಿಯ ಷೇರು ಬೆಲೆ ಹೆಚ್ಚಾಗುತ್ತದೆ ಮತ್ತು ಹೂಡಿಕೆ ಮಾಡಿದ ಹೂಡಿಕೆದಾರರಿಗೆ ರಿಟರ್ನ್ ಸಿಗುತ್ತದೆ. ಕಂಪನಿಗೆ ಸಾಕಷ್ಟು ಲಾಭಗಳಿದ್ದರೆ, ಹಂಚಬಹುದಾದ ಲಾಭಗಳಿದ್ದರೆ ಕಂಪನಿ ನಿಮಗೆ ಡಿವಿಡೆಂಡ್ ರೂಪದಲ್ಲಿಯೂ ಕೊಡಬಹುದು, ಅಂದರೆ ಇಕ್ವಿಟಿ ಹೂಡಿಕೆದಾರರಿಗೆ. ಆದರೆ ಇದಕ್ಕೆ ಯಾವುದೇ ಖಚಿತತೆ ಇಲ್ಲ. ಆದರೆ ಇಕ್ವಿಟಿ ಹೂಡಿಕೆಯನ್ನು ಈ 2 ಕಾರಣಗಳಿಗಾಗಿ ಮಾತ್ರ ಮಾಡಲಾಗುತ್ತದೆ.
ಮೊದಲದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮತ್ತು ಎರಡನೆಯದು ಡಿವಿಡೆಂಡ್ ಆದಾಯ. ಈಗ ನೋಡಿ, ಡೆಟ್ನಲ್ಲಿ ಹೂಡಿಕೆ ಮಾಡುವುದರಿಂದ ಅಥವಾ ರಿಸ್ಕ್ ಫ್ರೀ ಆಸ್ತಿನಲ್ಲಿ ಹೂಡಿಕೆ ಮಾಡುವುದರಿಂದ ಹೂಡಿಕೆದಾರನು ರಿಸ್ಕ್ ಫ್ರೀ ದರವನ್ನು ಗಳಿಸಬಹುದು ಅವನಿಗೆ ಸ್ಥಿರವಾದ ಆದಾಯ ಬೇಕಿದ್ದರೆ, ಅಥವಾ ಅವನು ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲದಿದ್ದರೆ. ಆದರೆ ಅವನು ಹೆಚ್ಚಿನ ಆದಾಯವನ್ನು ಬೇಡುತ್ತಿದ್ದರೆ ಆಗ ಅವನು ಹೆಚ್ಚುವರಿ ಅಪಾಯವನ್ನು ತೆಗೆದುಕೊಳ್ಳಬೇಕಾಗಬಹುದು, ಉದಾಹರಣೆಗೆ ಇಕ್ವಿಟಿಯಲ್ಲಿ. ಹಾಗಾಗಿ ಆ ಹೆಚ್ಚುವರಿ ಅಪಾಯಕ್ಕೆ ಸಿಗುವ ಪರಿಹಾರವೇ ಇಕ್ವಿಟಿಯಲ್ಲಿ ನಮಗೆ ಸಿಗುವ ಆದಾಯ. ಅಂದರೆ ಇಕ್ವಿಟಿಯಲ್ಲಿ ನಮಗೆ ಸಿಗುವ ರಿಟರ್ನ್ ಅಂದರೆ ಅದೇ ಹೆಚ್ಚುವರಿ ಅಪಾಯಕ್ಕೆ ಸಿಗುವ ಪರಿಹಾರ. ನಾವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿ ತೆಗೆದುಕೊಂಡ ಅಪಾಯಕ್ಕೆ ಪರಿಹಾರ ಸಿಗುತ್ತದೆ. ನೀವು ಅಪಾಯವಿಲ್ಲದ ಸ್ವತ್ತುಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು. ನೀವು ಡೆಟ್ ನಲ್ಲಿ ಹಣ ಹೂಡಬಹುದು, ಭಾರತ ಸರ್ಕಾರದ ಭದ್ರತೆಗಳಲ್ಲಿ ಹಣ ಹೂಡಬಹುದು. ಅಲ್ಲಿ ಅಪಾಯವಿಲ್ಲ ಮತ್ತು ನೀವು ಅಲ್ಲಿ ರಿಸ್ಕ್ ಫ್ರೀ ದರವನ್ನು ಪಡೆಯಬಹುದು. ಅಲ್ಲಿ ನೀವು ರಿಸ್ಕ್ ಫ್ರೀ ದರವನ್ನು ಗಳಿಸಬಹುದು. ಆದರೆ ನೀವು ಹೆಚ್ಚಿನ ಆದಾಯವನ್ನು ಹುಡುಕುತ್ತಿದ್ದರೆ ಖಂಡಿತವಾಗಿಯೂ ನೀವು ಇಕ್ವಿಟಿ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ. ಈಗ ಇಕ್ವಿಟಿ ಇನ್ಸ್ಟ್ರುಮೆಂಟ್ಗಳ ಮೂಲಕ ಅಪಾಯವನ್ನು ವಿಭಿನ್ನಗೊಳಿಸುವ ಬಗ್ಗೆ ಮಾತನಾಡೋಣ. ಇಕ್ವಿಟಿ ಇನ್ಸ್ಟ್ರುಮೆಂಟ್ಗಳಲ್ಲಿ ನಾವು ನಮ್ಮ ಅಪಾಯವನ್ನು ಹೇಗೆ ವಿಭಿನ್ನಗೊಳಿಸಬಹುದು ಎಂಬುದನ್ನು ನೋಡೋಣ. ನೋಡಿ, ಇಕ್ವಿಟಿಯಲ್ಲಿ ನಾವು ವಿಭಿನ್ನಗೊಳಿಸುವಿಕೆಯ ಮೂಲಕ ನಾವು ನಮ್ಮ ಅಪಾಯವನ್ನು ಕೆಲವೊಂದು ಮಟ್ಟಿಗೆ ಕಡಿಮೆ ಮಾಡಬಹುದು. ವಿಭಿನ್ನಗೊಳಿಸುವಿಕೆಯನ್ನು ಎರಡು ರೀತಿಯಲ್ಲಿ ಮಾಡಬಹುದು, ಕ್ರಾಸ್ ಸೆಕ್ಷನಲ್ ಹಾಗೂ ಟೈಮ್ ಸೀರೀಸ್ ಆಧಾರದ ಮೇಲೆ. ಅಂದರೆ ನೀವು ಕ್ರಾಸ್ ಸೆಕ್ಷನಲ್ ಮೂಲಕವೂ ವಿಭಿನ್ನಗೊಳಿಸಬಹುದು ಮತ್ತು ಟೈಮ್ ಸೀರೀಸ್ ಆಧಾರದ ಮೇಲೂ ವಿಭಿನ್ನಗೊಳಿಸಬಹುದು. ವಿಭಿನ್ನಗೊಳಿಸುವಿಕೆ ಮಾಡುವ ನಮ್ಮ ಏಕೈಕ ಉದ್ದೇಶವೇ ಅಪಾಯವನ್ನು ಕಡಿಮೆ ಮಾಡುವುದು. ನಾವು ಯಾವಾಗಲೂ ಅಪಾಯವನ್ನು ಕಡಿಮೆ ಮಾಡಲು ವಿಭಿನ್ನಗೊಳಿಸುವಿಕೆ ಮಾಡುತ್ತೇವೆ ಮತ್ತು ಪರಸ್ಪರ ಕಡಿಮೆ ಸಂಬಂಧ ಹೊಂದಿರುವ ವ್ಯವಹಾರಗಳಲ್ಲಿ ಹಣ ಹೂಡುತ್ತೇವೆ. ಅರ್ಥವೇನೆಂದರೆ, ಹಣಕಾಸಿನಲ್ಲಿ ಒಂದು ಹಳೆಯ ಮಾತಿದೆ, ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ಟೋಪಿಯಲ್ಲಿ ಇಡಬೇಡಿ ಎಂದು. ಅಂದರೆ ನಾನು ಇಕ್ವಿಟಿಯ ಬಗ್ಗೆ ಮಾತನಾಡಿದರೆ, ಇಕ್ವಿಟಿ ಹೂಡಿಕೆದಾರನು ಕೇವಲ ಒಂದೇ ವ್ಯವಹಾರದಲ್ಲಿ ಹಣ ಹೂಡಬಾರದು. ಆದರೆ ವಿಭಿನ್ನ ಕ್ಷೇತ್ರಗಳು ಮತ್ತು ಪ್ರದೇಶಗಳಲ್ಲಿ ಹೂಡಿಕೆದಾರನು ಹೂಡಿಕೆ ಮಾಡಬಹುದು ಮತ್ತು ತನ್ನ ಅಪಾಯವನ್ನು ಕಡಿಮೆ ಮಾಡಬಹುದು. ಹಾಗೆಯೇ ವಿಭಿನ್ನ ವ್ಯವಹಾರಗಳ ಷೇರುಗಳನ್ನು ಹೊಂದುವ ಮೂಲಕ ತನ್ನ ಅಪಾಯವನ್ನು ವೈವಿಧ್ಯಗೊಳಿಸಬಹುದು. ಹಾಗಾಗಿ ನಿಮ್ಮ ಎಲ್ಲ ಮೊಟ್ಟೆಗಳು ಅಥವಾ ಎಲ್ಲ ಹೂಡಿಕೆಯನ್ನು ಒಂದೇ ನಿರ್ದಿಷ್ಟ ಸೆಕ್ಯುರಿಟಿ ಅಥವಾ ಒಂದೇ ಕಂಪನಿಯಲ್ಲಿ ಇಡುವ ಬದಲು ಯಾವುದೇ ಹೂಡಿಕೆದಾರನು ತನ್ನ ಹೂಡಿಕೆಯನ್ನು ವೈವಿಧ್ಯಗೊಳಿಸಬೇಕು. ಅವನ ಪೋರ್ಟ್ಫೋಲಿಯೋವನ್ನು ವೈವಿಧ್ಯಗೊಳಿಸಬೇಕು ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ವ್ಯವಹಾರಗಳಲ್ಲಿಯೂ ಅವನು ತನ್ನ ಹಣವನ್ನು ಹೂಡಬಹುದು. ನಾನು ಇಕ್ವಿಟಿ ಹೂಡಿಕೆ ಯೋಜನೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದರೆ, ನೀವು ಒಂದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡದೆ ಹಲವಾರು ವ್ಯವಹಾರಗಳಲ್ಲಿ ಹಣ ಹೂಡಬಹುದು ಮತ್ತು ನಿಮ್ಮ ಪೋರ್ಟ್ಫೋಲಿಯೋವನ್ನು ವೈವಿಧ್ಯಗೊಳಿಸಬಹುದು. ಇಲ್ಲಿ ನಾನು ಕೇವಲ ಇಕ್ವಿಟಿ ಹೂಡಿಕೆಗಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇನೆ. ನಾವು ವೈವಿಧ್ಯಗೊಳಿಸುವಿಕೆಯ ಬಗ್ಗೆ ಮಾತನಾಡುವಾಗ, ವೈವಿಧ್ಯಗೊಳಿಸುವಿಕೆ ಎಂಬುದು ವ್ಯವಹಾರ ಚಕ್ರಗಳ ಮತ್ತು ಕೌಂಟರ್ ಸೈಕ್ಲಿಕಲ್ ವ್ಯವಹಾರಗಳ ಸಂಪ್ರದಾಯವಾಗಿದೆ ಎಂಬುದನ್ನು ನೀವು ಈ ಟೇಬಲ್ ಮೂಲಕ ಅರ್ಥಮಾಡಿಕೊಳ್ಳಬಹುದು. ವ್ಯವಹಾರ ಚಕ್ರವನ್ನು ಇಲ್ಲಿ ತೋರಿಸಲಾಗಿದೆ, ಇದನ್ನು ಡಾರ್ಕ್ ಲೈನ್ ಮೂಲಕ ತೋರಿಸಲಾಗಿದೆ. ಆದರೆ ಕೆಲವು ವ್ಯವಹಾರಗಳು ತಮ್ಮ ಶಿಖರದಲ್ಲಿರಬಹುದು ಮತ್ತು ಕೆಲವು ವ್ಯವಹಾರಗಳು ಶಿಖರದಲ್ಲಿಲ್ಲ. ಅವುಗಳು ಸಂಪೂರ್ಣವಾಗಿ ಕೆಳಗಡೆ ಸಾಗುತ್ತಿವೆ. ಹೆಚ್ಚು ವಿವರವಾಗಿ ಹೇಳುವುದಾದರೆ, ಬ್ರೋಕನ್ ಲೈನ್ನಲ್ಲಿ ಕೆಲವು ವ್ಯವಹಾರಗಳು ಮೇಲ್ಭಾಗದಲ್ಲಿವೆ, ಅಂದರೆ ತಮ್ಮ ಶಿಖರದಲ್ಲಿವೆ ಎಂದು ತೋರಿಸಲಾಗಿದೆ. ಕಂಪನಿ ತುಂಬಾ ಚೆನ್ನಾಗಿ ಮಾಡುತ್ತಿದೆ ಮತ್ತು ಕೆಲವು ವ್ಯವಹಾರಗಳು ಸಂಪೂರ್ಣವಾಗಿ ಚೆನ್ನಾಗಿಲ್ಲ, ಅವುಗಳು ತುಂಬಾ ಕೆಳಮಟ್ಟದಲ್ಲಿ ಸಾಗುತ್ತಿವೆ. ಅವರ ಕೆಲಸ ತುಂಬಾ ಕೆಳಮಟ್ಟದಲ್ಲಿದೆ, ಅಂದರೆ ಅವರ ಲಾಭಗಳು ಹೆಚ್ಚಾಗುತ್ತಿಲ್ಲ ಮತ್ತು ಕಂಪನಿ ತುಂಬಾ ಕಷ್ಟಕರ ಸಮಯವನ್ನು ಎದುರಿಸುತ್ತಿದೆ. ಹಾಗಾದರೆ ಇದು ಒಂದು ಉತ್ಪನ್ನ, ಇದು ಒಂದು ವ್ಯವಹಾರ. ಅವರನ್ನು ಕೌಂಟರ್ ಸೈಕ್ಲಿಕಲ್ ರಕ್ಷಣಾತ್ಮಕ ವ್ಯವಹಾರಗಳು ಎಂದು ಕರೆಯಲಾಗುತ್ತದೆ ಮತ್ತು ಈ ಉತ್ಪನ್ನಗಳು ಮತ್ತು ವ್ಯವಹಾರಗಳು ನಾವು ಕೌಂಟರ್ ಸೈಕ್ಲಿಕಲ್ ರಕ್ಷಣಾತ್ಮಕ ವ್ಯವಹಾರಗಳು ಎಂದು ಕರೆಯುತ್ತೇವೆ. ಕೆಲವು ವ್ಯವಹಾರಗಳು ಇರುತ್ತವೆ, ಅವುಗಳು ಮಂದಿಗಾಲದಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಅವುಗಳನ್ನು ರಿಸೆಷನ್ ಪ್ರೂಫ್ ವ್ಯವಹಾರಗಳು ಎಂದು ಕರೆಯಲಾಗುತ್ತದೆ. ಕೆಲವು ಕ್ಷೇತ್ರಗಳು ಮತ್ತು ಕೆಲವು ದೇಶಗಳು ಇರುತ್ತವೆ, ಅವುಗಳು ಮಂದಿಗಾಲ ಮುಗಿಯುವ ಮೊದಲು ಅಥವಾ ಮಂದಿಗಾಲ ನಡೆಯುತ್ತಿರುವಾಗಲೇ ಬಹಳ ಬೇಗ ಮರುಬರುವುದನ್ನು ಕಾಣುತ್ತವೆ ಮತ್ತು ಕೆಲವು ಕ್ಷೇತ್ರಗಳು ಮಂದಿಗಾಲದಲ್ಲಿಯೇ ಕಾರ್ಯನಿರ್ವಹಿಸುತ್ತವೆ. ಮಂದಿಗಾಲದಿಂದ ಹೊರಬರಲು ಅವುಗಳಿಗೆ ತುಂಬಾ ಸಮಯ ಬೇಕಾಗುತ್ತದೆ. ಈಗ ನಾವು ಇಕ್ವಿಟಿ ಹೂಡಿಕೆಯಲ್ಲಿ ಇರುವ ಅಪಾಯಗಳ ಬಗ್ಗೆ ಮಾತನಾಡೋಣ. ಇನ್ನು ಮುಂದೆ ಇಕ್ವಿಟಿ ಹೂಡಿಕೆಯಲ್ಲಿ ಇರುವ ಅಪಾಯಗಳ ಬಗ್ಗೆ ಮಾತನಾಡೋಣ. ನಾವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುತ್ತಿದ್ದಾಗ ಯಾವ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ನೋಡೋಣ. ಬನ್ನಿ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯ ಅಪಾಯ ಎಂದರೆ ಮಾರುಕಟ್ಟೆ ಅಪಾಯ. ನೋಡಿ, ಮಾರುಕಟ್ಟೆ ಅಪಾಯ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನೋಡೋಣ. ಮಾರುಕಟ್ಟೆ ಅಪಾಯವು ಇಕ್ವಿಟಿ ಷೇರುಗಳ ಬೆಲೆಯ ಏರಿಳಿತಗಳಿಂದ ಉಂಟಾಗುತ್ತದೆ. ಅಂದರೆ ಯಾವುದೇ ಕ್ಷಣದಲ್ಲಾದರೂ ಇಕ್ವಿಟಿ ಷೇರುಗಳ ಬೆಲೆ ಪ್ರತಿ ಸೆಕೆಂಡಿಗೂ ಬದಲಾಗುತ್ತಿರುತ್ತದೆ. ಡಿಮಾಂಡ್ ಮತ್ತು ಸಪ್ಲೈ ಕಾರಣದಿಂದ ದಿನವಿಡೀ ಬೆಲೆಗಳಲ್ಲಿ ಏರಿಳಿತಗಳು ನಡೆಯುತ್ತಿರುತ್ತವೆ. ಯಾರಾದರೂ ಒಂದು ಹೂಡಿಕೆದಾರನು ಶೇರ್ ಖರೀದಿಸಲು ಇಚ್ಛಿಸುತ್ತಾರೆ, ಮತ್ತೊಬ್ಬ ಹೂಡಿಕೆದಾರನು ಅದೇ ಶೇರ್ ಅನ್ನು ಮಾರಲು ಇಚ್ಛಿಸುತ್ತಾರೆ. ಯಾವುದೇ ನಿರ್ದಿಷ್ಟ ಟ್ರೇಡಿಂಗ್ ಸೆಷನ್ನಲ್ಲಿ ಹೂಡಿಕೆದಾರರ ಖರೀದಿ ಹೆಚ್ಚು ಇದ್ದರೆ ಮತ್ತು ಮಾರಾಟಗಾರರು ಕಡಿಮೆ ಇದ್ದರೆ ಆ ಶೇರ್ ಬೆಲೆ ಏರುತ್ತದೆ.
ಆದರೆ ಮಾರಾಟದ ಒತ್ತಡ ಹೆಚ್ಚು ಇದ್ದರೆ, ಅಂದರೆ ಮಾರಾಟಗಾರರು ಹೆಚ್ಚು ಇದ್ದರೆ ಮತ್ತು ಖರೀದಿ ಕಡಿಮೆ ಇದ್ದರೆ, ಆ ಶೇರ್ನಲ್ಲಿ ಮಾರಾಟದ ಒತ್ತಡ ಹೆಚ್ಚಾಗುತ್ತದೆ. ಮತ್ತು ಮಾರುಕಟ್ಟೆ ಅಸ್ಥಿರವಾಗಿರುವ ಸಮಯದಲ್ಲಿ ಮಾರುಕಟ್ಟೆ ಹೆಚ್ಚು ಅಸ್ಥಿರವಾಗಿದ್ದರೆ, ಮಾರುಕಟ್ಟೆಗೆ ಖರೀದಿಸಬೇಕೋ ಮಾರಬೇಕೋ ಎಂಬುದು ಸ್ಪಷ್ಟವಾಗದಿದ್ದರೆ, ಆ ನಿರ್ದಿಷ್ಟ ಸೆಕ್ಯುರಿಟಿಯಲ್ಲಿ ಬೆಲೆಗಳು ತುಂಬ ಹೆಚ್ಚು ಏರಿಳಿತಗೊಳ್ಳುತ್ತವೆ. ಇದನ್ನೇ ಮಾರುಕಟ್ಟೆ ಅಪಾಯ, ಮಾರ್ಕೆಟ್ ರಿಸ್ಕ್ ಎಂದು ಕರೆಯುತ್ತಾರೆ. ಮಾರುಕಟ್ಟೆಯ ಅಪಾಯ ಎಂದರೆ ನಿಮ್ಮ ಸೆಕ್ಯುರಿಟಿಯ ಬೆಲೆ ಬಹಳ ವೇಗವಾಗಿ ಏರಿಳಿತಗೊಳ್ಳಬಹುದು ಎಂಬುದು. ನೀವು ಖರೀದಿ ಮಾಡಿರಬಹುದು ಮತ್ತು ಖರೀದಿಸಿದ ಕೂಡಲೇ ಸೆಕೆಂಡುಗಳಲ್ಲೇ ಆ ಬೆಲೆ ಕೆಳಗೆ ಬಂದು ಬಿಡಬಹುದು, ಅಥವಾ ಅದು ಮೇಲೆಯೂ ಹೋಗಬಹುದು. ಆದರೆ ಈ ಬೆಲೆಯ ಏರಿಳಿತವೇ ಇಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆದಾರನು ಎದುರಿಸಬೇಕಾದ ಪ್ರಮುಖ ಅಂಶ. ಮಾರುಕಟ್ಟೆಯ ಅಪಾಯವನ್ನು ಬೀಟಾ ಮೂಲಕ ಅಳೆಯಲಾಗುತ್ತದೆ ಮತ್ತು ಮಾರುಕಟ್ಟೆಯ ಬೀಟಾ ಯಾವಾಗಲೂ 1 ಆಗಿರುತ್ತದೆ. ಅಪಾಯವನ್ನು ಡೈವರ್ಸಿಫೈ ಮಾಡಲಾಗದು, ಆದರೆ ಅದನ್ನು ಹೆಡ್ಜ್ ಮಾಡಬಹುದು. ಮಾರುಕಟ್ಟೆಯ ಅಪಾಯವನ್ನು ನೀವು ಡೈವರ್ಸಿಫೈ ಮಾಡಲಾಗದು. ಇದು ಮಾರುಕಟ್ಟೆಯ ಅಪಾಯ. ಉದಾಹರಣೆಗೆ, ಬಡ್ಡಿದರ ಅಪಾಯವನ್ನು ನೀವು ಡೈವರ್ಸಿಫೈ ಮಾಡಲಾಗದು. ಇದು ಸಂಪೂರ್ಣ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಅಪಾಯದಿಂದ ಒಂದು ವ್ಯವಹಾರ ಅಥವಾ ಒಂದು ನಿರ್ದಿಷ್ಟ ಷೇರು ಅಥವಾ ಒಂದು ನಿರ್ದಿಷ್ಟ ಕಂಪನಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಮಾರುಕಟ್ಟೆ ಅಪಾಯವಾಗಿದ್ದರೆ ಎಲ್ಲ ಕಂಪನಿಗಳಿಗೂ ಸಮಾನವಾಗಿ ಪರಿಣಾಮ ಬೀರುತ್ತದೆ. ಈಗ ಸೆಕ್ಟರ್ ಸ್ಪೆಸಿಫಿಕ್ ಅಪಾಯವನ್ನು ನೋಡಿ. ಕೆಲವು ಅಪಾಯಗಳು ಇರುತ್ತವೆ, ಕೆಲವು ಸೆಕ್ಟರ್ ಸ್ಪೆಸಿಫಿಕ್ ಅಪಾಯಗಳು ಇರುತ್ತವೆ ಮತ್ತು ಈ ರೀತಿಯ ಅಪಾಯಗಳನ್ನು ನಾವು ಡೈವರ್ಸಿಫೈ ಮಾಡಬಹುದು. ಈ ರೀತಿಯ ಅಪಾಯಗಳನ್ನು ನಾವು ಹೇಗೆ ಡೈವರ್ಸಿಫೈ ಮಾಡಬಹುದು? ಈ ರೀತಿಯ ಅಪಾಯಗಳನ್ನು ನಾವು ಡೈವರ್ಸಿಫೈ ಮಾಡಬಹುದು ಎಂದರೆ ಆ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡದೆ ದೂರವಿರುವುದರಿಂದ ನಾವು ಅವುಗಳನ್ನು ಡೈವರ್ಸಿಫೈ ಮಾಡಬಹುದು. ಹಾಗಾದರೆ ಯಾವುದೇ ಸೆಕ್ಟರ್ ಸ್ಪೆಸಿಫಿಕ್ ಅಪಾಯ ಇದ್ದರೆ, ಉದಾಹರಣೆಗೆ ಐಟಿ ಚೆನ್ನಾಗಿ ಪ್ರದರ್ಶನ ನೀಡುತ್ತಿಲ್ಲ. ಯಾವ ಇನ್ಫ್ರಾಸ್ಟ್ರಕ್ಚರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿಗಳು, ನಮ್ಮ ಐಟಿ ಕಂಪನಿಗಳು ಚೆನ್ನಾಗಿ ಮಾಡುತ್ತಿಲ್ಲ ಮತ್ತು ಮುಂದಿನ ಕೆಲವು ತ್ರೈಮಾಸಿಕಗಳಲ್ಲಿ ಅವರ ಆದಾಯಗಳು ಉತ್ತಮವಾಗಿರಲಿಕ್ಕಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ, ಆ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಬೇಡಿ. ನೀವು ಆ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡದೇ ಇದ್ದರೆ ಸ್ವಯಂಚಾಲಿತವಾಗಿ ಆ ಸೆಕ್ಟರ್ ಸ್ಪೆಸಿಫಿಕ್ ಅಪಾಯದಿಂದ ನೀವು ತಪ್ಪಿಸಿಕೊಳ್ಳಬಹುದು. ಅದಾದ ನಂತರ ನೀವು ಆರ್ಥಿಕತೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಹಣ ಹೂಡಬಹುದು. ಕಂಪನಿ ಸ್ಪೆಸಿಫಿಕ್ ಅಪಾಯ ಅಂದರೆ ಕಂಪನಿಗೆ ಸಂಬಂಧಿಸಿದ ಕಾರಣಗಳಿಂದ ಉಂಟಾಗುವ ಅಪಾಯ. ಇದು ನಾನ್ ಮಾರ್ಕೆಟ್ ರಿಸ್ಕ್ನ ಭಾಗವಾಗಿದೆ. ಹಾಗೆ ನಾನು ನಿಮಗೆ ಹೇಳಿದಂತೆ, ಮಾರ್ಕೆಟ್ ರಿಸ್ಕ್ ಎಂದರೆ ಅದು ಸಂಪೂರ್ಣ ಮಾರುಕಟ್ಟೆಯ ಮೇಲೆ ಒಟ್ಟಾಗಿ ಪರಿಣಾಮ ಬೀರುತ್ತದೆ. ಆದರೆ ಕಂಪನಿ ಸ್ಪೆಸಿಫಿಕ್ ಅಪಾಯವು ಕೇವಲ ಒಂದು ಕಂಪನಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮತ್ತು ಅದು ನಾನ್ ಮಾರ್ಕೆಟ್ ರಿಸ್ಕ್ನ ಭಾಗವಾಗಿದೆ. ಈ ಅಪಾಯವನ್ನು ಡೈವರ್ಸಿಫೈ ಮಾಡಬಹುದು ಎಂಬುದನ್ನು ನಾವು ಇಲ್ಲಿ ಬಹಳ ಗಮನದಿಂದ ನೋಡಬೇಕಾಗಿದೆ. ಕಂಪನಿ ಸ್ಪೆಸಿಫಿಕ್ ಅಪಾಯವನ್ನು ನಾವು ಡೈವರ್ಸಿಫೈ ಮಾಡಬಹುದು, ಅದು ಶೂನ್ಯದವರೆಗೆ ಕೂಡ ಹೋಗಬಹುದು. ನಾವು ಇದನ್ನು ಸಂಪೂರ್ಣ ಶೂನ್ಯಕ್ಕೂ ತಲುಪಿಸಬಹುದು. ಕಂಪನಿ ನಿರ್ದಿಷ್ಟ ಅಪಾಯಗಳು. ಕಂಪನಿ ಸ್ಪೆಸಿಫಿಕ್ ಅಪಾಯವು ವಿವಿಧ ಕಾರಣಗಳಿಂದ ಉಂಟಾಗುತ್ತದೆ. ಅವು ಒಂದು ಕಂಪನಿಯ ಕಾರ್ಯಕ್ಷಮತೆಯನ್ನು ಪ್ರಭಾವಿಸುತ್ತದೆ. ಯಾವುದೇ ಕಾರಣವು ಆ ಕಂಪನಿಯ ಕಾರ್ಯಕ್ಷಮತೆಯನ್ನು ಪ್ರಭಾವಿಸಬಹುದು. ಇವುಗಳನ್ನು ಕಂಪನಿ ಸ್ಪೆಸಿಫಿಕ್ ಅಪಾಯಗಳು ಎಂದು ಕರೆಯಲಾಗುತ್ತದೆ. ಇತರ ಕಂಪನಿಗಳು ಅಥವಾ ಪಿಯರ್ ಕಂಪನಿಗಳು ಇದರಿಂದ ಪ್ರಭಾವಿತವಾಗುವುದಿಲ್ಲ. ಹಾಗಾಗಿ ಈ ಅಪಾಯವನ್ನು ವಿವಿಧ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ವಿಭಜಿಸಬಹುದು. ಹಾಗಾದರೆ ನಾವು ಈ ಅಪಾಯವನ್ನು ಹೇಗೆ ವಿಭಜಿಸಬಹುದು? ಅಂದರೆ ಆ ಕಂಪನಿಯ ಪಿಯರ್ ಕಂಪನಿಗಳು ಅಥವಾ ಅದೇ ಕ್ಷೇತ್ರದ ಬೇರೆ ಬೇರೆ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ಈ ಅಪಾಯವನ್ನು ವಿಭಜಿಸಬಹುದು. ಲಿಕ್ವಿಡಿಟಿ ಅಪಾಯ ನೋಡಿ. ಲಿಕ್ವಿಡಿಟಿ ಅಪಾಯವನ್ನು ಇಂಪ್ಯಾಕ್ಟ್ ಕಾಸ್ಟ್ ಮೂಲಕ ಅಳೆಯಲಾಗುತ್ತದೆ. ಇಂಪ್ಯಾಕ್ಟ್ ಕಾಸ್ಟ್ ಎಂದರೆ ಏನು? ನೀವು ಕಡಿಮೆ ಮಾರ್ಕೆಟ್ ಇಂಪ್ಯಾಕ್ಟ್ ನೋಡಿದರೆ, ಅಂದರೆ ಆ ಸ್ಟಾಕ್ ಹೆಚ್ಚು ಲಿಕ್ವಿಡ್ ಆಗಿದೆ ಎಂಬರ್ಥ. ಒಂದು ಸ್ಟಾಕ್ ತುಂಬ ಲಿಕ್ವಿಡ್ ಆಗಿದ್ದರೆ, ಅಂದರೆ ಬಹಳಷ್ಟು ಖರೀದಿದಾರರು ಮತ್ತು ಮಾರಾಟದವರು ಲಭ್ಯವಿದ್ದಾರೆ ಎಂಬರ್ಥ. ಆ ಸ್ಟಾಕ್ನಲ್ಲಿ ತುಂಬ ಚೆನ್ನಾಗಿ ಟ್ರೇಡಿಂಗ್ ನಡೆಯುತ್ತಿದೆ ಎಂದರೆ ಅಲ್ಲಿ ನಿಮ್ಮ ಇಂಪ್ಯಾಕ್ಟ್ ಕಾಸ್ಟ್ ಬಹಳ ಕಡಿಮೆ ಇರುತ್ತದೆ. ಆದರೆ ಒಂದು ಸ್ಟಾಕ್ ಬಹಳ ಕಡಿಮೆ ಲಿಕ್ವಿಡ್ ಆಗಿದ್ದರೆ, ಅದು ತೀರಾ ಕಡಿಮೆ ಟ್ರೇಡ್ ಆಗುತ್ತಿರುವ ಸ್ಟಾಕ್ ಆಗಿದ್ದರೆ, ಒಂದು ಸಿಂಗಲ್ ಟ್ರೇಡ್ ಕೂಡ ಅದರ ಪ್ರೈಸ್ಗಳನ್ನು ಗಮನಾರ್ಹವಾಗಿ ಹತ್ತಿರದ ಪ್ರೈಸ್ನಿಂದ ದೂರಕ್ಕೆ ತಳ್ಳಬಹುದು. ಹೀಗಾಗಿ ಇಂತಹ ಸ್ಟಾಕ್ಗಳ ಮೇಲೆ ಬಹಳ ಹೆಚ್ಚಿನ ಇಂಪ್ಯಾಕ್ಟ್ ಕಾಸ್ಟ್ ಬರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಈಗ ನಾವು ಇಕ್ವಿಟಿ ಮಾರುಕಟ್ಟೆಗಳ ಅವಲೋಕನದ ಬಗ್ಗೆ ಮಾತನಾಡೋಣ. ಇಕ್ವಿಟಿ ಮಾರುಕಟ್ಟೆಗಳು ಎಂದರೆ ಏನು? ಅವುಗಳಲ್ಲಿ ಹೂಡಿಕೆ ಹೇಗೆ ಮಾಡಬಹುದು ಮತ್ತು ಹೂಡಿಕೆ ಮಾಡುವ ಲಾಭಗಳು ಯಾವುವು? ನೋಡಿ, ಇಕ್ವಿಟಿ ಮಾರುಕಟ್ಟೆಗಳು ನಿಮ್ಮ ಕಂಪನಿಯ ನೆಟ್ ಆಸ್ತಿ ಮೇಲೆ ನಿಮ್ಮ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತವೆ. ನೀವು ಯಾವ ಕಂಪನಿಯ ಷೇರುಗಳನ್ನು ಎಷ್ಟು ಶೇಕಡ ಖರೀದಿಸಿದ್ದೀರೋ ಅಷ್ಟೇ ಶೇಕಡ ನೀವು ಆ ಕಂಪನಿಗೆ ಮಾಲೀಕರಾಗಿದ್ದೀರಿ ಎಂದು ಪರಿಗಣಿಸಲಾಗುತ್ತದೆ. ಅರ್ಥಾತ್ ನೀವು ಒಂದು ನಿರ್ದಿಷ್ಟ ಕಂಪನಿಯ ಇಕ್ವಿಟಿಗಳಲ್ಲಿ 15% ಖರೀದಿಸಿದರೆ ನಿಮ್ಮ ಬಳಿ ಆ ಕಂಪನಿಯ 15% ಷೇರುಗಳಿವೆ. ಅಂದರೆ ಒಂದು ರೀತಿಯಲ್ಲಿ ನೀವು ಆ ಕಂಪನಿಯನ್ನು ಮಾಲೀಕರಾಗಿದ್ದೀರಿ ಅಥವಾ ಆ ಕಂಪನಿಯ ಮಾಲೀಕರಾಗಿದ್ದೀರಿ. ಹೀಗೆ ನೋಡಿದರೆ ಇಕ್ವಿಟಿ ಎಂದರೆ ಯಾವಾಗಲೂ ನಿಮ್ಮ ಮಾಲೀಕತ್ವವನ್ನು ತೋರಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ.
ಸಾಮಾನ್ಯವಾಗಿ ಕಂಪನಿಗಳು ಇಕ್ವಿಟಿ ಷೇರುಗಳನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಅದರಲ್ಲಿ ನೀವು ಭಾಗವಹಿಸಬಹುದು. ನೀವು ಇಕ್ವಿಟಿ ಷೇರುಗಳನ್ನು ಖರೀದಿಸಬಹುದು ಮತ್ತು ಆ ಶೇಕಡಾವಾರು ಮೂಲಕ ನೀವು ಕಂಪನಿಯಲ್ಲಿ ಪಾಲುದಾರಿಕೆ ಪಡೆಯಬಹುದು. ಇಕ್ವಿಟಿ ಷೇರುಗಳ ಜೊತೆಗೆ ಕೆಲವು ಕಂಪನಿಗಳು ಪ್ರಿಫರೆನ್ಸ್ ಷೇರುಗಳನ್ನು ಕೂಡ ಬಿಡುಗಡೆ ಮಾಡುತ್ತವೆ. ಇಕ್ವಿಟಿ ಷೇರುಗಳಿಗಿಂತ ಮುಂದೆ ಪ್ರಿಫರೆನ್ಸ್ ಷೇರುಗಳು ಇರುತ್ತವೆ. ನಾನು ನಿಮಗೆ ಕೆಲವು ಪ್ರಿಫರೆನ್ಸ್ ಷೇರುಗಳ ಬಗ್ಗೆ ಹೇಳುತ್ತೇನೆ. ಇವುಗಳನ್ನು ಇಕ್ವಿಟಿ ಷೇರುಗಳಿಗಿಂತ ಮೇಲಿನ ಸ್ಥಾನದಲ್ಲಿ ಇರಿಸಲಾಗುತ್ತದೆ. ಲಾಭಾಂಶ ಪಾವತಿ ಮತ್ತು ಕಂಪನಿಯ ಶುದ್ಧ ಆಸ್ತಿ ಹಂಚಿಕೆ ವಿಷಯದಲ್ಲಿ ಲಿಕ್ವಿಡೇಷನ್ ಸಂದರ್ಭದಲ್ಲಿ ಕೂಡ ಪ್ರಿಫರೆನ್ಸ್ ಷೇರುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಅಂದರೆ ಕಂಪನಿ ಲಿಕ್ವಿಡೇಟ್ ಆಗುವಾಗ. ಲಿಕ್ವಿಡೇಷನ್ ಸಂದರ್ಭದಲ್ಲಿ ಅಂದರೆ ಕಂಪನಿಗೆ ಲಿಕ್ವಿಡೇಷನ್ ಆಗಬೇಕಾದ ಪರಿಸ್ಥಿತಿ ಬಂದಾಗ ಅಥವಾ ಕಂಪನಿಗೆ ಹೆಚ್ಚುವರಿ ಲಾಭವಿದ್ದು ಅದನ್ನು ಲಾಭಾಂಶವಾಗಿ ಪಾವತಿಸಬೇಕಾದಾಗ ಈ ಸಂದರ್ಭಗಳಲ್ಲಿ ಪ್ರಿಫರೆನ್ಸ್ ಷೇರುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಅದರಲ್ಲಿ ಮೊದಲು ಆದ್ಯತೆ ಪ್ರಿಫರೆನ್ಸ್ ಷೇರು ಹೊಂದಿದವರಿಗೆ ಸಿಗುತ್ತದೆ ಮತ್ತು ಪ್ರಿಫರೆನ್ಸ್ ಷೇರು ಹೊಂದಿದವರಿಗೆ ಇಕ್ವಿಟಿ ಷೇರು ಹೊಂದಿದವರಿಗಿಂತ ಮೇಲಿನ ಸ್ಥಾನ ನೀಡಲಾಗುತ್ತದೆ. ಪ್ರಿಫರೆನ್ಸ್ ಷೇರು ಹೊಂದಿದವರ ಬಳಿ ಸಾಮಾನ್ಯವಾಗಿ ಮತದಾನ ಹಕ್ಕುಗಳು ಇರುವುದಿಲ್ಲ, ಇಕ್ವಿಟಿ ಷೇರು ಹೊಂದಿದವರಂತೆ, ಮತ್ತು ಇವರ ಕೆಲವು ಲಕ್ಷಣಗಳು ಡೆಟ್ ಸೆಕ್ಯೂರಿಟಿಗಳಂತೆಯೂ ಇರುತ್ತವೆ. ಏಕೆಂದರೆ ಇಲ್ಲಿ ನಿಗದಿತ ಡಿವಿಡೆಂಡ್ ಪಾವತಿ ದೊರೆಯುತ್ತದೆ ಮತ್ತು ಒಂದು ರೀತಿಯಲ್ಲಿ ಇಕ್ವಿಟಿ ಷೇರುಗಳಂತೆ ಪ್ರಿಫರೆನ್ಸ್ ಷೇರುಗಳು ಕೂಡ ಶಾಶ್ವತವಾಗಿರಬಹುದು. ಇವುಗಳಲ್ಲಿ ದೊರೆಯುವ ಡಿವಿಡೆಂಡ್ಗಳು ಕ್ಯುಮ್ಯುಲೇಟಿವ್ ಆಗಿರಬಹುದು, ನಾನ್ ಕ್ಯುಮ್ಯುಲೇಟಿವ್ ಆಗಿರಬಹುದು. ಕ್ಯುಮ್ಯುಲೇಟಿವ್ ಅಂದರೆ ನಿಮಗೆ ಡಿವಿಡೆಂಡ್ ಸಂಗ್ರಹವಾಗುತ್ತಾ ಹೋಗುತ್ತದೆ, ಅಂತಿಮದಲ್ಲಿ ಸಂಪೂರ್ಣವಾಗಿ ದೊರೆಯುತ್ತದೆ, ಮತ್ತು ನಾನ್ ಕ್ಯುಮ್ಯುಲೇಟಿವ್ನಲ್ಲಿ ನಿಮಗೆ ಅವಧಿಯಲ್ಲಿ ಸಮಯಕ್ಕೆ ಡಿವಿಡೆಂಡ್ಗಳು ಸಿಗುತ್ತವೆ. ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಷೇರ್ಗಳಲ್ಲಿ ನಿಮಗೆ ಡಿವಿಡೆಂಡ್ ಅನ್ನು ನಿಗದಿತ ದರದಲ್ಲಿ ಪಾವತಿಸಲಾಗುತ್ತದೆ ಮತ್ತು ಅದು ಕಂಪನಿಯ ಆದಾಯದ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಕಂಪನಿಯ ಆದಾಯದ ಹೊರತಾಗಿಯೂ ನಿಮಗೆ ಡಿವಿಡೆಂಡ್ ನೀಡಲಾಗುತ್ತದೆ ಮತ್ತು ಅದು ನಿಗದಿತ ದರದಲ್ಲೇ ನೀಡಲಾಗುತ್ತದೆ. ಆ ಪ್ರಿಫರೆನ್ಸ್ ಶೇರ್ ನಾನ್ ಪಾರ್ಟಿಸಿಪೇಟಿಂಗ್ ಆಗಿದ್ದರೆ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳಿಗೆ ಕೆಲವು ನಿರ್ದಿಷ್ಟ ಡಿವಿಡೆಂಡ್ಗಳನ್ನು ಪಡೆಯುವ ಹಕ್ಕು ಇದೆ. ಮೇಲಾಗಿ ಕೆಲವು ಪೂರ್ವನಿರ್ಧರಿತ ಷರತ್ತುಗಳ ಆಧಾರದ ಮೇಲೆ ಅವರಿಗೆ ಹೆಚ್ಚುವರಿ ಡಿವಿಡೆಂಡ್ ಕೂಡ ಸಿಗುತ್ತದೆ. ಅಂದರೆ ಸಾಮಾನ್ಯವಾಗಿ ಸಿಗುವ ಡಿವಿಡೆಂಡ್ಗಳು ಸಿಗುತ್ತವೆ, ಜೊತೆಗೆ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಹೋಲ್ಡರ್ಗಳಿಗೆ ಸಿಗುವ ಡಿವಿಡೆಂಡ್ಗಳು ಕೂಡ ಸಿಗುತ್ತವೆ. ಮೇಲಾಗಿ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳಿಗೆ ಕೆಲವು ಪೂರ್ವನಿರ್ಧರಿತ ಷರತ್ತುಗಳ ಪ್ರಕಾರ ಹೆಚ್ಚುವರಿ ಡಿವಿಡೆಂಡ್ ನೀಡಲಾಗುತ್ತದೆ ಮತ್ತು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಗಳಿಗೆ ಲಿಕ್ವಿಡೇಷನ್ ಸಮಯದಲ್ಲಿಯೂ ಆದ್ಯತೆ ನೀಡಲಾಗುತ್ತದೆ. ಅಂದರೆ ಅವರು ಶೇರ್ಗಳನ್ನು ಮಾರಾಟ ಮಾಡಬೇಕಾದರೆ ಮಾರಾಟದಲ್ಲಿಯೂ ಅವರಿಗೆ ಆದ್ಯತೆ ನೀಡಲಾಗುತ್ತದೆ. ಮೊದಲು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳ ಶೇರ್ಗಳನ್ನು ಕಂಪನಿ ಲಿಕ್ವಿಡೇಟ್ ಮಾಡಲು ಅವಕಾಶ ನೀಡುತ್ತದೆ. ಅದಾದ ನಂತರ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಗಳು ಲಿಕ್ವಿಡೇಟ್ ಆಗುತ್ತವೆ. ಪ್ರಿಫರೆನ್ಸ್ ಶೇರ್ಗಳು ಕೂಡ ಕನ್ವರ್ಟಿಬಲ್ ಆಗಿರಬಹುದು. ನೀವು ಪ್ರಿಫರೆನ್ಸ್ ಶೇರ್ಗಳನ್ನು ಇಕ್ವಿಟಿಗಳಾಗಿ ಪರಿವರ್ತಿಸಬಹುದು. ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಗಳು ಶೇರ್ ಹೋಲ್ಡರ್ಗಳಿಗೆ ಹಕ್ಕು ನೀಡುತ್ತವೆ, ಅಂದರೆ ನೀವು ನಿರ್ದಿಷ್ಟ ಸಂಖ್ಯೆಯ ಇಕ್ವಿಟಿ ಶೇರ್ಗಳನ್ನು ಪಡೆಯಬಹುದು. ಯಾಕೆಂದರೆ ಪ್ರಿಫರೆನ್ಸ್ ಶೇರ್ಗಳಿಗೆ ಕೆಲವು ಲಕ್ಷಣಗಳು ಇಕ್ವಿಟಿ ಶೇರ್ಗಳಂತೆಯೇ ಇರುತ್ತವೆ, ಅದೇ ಸಮಯದಲ್ಲಿ ಅವುಗಳಲ್ಲಿ ಕೆಲವು ಡೆಟ್ ಸೆಕ್ಯೂರಿಟಿಗಳ ಲಕ್ಷಣಗಳು ಇರುತ್ತವೆ. ಅದಕ್ಕಾಗಿಯೇ ಅವುಗಳನ್ನು ಹೈಬ್ರಿಡ್ ಮತ್ತು ಬ್ಲೆಂಡೆಡ್ ಸೆಕ್ಯೂರಿಟಿಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಡಿವಿಡೆಂಡ್ ಅಥವಾ ಪಾವತಿ ಸರಣಿಗಳು ಪ್ರಿಫರೆನ್ಸ್ ಶೇರ್ಗಳಲ್ಲಿ ಒಂದು ರೀತಿಯಲ್ಲಿ ಇರುತ್ತವೆ. ಹಾಗಾಗಿ ಇದನ್ನು ಒಂದು ರೀತಿಯಲ್ಲಿ ಬ್ಲೆಂಡ್ ಎಂದು ಹೇಳಲಾಗುತ್ತದೆ. ಅದು ಹೈಬ್ರಿಡ್ ಆಗಿದೆ. ಅದರಲ್ಲಿ ಸ್ವಲ್ಪ ಇಕ್ವಿಟಿಯ ಲಕ್ಷಣಗಳು ಇವೆ ಮತ್ತು ಡೆಟ್ನ ಲಕ್ಷಣಗಳು ಇವೆ. ಈಗ ನಾವು ಇಕ್ವಿಟಿ ರಿಸರ್ಚ್ ಮತ್ತು ಸ್ಟಾಕ್ ಆಯ್ಕೆ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಇಕ್ವಿಟಿ ರಿಸರ್ಚ್ ನಾವು ಹೇಗೆ ಮಾಡಬೇಕು? ನಾವು ಸ್ಟಾಕ್ ಆಯ್ಕೆ ಹೇಗೆ ಮಾಡಬಹುದು? ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ ಎಂದು ಇಕ್ವಿಟಿಯಲ್ಲಿ ಹಣ ಹೂಡಬಹುದು, ಆದರೆ ಇಕ್ವಿಟಿಯಲ್ಲಿ ಎಲ್ಲಿ ಹೂಡಿಕೆ ಮಾಡಬೇಕು? ನಾವು ಹೇಗೆ ಒಂದು ಸ್ಟಾಕ್ ಅನ್ನು ಆಯ್ಕೆ ಮಾಡಬಹುದು? ಯಾವ ವಿಷಯಗಳನ್ನು ನಾವು ಗಮನಿಸಬಹುದು? ಇಕ್ವಿಟಿಗೆ ಸಂಬಂಧಿಸಿದ ಸಂಶೋಧನಾ ಕಾರ್ಯವನ್ನು ನಾವು ಹೇಗೆ ಮಾಡಬಹುದು? ಬನ್ನಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಇಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಬಹಳಷ್ಟು ಅವಕಾಶಗಳು ಲಭ್ಯವಿರುತ್ತವೆ. ಅದಕ್ಕಾಗಿಯೇ ಇಕ್ವಿಟಿ ರಿಸರ್ಚ್ ಮತ್ತು ಸ್ಟಾಕ್ ಆಯ್ಕೆ ಪ್ರಕ್ರಿಯೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ನೀವು ನಿಮ್ಮ ರಿಸ್ಕ್ ರಿಟರ್ನ್ ಮತ್ತು ಲಿಕ್ವಿಡಿಟಿ ಅಗತ್ಯಗಳನ್ನು ಪೂರೈಸುವ ಸ್ಟಾಕ್ ಅನ್ನು ಗುರುತಿಸಬೇಕಾಗುತ್ತದೆ. ಅಂದರೆ ಹೂಡಿಕೆದಾರನು ರಿಸ್ಕ್ ರಿಟರ್ನ್ ಅನ್ನು ಗಮನದಲ್ಲಿಟ್ಟುಕೊಂಡು ಲಿಕ್ವಿಡಿಟಿಯನ್ನು ಪರಿಗಣಿಸಿ ಹೂಡಿಕೆ ಮಾಡುವಾಗ ಸ್ಟಾಕ್ ಆಯ್ಕೆ ಪ್ರಕ್ರಿಯೆ ಬಹಳ ಮುಖ್ಯ. ಮತ್ತು ಇಕ್ವಿಟಿ ಸಂಶೋಧನೆ ಇದರಲ್ಲಿ ಬಹಳ ಉಪಯೋಗವಾಗುತ್ತದೆ. ಇಕ್ವಿಟಿ ಸಂಶೋಧನೆಯಲ್ಲಿ ಕಂಪನಿಯ ವಿಶ್ಲೇಷಣೆ ಬಹಳ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಕಂಪನಿಯ ವಿಶ್ಲೇಷಣೆ, ಕಂಪನಿಯ ಪರಿಸರ, ಕಂಪನಿಯ ಹಣಕಾಸು ಮತ್ತು ಹಣಕಾಸು ಹೊರಗಿನ ಮಾಹಿತಿಯನ್ನು ಅಲ್ಲಲ್ಲಿ ಪರಿಶೀಲಿಸಲಾಗುತ್ತದೆ. ಯಾವ ಕ್ಷೇತ್ರಕ್ಕೆ ಆ ಕಂಪನಿ ಸೇರಿದೆ ಎಂಬುದರ ಡೈನಾಮಿಕ್ಸ್ ಕೂಡ ನೋಡಲಾಗುತ್ತದೆ. ಕಂಪನಿಯ ಸ್ಪರ್ಧಿಗಳನ್ನು ನೋಡಲಾಗುತ್ತದೆ, ಆರ್ಥಿಕ ಪರಿಸ್ಥಿತಿಗಳು ಇತ್ಯಾದಿ ಎಲ್ಲವನ್ನೂ ಇಕ್ವಿಟಿ ಸಂಶೋಧನೆಯ ಮೂಲಕ ವಿಶ್ಲೇಷಿಸಲಾಗುತ್ತದೆ. ನೋಡಿ, ಇಕ್ವಿಟಿ ಸಂಶೋಧನೆ ಮಾಡುವ ಲಾಭವೇನು? ನಾವು ಸಂಶೋಧನೆ ಯಾಕೆ ಮಾಡುತ್ತಿದ್ದೇವೆ?
ನಾನು ನಿಮಗೆ ಹೇಳಿದಂತೆ ಇಕ್ವಿಟಿ ಸಂಶೋಧನೆಯ ಹಿಂದೆ ಇರುವ ಆಲೋಚನೆ ಎಂದರೆ ಇಕ್ವಿಟಿ ಸಂಶೋಧನೆಯ ಮುಖ್ಯ ಉದ್ದೇಶ ಅಥವಾ ಆಲೋಚನೆ ಎಂದರೆ ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವನ್ನು ಕಂಡುಹಿಡಿದು ಅದನ್ನು ಮಾರುಕಟ್ಟೆ ಬೆಲೆಯೊಂದಿಗೆ ಹೋಲಿಸುವುದು. ಅಂದರೆ ನಾವು ಸ್ಟಾಕ್ ಪ್ರೈಸಿನ ಅಂತರ್ನಿಹಿತ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಅದನ್ನು ಮಾರುಕಟ್ಟೆ ಬೆಲೆಯೊಂದಿಗೆ ಹೋಲಿಸಬೇಕು. ನಂತರ ನಾವು ನಿರ್ಧರಿಸಬೇಕು, ನಾವು ಆ ನಿರ್ದಿಷ್ಟ ಸೆಕ್ಯುರಿಟಿಯನ್ನು ಖರೀದಿಸಬೇಕಾ, ಹಿಡಿದುಕೊಳ್ಳಬೇಕಾ ಅಥವಾ ಮಾರಬೇಕಾ. ಅಂದರೆ ನಾವು ಕಂಡುಹಿಡಿದ ಅಂತರ್ನಿಹಿತ ಮೌಲ್ಯವನ್ನು ಆಧರಿಸಿ ಮಾರುಕಟ್ಟೆ ಬೆಲೆ ಹೇಗಿದೆ ಎಂದು ನೋಡಬೇಕು ಮತ್ತು ನಂತರ ನಾವು ಅದನ್ನು ಖರೀದಿಸೋಣ, ಮಾರೋಣ ಅಥವಾ ಹಿಡಿದುಕೊಳ್ಳೋಣ ಎಂದು ನಿರ್ಧರಿಸಬೇಕು. ಬಹಳಷ್ಟು ಫ್ರೇಮ್ವರ್ಕ್ಗಳು, ಬಹಳಷ್ಟು ವಿಧಾನಶಾಸ್ತ್ರಗಳಿವೆ. ಸ್ಟಾಕ್ ಆಯ್ಕೆಗಾಗಿ ಲಭ್ಯವಿವೆ. ಕೆಲವು ವಿಶ್ಲೇಷಕರು ಫಂಡಮೆಂಟಲ್ ವಿಶ್ಲೇಷಣೆಯನ್ನು ಬಳಸುತ್ತಾರೆ, ಕೆಲವರು ಟಾಪ್ ಡೌನ್ ವಿಧಾನವನ್ನು ಬಳಸುತ್ತಾರೆ, ಇನ್ನೂ ಕೆಲವರು ಬಾಟಮ್ ಅಪ್ ವಿಧಾನವನ್ನು ಬಳಸುತ್ತಾರೆ. ವಿಶ್ಲೇಷಕರು ಕೆಲವೊಮ್ಮೆ ಪ್ರಮಾಣಾತ್ಮಕ ಸ್ಕ್ರೀನಿಂಗ್ ಕೂಡ ಮಾಡುತ್ತಾರೆ. ಟೆಕ್ನಿಕಲ್ ಸೂಚಕಗಳನ್ನು ಕೂಡ ಸ್ಟಾಕ್ ಆಯ್ಕೆಗಾಗಿ ಬಳಸುತ್ತಾರೆ. ಅಂದರೆ ಈ ಎಲ್ಲ ವಿಷಯಗಳನ್ನು ಒಬ್ಬ ವಿಶ್ಲೇಷಕನು ಬಳಸಬಹುದು. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮುಂದೆ ನೋಡೋಣ. ಮೊದಲು ನಾವು ಫಂಡಮೆಂಟಲ್ ವಿಶ್ಲೇಷಣೆ ಬಗ್ಗೆ ಮಾತನಾಡೋಣ. ಫಂಡಮೆಂಟಲ್ ವಿಶ್ಲೇಷಣೆ ಮೂಲಕ ನಾವು ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವನ್ನು ಹೇಗೆ ಕಂಡುಹಿಡಿಯಬಹುದು ಮತ್ತು ಫಂಡಮೆಂಟಲ್ ವಿಶ್ಲೇಷಣೆಯಲ್ಲಿ ಕಂಪನಿಯ ಯಾವ ವಿಷಯಗಳನ್ನು ನಾವು ನೋಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಫಂಡಮೆಂಟಲ್ ವಿಶ್ಲೇಷಣೆ ಅಂದರೆ ನಾವು ಒಂದು ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವನ್ನು ಕಂಡುಹಿಡಿಯುವ ಪ್ರಕ್ರಿಯೆ. ಅಂದರೆ ಆ ನಿರ್ದಿಷ್ಟ ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವನ್ನು ನಾವು ನಿರ್ಧರಿಸೋಣ ಮತ್ತು ಈ ಮೌಲ್ಯಗಳು ಅನೇಕ ಆರ್ಥಿಕ ಅಂಶಗಳ ಮೇಲೆ ಅವಲಂಬಿತವಾಗಿವೆ. ಉದಾಹರಣೆಗೆ ಭವಿಷ್ಯದ ಆದಾಯಗಳು ಮತ್ತು ನಗದು ಹರಿವುಗಳು. ಇಡೀ ಈ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುವ ಆಟ, ಇಡೀ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುವ ಪ್ರಕ್ರಿಯೆ ಎಲ್ಲವೂ ನಿಮ್ಮ ಭವಿಷ್ಯದ ಆದಾಯಗಳು, ಕಂಪನಿಯ ನಗದು ಹರಿವುಗಳು, ಬಡ್ಡಿದರಗಳು ಮತ್ತು ಅಪಾಯದ ವ್ಯತ್ಯಾಸಗಳ ಮೇಲೆ ಆಧಾರಿತವಾಗಿದೆ. ಈ ಎಲ್ಲ ಅಂಶಗಳನ್ನು ಒಂದು ವಿಶ್ಲೇಷಕನು ಪರಿಶೀಲಿಸುತ್ತಾನೆ ಮತ್ತು ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ಒಂದು ಷೇರುದ ಅಂತರ್ನಿಹಿತ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ಆ ನಿರ್ದಿಷ್ಟ ಷೇರುದ ಅಂತರ್ನಿಹಿತ ಮೌಲ್ಯವನ್ನು ಅಲ್ಲಿ ತಲುಪುತ್ತಾರೆ. ನಿವೇಶಕರು ಆ ನಿರ್ದಿಷ್ಟ ಷೇರುವನ್ನು ಖರೀದಿಸಬೇಕು, ಯಾಕೆಂದರೆ ಮಾರುಕಟ್ಟೆ ಬೆಲೆ ಅಂತರ್ನಿಹಿತ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ, ಅಂದರೆ ನೀವು ಕಂಡುಹಿಡಿದಿರುವ ಆ ನಿರ್ದಿಷ್ಟ ಅಂತರ್ನಿಹಿತ ಮೌಲ್ಯಕ್ಕಿಂತ ಮಾರುಕಟ್ಟೆ ಬೆಲೆ ಕಡಿಮೆ ಇದ್ದರೆ. ಉದಾಹರಣೆಯ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ನಿಮ್ಮ ವಿಶ್ಲೇಷಣೆಯ ನಂತರ ಒಂದು ಕಂಪನಿಯ ಷೇರು ಬೆಲೆ ₹100 ಎಂದು ಕಂಡುಹಿಡಿದಿದ್ದರೆ ಮತ್ತು ಅದು ಮಾರುಕಟ್ಟೆಯಲ್ಲಿ ₹80ಗೆ ವ್ಯಾಪಾರವಾಗುತ್ತಿದೆ ಎಂದರೆ, ಇದರರ್ಥ ಅದರ ಬೆಲೆ ನಿಮ್ಮ ಮೌಲ್ಯಮಾಪನದ ಪ್ರಕಾರ ₹100 ಆಗಿರಬೇಕು. ಆದರೆ ಈಗ ಅದು ಮಾರುಕಟ್ಟೆಯಲ್ಲಿ ₹80ಗೆ ವ್ಯಾಪಾರವಾಗುತ್ತಿದೆ. ಇದರರ್ಥ ಅದನ್ನು ತಕ್ಷಣವೇ ಖರೀದಿಸಬೇಕು. ನಿಮಗೆ ಯಾವುದೇ ಸಂಶಯವಿಲ್ಲದೆ ಅದನ್ನು ಖರೀದಿಸಬಹುದು. ಮತ್ತು ಮಾರುಕಟ್ಟೆ ಬೆಲೆ ಅಂತರ್ನಿಹಿತ ಮೌಲ್ಯಕ್ಕಿಂತ ಹೆಚ್ಚು ಇದ್ದರೆ, ಅಂದರೆ ನೀವು ₹100 ಎಂದು ಬೆಲೆ ಕಂಡುಹಿಡಿದಿದ್ದೀರಿ, ಆದರೆ ಮಾರುಕಟ್ಟೆಯಲ್ಲಿ ಅದು ₹120ಗೆ ವ್ಯಾಪಾರವಾಗುತ್ತಿದೆ ಎಂದರೆ, ನಿಜವಾದ ಬೆಲೆ ಅದು ₹100 ಆಗಿರಬೇಕು. ಈ ಹಿಸಾಬಿನಲ್ಲಿ ಅದನ್ನು ಮಾರಬೇಕು, ಅಂದರೆ ಆ ಮಾರುಕಟ್ಟೆ ಬೆಲೆಗೆ ಬಹುಶೀಘ್ರದಲ್ಲಿ ಮಾರಾಟ ಆಗಬಹುದು ಮತ್ತು ಅದು ತನ್ನ ಅಂತರ್ನಿಹಿತ ಮೌಲ್ಯವನ್ನು ತಲುಪಬಹುದು. ಹಾಗಾಗಿ ಯಾವಾಗಲೂ ಒಂದು ಷೇರು ತನ್ನ ಅಂತರ್ನಿಹಿತ ಮೌಲ್ಯವನ್ನು ತಲುಪಬೇಕು. ಆ ಹಿಸಾಬಿನಲ್ಲಿ ಆ ನಿರ್ದಿಷ್ಟ ಸೆಕ್ಯುರಿಟಿಯನ್ನು ಮಾರಬೇಕು. ಹಾಗಾಗಿ ಒಂದು ರೀತಿಯಲ್ಲಿ ಫಂಡಮೆಂಟಲ್ ವಿಶ್ಲೇಷಣೆಯ ಮೂಲಕ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಅಥವಾ ಹೂಡಿಕೆದಾರನು ಯಾವ ರೀತಿಯಲ್ಲಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು. ಫಂಡಮೆಂಟಲ್ ವಿಶ್ಲೇಷಣೆಯಲ್ಲಿ ಆರ್ಥಿಕ ವಿಶ್ಲೇಷಣೆ, ಉದ್ಯಮ ವಿಶ್ಲೇಷಣೆ ಮತ್ತು ಕಂಪನಿ ವಿಶ್ಲೇಷಣೆ ಸೇರಿವೆ. ಅಂದರೆ 3 ರೀತಿಯಲ್ಲಿ ವಿಶ್ಲೇಷಣೆ ನಡೆಯುತ್ತದೆ. ಫಂಡಮೆಂಟಲ್ ಆಗಿ ಮೊದಲು ಆರ್ಥಿಕತೆಯನ್ನು ವಿಶ್ಲೇಷಿಸುತ್ತಾರೆ, ನಂತರ ಉದ್ಯಮವನ್ನು ವಿಶ್ಲೇಷಿಸುತ್ತಾರೆ, ನಂತರ ಕಂಪನಿಯನ್ನು ವಿಶ್ಲೇಷಿಸುತ್ತಾರೆ. ಆದರೆ ಮೊದಲು ನಾವು ಯಾವ ವಿಶ್ಲೇಷಣೆಯನ್ನು ಮಾಡಬೇಕು ಎಂಬುದು ನಮಗೆ ಹೇಗೆ ಗೊತ್ತಾಗುತ್ತದೆ? ಅದು ನಮಗೆ ಗೊತ್ತಾಗುವುದು ಫಂಡ್ ಮ್ಯಾನೇಜರ್ನ ಅಪ್ರೋಚ್ನಿಂದ, ಅಂದರೆ ಅವರ ಪೋರ್ಟ್ಫೋಲಿಯೋ ನಿರ್ಮಾಣದ ವಿಧಾನದಿಂದ. ಅದು ಟಾಪ್ ಡೌನ್ ಅಪ್ರೋಚ್ ಆಗಿರಬಹುದು ಅಥವಾ ಬಾಟಮ್ ಅಪ್ ಅಪ್ರೋಚ್ ಆಗಿರಬಹುದು. ಇದು ಫಂಡ್ ಮ್ಯಾನೇಜರ್ನಿಂದ ಫಂಡ್ ಮ್ಯಾನೇಜರ್ಗೆ ಬದಲಾಗುತ್ತದೆ. ಅವರು ಒಂದು ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವನ್ನು ಕಂಡುಹಿಡಿಯಲು ಅಥವಾ ಹೂಡಿಕೆಯಲ್ಲಿ ನಿರ್ದಿಷ್ಟ ಸೆಕ್ಯುರಿಟಿಯನ್ನು ಆಯ್ಕೆ ಮಾಡಲು ಯಾವ ವಿಧಾನವನ್ನು ಬಳಸುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಾನು ನಿಮಗೆ ಹೇಳಿದಂತೆ 2 ರೀತಿಯ ವಿಧಾನಗಳಿವೆ. ಮೊದಲದು ಟಾಪ್ ಡೌನ್ ಅಪ್ರೋಚ್ ಮತ್ತು ಬಾಟಮ್ ಅಪ್ ಅಪ್ರೋಚ್. ಇವೆರಡನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಏನು ಅಂದರೆ, ನೋಡಿ, ನಾವು ಟಾಪ್ ಡೌನ್ ಅಪ್ರೋಚ್ ಬಗ್ಗೆ ಮಾತನಾಡುವಾಗ ಮೊದಲು ನಾವು ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡುತ್ತೇವೆ. ಆರ್ಥಿಕ ವಿಶ್ಲೇಷಣೆ ಮಾಡಲಾಗುತ್ತದೆ, ನಂತರ ಇಂಡಸ್ಟ್ರಿಗೆ ಹೋಗುತ್ತೇವೆ ಮತ್ತು ನಂತರ ಕಂಪನಿಯ ವಿಶ್ಲೇಷಣೆ ಮಾಡಲಾಗುತ್ತದೆ. ಅದೇ ಬಾಟಮ್ ಅಪ್ ಅಪ್ರೋಚ್ನಲ್ಲಿ ಏನು ಆಗುತ್ತದೆ? ಮೊದಲು ಫಂಡ್ ಮ್ಯಾನೇಜರ್ಗಳು ಒಂದು ಕಂಪನಿಯನ್ನು ಆಯ್ಕೆ ಮಾಡುತ್ತಾರೆ, ಒಂದು ಸ್ಟಾಕ್ ಪ್ರೈಸನ್ನು ಆಯ್ಕೆ ಮಾಡುತ್ತಾರೆ, ಕಂಪನಿಯನ್ನು ವಿಶ್ಲೇಷಣೆ ಮಾಡುತ್ತಾರೆ, ಭವಿಷ್ಯದ ಆದಾಯವನ್ನು ವಿಶ್ಲೇಷಣೆ ಮಾಡುತ್ತಾರೆ, ಅದರ ಅಂತರ್ನಿಹಿತ ಮೌಲ್ಯವನ್ನು ಲೆಕ್ಕ ಹಾಕುತ್ತಾರೆ. ನಂತರ ಅದನ್ನು ಅದರ ಪಿಯರ್ಸ್ಗಳೊಂದಿಗೆ ಹೋಲಿಕೆ ಮಾಡುತ್ತಾರೆ. ಇಂಡಸ್ಟ್ರಿಯ ಸಂಪೂರ್ಣ ವಿಶ್ಲೇಷಣೆ ಮಾಡುತ್ತಾರೆ. ಇಂಡಸ್ಟ್ರಿ ಹೇಗೆ ಸಾಗುತ್ತಿದೆ, ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿ ಹೇಗೆ ಬೆಳೆಯಲಿದೆ ಎಂಬುದನ್ನು ನೋಡುತ್ತಾರೆ.
ಯಾವ ರೀತಿಯಲ್ಲಿ ಅದು ಒಟ್ಟು ಆರ್ಥಿಕತೆಯಲ್ಲಿ ತನ್ನ ಕೊಡುಗೆ ನೀಡಬಹುದು ಎಂಬುದನ್ನು ವಿಶ್ಲೇಷಣೆ ಮಾಡುತ್ತಾರೆ ಮತ್ತು ಕೊನೆಯಲ್ಲಿ ಆರ್ಥಿಕ ವಿಶ್ಲೇಷಣೆ ಮಾಡಲಾಗುತ್ತದೆ. ಇದು ಬಾಟಮ್ ಅಪ್ ಅಪ್ರೋಚ್. ಎರಡೂ ವಿಧಾನಗಳು ಸರಿಯೇ ಆಗಿವೆ. ಯಾವುದೇ ಫಂಡ್ ಮ್ಯಾನೇಜರ್ ಯಾವುದೇ ವಿಧಾನವನ್ನು ಬಳಸಬಹುದು. ಈಗ ನಾವು ಬೈ ಸೈಡ್ ರಿಸರ್ಚ್ ಮತ್ತು ಸೆಲ್ ಸೈಡ್ ರಿಸರ್ಚ್ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಸೆಲ್ ಸೈಡ್ ಅನಾಲಿಸ್ಟ್ಗಳು ಎಂದರೆ ಅನಾಲಿಸ್ಟ್ಗಳು ನಿರ್ದಿಷ್ಟ ಸಂಸ್ಥೆಗಳಿಗಾಗಿ ಕೆಲಸ ಮಾಡುತ್ತಾರೆ. ಅಂದರೆ ಕಂಪನಿಗಳು ತಮ್ಮ ಕ್ಲೈಂಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೇವೆಗಳು, ಬ್ರೋಕಿಂಗ್ ಸೇವೆಗಳು ಮತ್ತು ಸಲಹಾ ಸೇವೆಗಳನ್ನು ಒದಗಿಸುತ್ತವೆ. ಅವರು ತಮ್ಮ ಸಂಶೋಧನಾ ವರದಿಗಳನ್ನು ಕಂಪನಿಗಳ ಮೇಲೆ ಬಿಡುಗಡೆ ಮಾಡುತ್ತಾರೆ ಮತ್ತು ಶಿಫಾರಸು ಮಾಡುತ್ತಾರೆ ಯಾವ ಸೆಕ್ಯೂರಿಟೀಸ್ ಅನ್ನು ಖರೀದಿಸಬೇಕು, ಮಾರಬೇಕು ಅಥವಾ ಹಿಡಿದುಕೊಳ್ಳಬೇಕು ಎಂದು, ಮತ್ತು ಈ ಶಿಫಾರಸುಗಳು ಸೇರಿವೆ. ಅವರು ಹೇಗೆ ವಿಶ್ಲೇಷಣೆ ಮಾಡುತ್ತಾರೆ? ಅನಾಲಿಸ್ಟ್ಗಳ ನಿರೀಕ್ಷೆಯ ಮೇಲೆ ಕಂಪನಿಯ ಆದಾಯ ಹೇಗೆ ಬೆಳೆಯುತ್ತದೆ ಎಂಬುದನ್ನು ಅವರು ನೋಡುತ್ತಾರೆ. ಭವಿಷ್ಯದಲ್ಲಿ ಬೆಲೆ ಹೇಗೆ ಪ್ರದರ್ಶನ ನೀಡುತ್ತದೆ, ಯಾವುದು ಪ್ರೈಸ್ ಟಾರ್ಗೆಟ್ ಆಗಿದೆ, ಅದು ಹೇಗೆ ಬೆಳೆಯುತ್ತದೆ ಎಂಬುದನ್ನು ಆಧರಿಸಿ ನಂತರ ಕಂಪನಿಯ ಮೌಲ್ಯವನ್ನು ಲೆಕ್ಕಹಾಕಿ ನಿಮಗೆ ಶಿಫಾರಸು ನೀಡುತ್ತಾರೆ. ಅದರಿಂದ ಸೆಲ್ಸ್ ಸೈಡ್ ಅನಾಲಿಸ್ಟ್ನ ಕೆಲಸ ಎಂದರೆ ಸಲಹೆ ನೀಡುವುದು, ಬ್ರೋಕಿಂಗ್ ಒದಗಿಸುವುದು ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವುದು. ಇನ್ನೊಂದು ಕಡೆ ಬಾಯ್ ಸೈಡ್ ಅನಾಲಿಸ್ಟ್ಗಳು ಹಣ ನಿರ್ವಹಣಾಕಾರರಿಗಾಗಿ ಕೆಲಸ ಮಾಡುತ್ತಾರೆ. ಅವರು ಹಣವನ್ನು ಹೂಡಿಕೆ ಮಾಡುತ್ತಿರುವವರು, ಅಂದರೆ ಮ್ಯೂಚುವಲ್ ಫಂಡ್ಸ್, ಹೆಡ್ಜ್ ಫಂಡ್ಸ್, ಪೆನ್ಷನ್ ಫಂಡ್ಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳು ತಮ್ಮ ಗ್ರಾಹಕರ ಪರವಾಗಿ ತಮ್ಮದೇ ಹೂಡಿಕೆ ಖಾತೆಗಳಿಗೆ ಸೆಕ್ಯೂರಿಟಿಗಳನ್ನು ಖರೀದಿ ಮತ್ತು ಮಾರಾಟ ಮಾಡುತ್ತಾರೆ. ಹಾಗಾದರೆ ಈ ಅನಾಲಿಸ್ಟ್ಗಳು ಏನು ಮಾಡುತ್ತಾರೆ ಎಂದು ನೋಡೋಣ. ಇವರು ಹೂಡಿಕೆ ಶಿಫಾರಸುಗಳನ್ನು ತಯಾರಿಸುತ್ತಾರೆ. ಅವುಗಳನ್ನು ಆಂತರಿಕ ಬಳಕೆಗೆ ಸಂಸ್ಥೆಯೊಳಗಿನ ಫಂಡ್ ಮ್ಯಾನೇಜರ್ಗಳು ಉಪಯೋಗಿಸುತ್ತಾರೆ. ಹೀಗಾಗಿ ಇವರನ್ನು ಬೈ ಸೈಡ್ ಅನಾಲಿಸ್ಟ್ಗಳು ಎಂದು ಕರೆಯಲಾಗುತ್ತದೆ. ಈಗ ನಾವು ಸ್ಟಾಕ್ ವಿಶ್ಲೇಷಣಾ ಪ್ರಕ್ರಿಯೆಗೆ ಬರುವೆವು. ಅಂದರೆ ನಾವು ಹೇಗೆ ಒಂದು ಸ್ಟಾಕ್ ಅನ್ನು ವಿಶ್ಲೇಷಣೆ ಮಾಡುತ್ತೇವೆ ಎಂಬುದು. ಆ ಪ್ರಕ್ರಿಯೆ ಏನು ನೋಡಿ. ನಾನು ನಿಮಗೆ ಮೊದಲು ಹೇಳಿದ್ದಂತೆ ಯಾವುದೇ ಹೂಡಿಕೆಗೆ ಅದರ ಮೌಲ್ಯವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂಬುದು. ಅದು ನಿರ್ಧರಿಸಲಾಗುವುದು ನಿರೀಕ್ಷಿತ ನಗದು ಹರಿವಿನ ಆಧಾರದ ಮೇಲೆ ಮತ್ತು ಕಂಪನಿಗೆ ಬರುತ್ತಿರುವ ನಗದು ಹರಿವಿನ ಆಧಾರದ ಮೇಲೆ, ಜೊತೆಗೆ ಹೂಡಿಕೆದಾರ ಅಥವಾ ವಿಶ್ಲೇಷಕರ ಅಗತ್ಯವಾದ ಪ್ರತಿಫಲದ ದರದ ಆಧಾರದ ಮೇಲೆ, ಅಂದರೆ ಡಿಸ್ಕೌಂಟ್ ದರದಲ್ಲಿ. ಅಂದರೆ ಭವಿಷ್ಯದಲ್ಲಿ ಬರುವ ನಗದು ಹರಿವುಗಳು ಮತ್ತು ಇಂದಿನ ಅಗತ್ಯವಾದ ಪ್ರತಿಫಲದ ದರ, ಇದನ್ನು ನಾವು ಡಿಸ್ಕೌಂಟ್ ದರವು ಎಂದು ಕರೆಯುತ್ತೇವೆ. ಹೀಗಾಗಿ ಈ ಎರಡು ವಿಷಯಗಳು ಹೂಡಿಕೆಯ ಮೌಲ್ಯವನ್ನು ನಿರ್ಧರಿಸಲು ಅಗತ್ಯವಾಗುತ್ತವೆ. ಮತ್ತು ನಾವು ಮಾತನಾಡುತ್ತಿರುವ ಈ ನಗದು ಹರಿವುಗಳು ಸಾಮಾನ್ಯವಾಗಿ ಏನು ಆಗುತ್ತವೆ ಎಂದರೆ ಅವು ಅನೇಕ ಆರ್ಥಿಕ ಪರಿಸರಗಳಿಂದ ಪ್ರಭಾವಿತವಾಗುತ್ತವೆ. ಅಂದರೆ ಅನೇಕ ವಿಷಯಗಳಿವೆ, ಅವು ಈ ನಿರೀಕ್ಷಿತ ನಗದು ಹರಿವುಗಳನ್ನು ಪ್ರಭಾವಿತಗೊಳಿಸುತ್ತವೆ. ಹೀಗಾಗಿ ಒಂದು ವಿಶ್ಲೇಷಕನಿಗೆ ಆರ್ಥಿಕ ಚರಾಂಶಗಳ ಬಗ್ಗೆ ತುಂಬಾ ಉತ್ತಮವಾದ ಅರ್ಥಗರ್ಭಿತ ತಿಳುವಳಿಕೆ ಇರಬೇಕು. ಮತ್ತು ಮ್ಯಾಕ್ರೋ ಆರ್ಥಿಕ ವಿಶ್ಲೇಷಣೆ ನಿಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸುತ್ತದೆ. ಉದಾಹರಣೆಗೆ ಕ್ಷೇತ್ರಗಳು, ಕಂಪನಿ ವಿಶ್ಲೇಷಣೆ ಮತ್ತು ನೀವು ಯಾವ ರೀತಿಯಲ್ಲಿ ಅವನ್ನು ಮಾಡಬಹುದು ಎಂಬುದನ್ನು. ಹೀಗಾಗಿ ಸ್ಟಾಕ್ ವಿಶ್ಲೇಷಣೆಯ ಮುಖ್ಯ ಉದ್ದೇಶವೇನೆಂದರೆ ನಿಮಗೆ ಒಂದು ಅಪಾಯ ಮತ್ತು ಪ್ರತಿಫಲದ ನಿರ್ಧಾರವನ್ನು ನೀಡುವುದು. ನೀವು ನೋಡಿಕೊಂಡು ಅಪಾಯ ಮತ್ತು ಪ್ರತಿಫಲದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಮಾರುಕಟ್ಟೆಯಲ್ಲಿ ನೀವು ಮೊದಲಿಗೆ ಉದ್ಯಮ ಮಟ್ಟದಲ್ಲಿ, ನಂತರ ಕಂಪನಿ ಮಟ್ಟದಲ್ಲಿ, ನಂತರ ಸ್ಟಾಕ್ ಮಟ್ಟದಲ್ಲಿ ನೋಡಬಹುದು. ಮಾರುಕಟ್ಟೆ ಮಟ್ಟದಲ್ಲಿ, ಉದ್ಯಮ ಮಟ್ಟದಲ್ಲಿ ಮತ್ತು ಕಂಪನಿ ಮಟ್ಟದಲ್ಲಿ ಒಂದು ಸ್ಟಾಕ್ ಅನ್ನು ವಿಶ್ಲೇಷಿಸಬಹುದು. ಮತ್ತು ಸ್ಟಾಕ್ ವಿಶ್ಲೇಷಣೆಯಲ್ಲಿಯೂ ಇದೇ 3 ಹಂತಗಳಿವೆ. ಇದು ಕಂಪನಿ ಮತ್ತು ಮಾರುಕಟ್ಟೆಯ ವಿಶ್ಲೇಷಣೆಯನ್ನು ಅಗತ್ಯವಿರಿಸುತ್ತದೆ. ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು ಆರ್ಥಿಕ ವಿಶ್ಲೇಷಣೆ ಎಂದರೆ ಏನು. ಮೊದಲು ಆರ್ಥಿಕ ವಿಶ್ಲೇಷಣೆ, ನಂತರ ಉದ್ಯಮ ವಿಶ್ಲೇಷಣೆ ಮತ್ತು ನಂತರ ನಿಮ್ಮ ಕಂಪನಿ ವಿಶ್ಲೇಷಣೆ ಬರುತ್ತದೆ. ಈಗ ನಾವು ಆರ್ಥಿಕ ವಿಶ್ಲೇಷಣೆ ಬಗ್ಗೆ ಮಾತನಾಡೋಣ. ನೋಡಿ, ಕೆಲವು ಆರ್ಥಿಕ ವಿಶ್ಲೇಷಣೆಗಳು ಅಥವಾ ಕೆಲವು ಮ್ಯಾಕ್ರೋ ಆರ್ಥಿಕ ಪರಿಸರಗಳು ಇರುತ್ತವೆ. ಅವು ಎಲ್ಲ ಉದ್ಯಮಗಳನ್ನು ಅಥವಾ ಉದ್ಯಮದೊಳಗಿನ ಎಲ್ಲ ಕಂಪನಿಗಳನ್ನು ಪ್ರಭಾವಿತಗೊಳಿಸುತ್ತವೆ. ನಿಮ್ಮ ಎಲ್ಲ ಮಾರುಕಟ್ಟೆಗಳು ಅಥವಾ ಯಾವುದೇ ಉದ್ಯಮಗಳು, ಯಾವ ಕಂಪನಿಗಳು ಕೆಲಸ ಮಾಡುತ್ತಿವೆ, ಯಾವ ಮ್ಯಾಕ್ರೋ ಆರ್ಥಿಕ ಅಂಶಗಳಿದ್ದರೂ ಆ ಕಂಪನಿಗೆ ಅವುಗಳಿಂದ ಪ್ರಭಾವ ಬೀರುತ್ತದೆ. ಯಾವುದೇ ಹಣಕಾಸು ನೀತಿಗಳು ಅಥವಾ ರಾಜಸ್ವ ನೀತಿಗಳು ನಿಮ್ಮ ವ್ಯವಹಾರವನ್ನು ಬಹಳಷ್ಟು ಪ್ರಭಾವಿಸಬಹುದು. ಉದಾಹರಣೆಗೆ ನಾನು ಹೇಳಬೇಕಾದರೆ ಕೆಲವು ರಾಜಸ್ವ ನೀತಿಗಳು ಅಥವಾ ಸರ್ಕಾರದಿಂದ ತೆಗೆದುಕೊಳ್ಳಲಾದ ಕೆಲವು ಉಪಕ್ರಮಗಳು, ಉದಾಹರಣೆಗೆ ಕಂಪನಿಗೆ ತೆರಿಗೆಯಲ್ಲಿ ಕಡಿತ ನೀಡಲಾಗಿದೆ ಅಥವಾ ಕಾರ್ಪೊರೇಟ್ ತೆರಿಗೆಯಲ್ಲಿ ಕಡಿತ ನೀಡಲಾಗಿದೆ. ಕಾರ್ಪೊರೇಟ್ ತೆರಿಗೆಯಲ್ಲಿ ಕಡಿತವನ್ನು ಕಂಪನಿ ಹೇಳಲಾಗುತ್ತದೆ. ಉದಾಹರಣೆಗೆ ಸರ್ಕಾರ ಹೇಳುತ್ತದೆ ಎಂದರೆ ನಾವು ತೆರಿಗೆಯನ್ನು ಕಡಿಮೆ ಮಾಡುತ್ತೇವೆ ಅಥವಾ ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡುತ್ತೇವೆ ಎಂದು ಹೇಳಿದರೆ ಅದು ನಿಮ್ಮ ಕಂಪನಿಯನ್ನು ಬೆಳೆಯಲು ಉತ್ತೇಜನ ನೀಡುತ್ತದೆ. ಏಕೆಂದರೆ ಕಂಪನಿಗೆ ಕಡಿಮೆ ತೆರಿಗೆ ನೀಡಬೇಕಾಗುತ್ತದೆ ಮತ್ತು ಅವರ ಬಳಿ ಹೆಚ್ಚು ಹಣ ಉಳಿಯುತ್ತದೆ. ನಂತರ ಅವರು ಆ ಹಣವನ್ನು ತಮ್ಮದೇ ವ್ಯವಹಾರದಲ್ಲಿ ಹೂಡಬಹುದು. ಹೀಗಾಗಿ ಈ ರೀತಿಯಲ್ಲಿ ತೆಗೆದುಕೊಳ್ಳುವ ಒಂದು ಸಣ್ಣ ತೆರಿಗೆ ಕಡಿತದ ಹೆಜ್ಜೆಯೂ ಸಹ ಕಂಪನಿಯ ಮೌಲ್ಯಮಾಪನವನ್ನು ಬಹಳ ಚೆನ್ನಾಗಿ ಹೆಚ್ಚಿಸಬಹುದು. ಅದೇ ರೀತಿಯಲ್ಲಿ ಕೆಲವು ಹಣಕಾಸು ನೀತಿಗಳು ಇರುತ್ತವೆ. ಅವು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಸರಬರಾಜನ್ನು ಕಡಿಮೆ ಮಾಡುತ್ತವೆ. ಇದರಿಂದ ವ್ಯಾಪಾರದ ವಿಸ್ತರಣಾ ಯೋಜನೆಗಳು ಮತ್ತು ಕಾರ್ಯನೀತಿ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುತ್ತದೆ.
ಹಾಗಾದರೆ ಮಾರುಕಟ್ಟೆಯಲ್ಲಿ ಹಣಕಾಸು ನೀತಿ ಎಂದರೆ ಸರ್ಕಾರ ಅಥವಾ ನಿಮ್ಮ ಕೇಂದ್ರ ಬ್ಯಾಂಕುಗಳು ಬಡ್ಡಿ ದರಗಳನ್ನು ಹೆಚ್ಚಿಸಿದರೆ ಆಗ ಒಂದು ರೀತಿಯಲ್ಲಿ ಬಿಸಿನೆಸ್ಗಳಿಗೆ ಬರುವ ಕ್ಯಾಪಿಟಲ್ ಅಗತ್ಯಗಳ ಮೇಲೆ ಒತ್ತಡ ಬರುತ್ತದೆ. ಬಿಸಿನೆಸ್ಗಳಿಗೆ ಬೇಕಾದ ಕ್ಯಾಪಿಟಲ್ ಅಗತ್ಯಗಳನ್ನು ಅವರು ಪೂರೈಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಹೆಚ್ಚಿನ ಬಡ್ಡಿ ದರಗಳ ಕಾರಣದಿಂದ ಅವರು ತೆಗೆದುಕೊಳ್ಳುವ ಕ್ಯಾಪಿಟಲ್ ತುಂಬ ದುಬಾರಿಯಾಗುತ್ತದೆ. ಈ ಕಾರಣದಿಂದಾಗಿ ಅವರು ತಮ್ಮ ವಿಸ್ತರಣಾ ಯೋಜನೆಗಳನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಸ್ವಲ್ಪ ಮಟ್ಟಿಗೆ ಅವರ ಕಂಪನಿಯ ಮೌಲ್ಯಮಾಪನ ಮತ್ತು ಲಾಭಗಳಿಗೂ ಇದರಿಂದ ಪರಿಣಾಮ ಬೀಳಬಹುದು. ಹಾಗಾಗಿ ಒಂದು ದೊಡ್ಡ ಮಾಕ್ರೋ ಆರ್ಥಿಕ ಪೂರ್ವಾನುಮಾನ ಅಗತ್ಯವಿದೆ. ನೀವು ಯಾವುದೇ ಸೆಕ್ಯುರಿಟಿ ಅಥವಾ ಯಾವುದೇ ಕ್ಷೇತ್ರ ಸಂಸ್ಥೆ ಇಕ್ವಿಟಿಯನ್ನು ಮೌಲ್ಯಮಾಪನ ಮಾಡುವಾಗ ಬಹಳಷ್ಟು ವಿಷಯಗಳಿವೆ. ಈ ಎಲ್ಲವನ್ನೂ ನೀವು ಮಾಡಿ ಒಂದು ರೀತಿಯಲ್ಲಿ ಪೂರ್ವಾನುಮಾನ ಮಾಡಬಹುದು ಮತ್ತು ನಿಮ್ಮ ಕ್ಷೇತ್ರ ಆರ್ಥಿಕತೆ ಸಂಸ್ಥೆ ಇಕ್ವಿಟಿಯನ್ನು ನೋಡಲು ಅವುಗಳನ್ನು ಹೇಗೆ ಮೌಲ್ಯಮಾಪನ ಮಾಡಬೇಕೆಂದು ನಿರ್ಧರಿಸಬಹುದು. ಈ ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿಡಬೇಕಾಗುತ್ತದೆ. ನೋಡಿ, ಒಂದು ವಿಶ್ಲೇಷಕನು ಮಾಡಬೇಕಾದ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ವಿಶ್ಲೇಷಕರು ಸಾಮಾನ್ಯವಾಗಿ ಸರ್ಕಾರದಿಂದ ನೀಡಲಾಗುವ ಆರ್ಥಿಕ ಅಂಕಿಅಂಶಗಳನ್ನು ಬಹಳ ಸಮೀಪದಿಂದ ಗಮನಿಸುತ್ತಾರೆ. ಅದು ಯಾವ ಆರ್ಥಿಕತೆಯಾದರೂ ಇರಬಹುದು, ಅದು ಅಭಿವೃದ್ಧಿಶೀಲ ಆರ್ಥಿಕತೆ ಆಗಿರಬಹುದು ಅಥವಾ ಅಭಿವೃದ್ಧಿ ಹೊಂದಿರುವ ಆರ್ಥಿಕತೆ ಆಗಿರಬಹುದು. ನಿಮ್ಮ ಸರ್ಕಾರ ಏನು ಮಾಡುತ್ತಿದೆ, ನಿಮ್ಮ ಕೇಂದ್ರ ಬ್ಯಾಂಕ್ ಏನು ಮಾಡುತ್ತಿದೆ, ಬಡ್ಡಿದರಗಳ ಬಗ್ಗೆ ಅವರ ಯಾವುದೇ ಕ್ರಮ, ಅವರ ಯಾವುದೇ ನಿರ್ಧಾರ, ವಿಶ್ಲೇಷಕರು ಅದನ್ನು ಬಹಳ ಸಮೀಪದಿಂದ ಗಮನಿಸುತ್ತಾರೆ. ನಿಮ್ಮ ಸೂಚ್ಯಂಕಗಳು ಸಾಮಾನ್ಯವಾಗಿ ಆರ್ಥಿಕ ಸೂಚಕಗಳನ್ನು ಸೂಚ್ಯಂಕ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಆರ್ಥಿಕ ಸೂಚಕಗಳ ಸೂಚ್ಯಂಕಗಳು ಉದಾಹರಣೆಗೆ ನಿಮ್ಮ ಉಪಯುಕ್ತ ಮಾಸಿಕ ದರ ವರ್ಧನೆ ಸೂಚ್ಯಂಕಗಳು, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕಗಳು, ಜಿಡಿಪಿಯ ಬೆಳವಣಿಗೆ ದರ ಇತ್ಯಾದಿ. ಹೀಗಾಗಿ ಒಬ್ಬ ವಿಶ್ಲೇಷಕನು ಆರ್ಥಿಕ ಶಾಸ್ತ್ರ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಿಸುತ್ತಾನೆ. ಬಡ್ಡಿದರಗಳ ಅಸ್ಥಿರತೆಯನ್ನು ಕೂಡ ನೋಡಲಾಗುತ್ತದೆ. ಹೀಗಾಗಿ ಅನೇಕ ವಿಷಯಗಳನ್ನು ಒಬ್ಬ ವಿಶ್ಲೇಷಕನು ಗಮನಿಸಬೇಕಾಗುತ್ತದೆ, ವಿಶೇಷವಾಗಿ ಅವನು ಒಂದು ಮ್ಯಾಕ್ರೋ ಆರ್ಥಿಕ ಪೂರ್ವಾನುಮಾನ ಮಾಡಲು ಪ್ರಯತ್ನಿಸುವಾಗ. ಅದಾದ ಮೇಲೆ ಇಂಡಸ್ಟ್ರಿ ಸೆಕ್ಟರ್ ವಿಶ್ಲೇಷಣೆ ಬರುತ್ತದೆ. ಈಗ ನಾವು ಏನು ಮಾಡುತ್ತೇವೆ? ನಾವು ಇಂಡಸ್ಟ್ರಿಯನ್ನು ಮತ್ತು ಒಂದು ನಿರ್ದಿಷ್ಟ ಕ್ಷೇತ್ರವನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ. ಇದು ಇಂಡಸ್ಟ್ರಿ ವಿಶ್ಲೇಷಣೆ. ಇದು ತುಂಬ ಅವಿಭಾಜ್ಯ ಭಾಗವಾಗಿದ್ದು, ನಾನು ನಿಮಗೆ ಹೇಳಿದ ಟಾಪ್ ಡೌನ್ ಸ್ಟಾಕ್ ವಿಶ್ಲೇಷಣೆಯ 3 ಹಂತಗಳಲ್ಲಿ ಬಹುಮುಖ್ಯವಾದದ್ದು. ಹಾಗಾದರೆ ನೀವು ಟಾಪ್ ಡೌನ್ ವಿಶ್ಲೇಷಣೆ ಮಾಡುತ್ತಿದ್ದರೆ ಮೊದಲು ನೀವು ಆರ್ಥಿಕತೆಯ ವಿಶ್ಲೇಷಣೆ ಮಾಡಿದ್ದೀರಿ, ಮ್ಯಾಕ್ರೋ ಆರ್ಥಿಕ ಅಂಶಗಳನ್ನು ನೋಡಿದ್ದೀರಿ. ಅದಾದ ಮೇಲೆ ನೀವು ಒಂದು ಇಂಡಸ್ಟ್ರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮತ್ತು ಈಗ ನೀವು ಆ ಇಂಡಸ್ಟ್ರಿಗೆ ಬಂದಿದ್ದೀರಿ. ನೀವು ಇಂಡಸ್ಟ್ರಿ ಸೆಕ್ಟರ್ ಸ್ಪೆಸಿಫಿಕ್ ವಿಶ್ಲೇಷಣೆ ಮಾಡುತ್ತಿದ್ದೀರಿ. ಇಂಡಸ್ಟ್ರಿ ವಿಶ್ಲೇಷಣೆ ಒಂದು ರೀತಿಯಲ್ಲಿ ನಿಮಗೆ ಲಾಭದಾಯಕ ಮತ್ತು ನಷ್ಟದ ಅವಕಾಶಗಳನ್ನು ಗುರುತಿಸಲು ಇನ್ನಷ್ಟು ಸಹಾಯ ಮಾಡುತ್ತದೆ. ಅಂದರೆ ಹೂಡಿಕೆದಾರರ ಹಣ ಎಲ್ಲಿಗೆ ಲಾಭವಾಗಬಹುದು, ಎಲ್ಲಿದೆ ಹೆಚ್ಚು ಲಾಭದ ಅವಕಾಶಗಳು, ಲಾಭದಾಯಕ ಅವಕಾಶಗಳು ಎಲ್ಲಿವೆ ಮತ್ತು ನಷ್ಟದ ಅವಕಾಶಗಳು ಎಲ್ಲಿವೆ ಎಂಬುದನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಒಂದು ರೀತಿಯಲ್ಲಿ ಮ್ಯಾಕ್ರೋ ವಿಶ್ಲೇಷಣೆಯನ್ನು ಇಂಡಸ್ಟ್ರಿಯ ಮೇಲೆ ಮಾಡಿದ ನಂತರ ಅವನು ಯಾವ ಇಂಡಸ್ಟ್ರಿಗಳು ಬಿಸಿನೆಸ್ ಸೈಕಲ್ಗೆ ಸಂಬಂಧಪಟ್ಟಿವೆ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಆ ಬಿಸಿನೆಸ್ ಸೈಕಲ್ನಲ್ಲಿ ಹೂಡಿಕೆ ಮಾಡಬಹುದು. ನೋಡಿ, ಇಂಡಸ್ಟ್ರಿಗಳ ಪ್ರದರ್ಶನವು ಅವು ಯಾವ ಬಿಸಿನೆಸ್ ಸೈಕಲ್ ಹಂತದಲ್ಲಿವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅರ್ಥಾತ್ ವಿಭಿನ್ನ ಇಂಡಸ್ಟ್ರಿಗಳು ವಿಭಿನ್ನ ಬಿಸಿನೆಸ್ ಸೈಕಲ್ ಹಂತಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರದರ್ಶನ ನೀಡುತ್ತವೆ. ಬಿಸಿನೆಸ್ ಸೈಕಲ್ನ ವಿಭಿನ್ನ ಹಂತಗಳಲ್ಲಿ ಕಂಪನಿಗಳು ತಮ್ಮ ಸಂಬಂಧದ ಆಧಾರದ ಮೇಲೆ ತುಂಬ ವಿಭಿನ್ನವಾಗಿ ವರ್ತಿಸಬಹುದು. ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ. ಬಿಸಿನೆಸ್ ಸೈಕಲ್ನೊಂದಿಗೆ ವಿಭಿನ್ನ ಷೇರುಗಳ ಸಂಬಂಧವನ್ನು ಇವುಗಳನ್ನು ಕ್ಲಾಸಿಫೈ ಮಾಡಲಾಗಿದೆ ಎಂದರೆ ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕಲ್ ಸೆಕ್ಟರ್ಗಳಾಗಿ ವಿಂಗಡಿಸಲಾಗಿದೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ಅನ್ನು ತೆಗೆದುಕೊಂಡರೆ ಸಾಮಾನ್ಯವಾಗಿ ಅದು ರಿಸೆಷನ್ನ ಕೊನೆಯಲ್ಲಿ ಅಥವಾ ಕೊನೆಯ ಹಂತದಲ್ಲಿ ಹೆಚ್ಚು ಉತ್ತಮವಾಗಿ ಪ್ರದರ್ಶನ ನೀಡುತ್ತದೆ ಎಂದು ಕಂಡುಬಂದಿದೆ. ಸೆಷನ್ ಮುಗಿಯಲು ಬರುತ್ತಿದ್ದಂತೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ ಬೆಳೆಯುತ್ತದೆ, ಏಕೆಂದರೆ ಜನರು ಮುಂದೆ ಬಂದು ಹೆಚ್ಚು ಲೋನ್ ತೆಗೆದುಕೊಳ್ಳಲು ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಲು ಮುಂದಾಗುತ್ತಾರೆ ಮತ್ತು ಬ್ಯಾಂಕಿಂಗ್ ಹಾಗೂ NBFC ಸೆಕ್ಟರ್ನಲ್ಲಿ ಒಂದು ರೀತಿಯ ಚೈತನ್ಯ ಕಂಡುಬರುತ್ತದೆ. ಪುನಶ್ಚೇತನದ ಹಂತದಲ್ಲಿಯೂ ಕೂಡ ಕನ್ಸ್ಯೂಮರ್ ಡ್ಯೂರಬಲ್ಸ್ಗಳು, ಅಂದರೆ ನೀವು ಬಳಸುವ ಕಾರುಗಳು, ಪರ್ಸನಲ್ ಕಂಪ್ಯೂಟರ್ಗಳು, ಫ್ರಿಜ್ಗಳು ಇತ್ಯಾದಿ, ಇವುಗಳು ಬಹಳ ಆಕರ್ಷಕವಾದ ಹೂಡಿಕೆ ಆಯ್ಕೆಯಾಗುತ್ತವೆ ಎಂದು ಕಂಡುಬಂದಿದೆ. ಹೀಗಾಗಿ ಪುನಶ್ಚೇತನ ಹಂತದಲ್ಲಿರುವಾಗ ಈ ವಸ್ತುಗಳ ಬೇಡಿಕೆಯು ಹೆಚ್ಚಾಗುತ್ತದೆ. ಸೈಕ್ಲಿಕ್ ಇಂಡಸ್ಟ್ರಿ ಎಂದರೆ ಏನು? ಆಕರ್ಷಕ ಹೂಡಿಕೆಗಳು ಮತ್ತು ಆರ್ಥಿಕ ಪುನಶ್ಚೇತನದ ಆರಂಭಿಕ ಹಂತಗಳಲ್ಲಿ ಅತ್ಯಂತ ಆರಂಭಿಕ ಹಂತದಲ್ಲಿದೆ ಎಂದು ಕಂಡುಬಂದಿದೆ. ಆರ್ಥಿಕ ಪುನಶ್ಚೇತನ ಆರಂಭವಾಗಿದೆ ಎಂದಾದರೆ ನೀವು ಸೈಕ್ಲಿಕಲ್ ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡಬಹುದು. ಈ ಕ್ಷೇತ್ರವು ಹೆಚ್ಚಿನ ಮಟ್ಟದ ಕಾರ್ಯಾಚರಣಾ ವೆಚ್ಚವನ್ನು ಹೊಂದಿರುತ್ತದೆ ಮತ್ತು ನಾವು ವ್ಯವಹಾರ ಚಕ್ರದ ಶಿಖರದಲ್ಲಿರುವಾಗ ದರವೃದ್ಧಿ ಹೆಚ್ಚಾಗುತ್ತದೆ. ಯಾವಾಗ ಬೇಡಿಕೆ ಸರಬರಾಜನ್ನು ಮೀರುತ್ತದೆ, ಅಂದರೆ ಬೇಡಿಕೆ ತುಂಬ ಹೆಚ್ಚಾಗಿರುತ್ತದೆ ಮತ್ತು ನಿಮ್ಮ ಸರಬರಾಜು ಕಡಿಮೆ ಇರುತ್ತದೆ, ಈ ಕಾರಣದಿಂದ ದರವೃದ್ಧಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನೀವು ವ್ಯವಹಾರ ಚಕ್ರದ ಶಿಖರದಲ್ಲಿರುವಾಗ ಇದು ದರವೃದ್ಧಿಗೆ ಪರಿಣಾಮ ಬೀರುತ್ತದೆ.
ವಿವಿಧ ಉದ್ಯಮಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತವೆ. ಕೆಲವು ಉದ್ಯಮಗಳು ದರವೃದ್ಧಿಯನ್ನು ಗ್ರಾಹಕರಿಗೆ ವರ್ಗಾಯಿಸುತ್ತವೆ ಅಥವಾ ಉತ್ಪಾದನಾ ವೆಚ್ಚವನ್ನು ಗ್ರಾಹಕರಿಗೆ ವರ್ಗಾಯಿಸುತ್ತವೆ, ವಿಶೇಷವಾಗಿ ಯಾವ ವಸ್ತುವಿನ ಬೆಲೆಗಳನ್ನು ಹೆಚ್ಚಿಸುವ ಮೂಲಕ. ಅದಕ್ಕಾಗಿಯೇ ಅವರ ಆದಾಯ ಮತ್ತು ಲಾಭಗಳು ದರವೃದ್ಧಿಯಿಂದ ಪ್ರಭಾವಿತವಾಗದೇ ಇರುತ್ತವೆ, ಏಕೆಂದರೆ ಅವರು ಆ ವೆಚ್ಚವನ್ನು ಗ್ರಾಹಕರಿಗೆ ವರ್ಗಾಯಿಸಿದ್ದಾರೆ. ಮಂದಿ ಹಂತದಲ್ಲಿಯೂ ಕೂಡ ಕೆಲವು ಕಂಪನಿಗಳು ಅಥವಾ ಕೆಲವು ಉದ್ಯಮಗಳು ಇತರ ಕಂಪನಿಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಉದಾಹರಣೆಗೆ ಡಿಫೆನ್ಸ್ ಇಂಡಸ್ಟ್ರಿಗಳು, ಕನ್ಸ್ಯೂಮರ್ ಸ್ಟೇಪಲ್ಸ್, ಫಾರ್ಮಾಸ್ಯೂಟಿಕಲ್ಸ್, FMCG ಇವು ರಿಸೆಷನ್ ಸಮಯದಲ್ಲಿಯೂ ಕಾರ್ಯನಿರ್ವಹಿಸುವ ಕ್ಷೇತ್ರಗಳಾಗಿವೆ. ಮಂದಿಯಲ್ಲಿಯೂ ಫಾರ್ಮಾಸ್ಯೂಟಿಕಲ್ಸ್ ಮತ್ತು FMCG ಕ್ಷೇತ್ರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಕಂಡುಬಂದಿದೆ. ಈ ಸಮಯಗಳಲ್ಲಿ ಗ್ರಾಹಕರ ಖರ್ಚು ಸಾಮರ್ಥ್ಯವು ಕಡಿಮೆಯಾಗುತ್ತದೆ ಎಂದು ಕಂಡುಬಂದಿದೆ. ಆದರೂ ಜನರು ಅವಶ್ಯಕತೆಗಳ ಮೇಲೆ ಖರ್ಚು ಮಾಡುತ್ತಾರೆ, ಅಂದರೆ ಮೂಲಭೂತ ಅಗತ್ಯಗಳ ಮೇಲೆ ಖರ್ಚು ಮಾಡಲೇಬೇಕು. ಹೀಗಾಗಿ ಕೆಲವು ಕಂಪನಿಗಳು ರಿಸೆಷನ್ ಸಮಯದಲ್ಲಿಯೂ ಚೆನ್ನಾಗಿ ಅಥವಾ ಸರಾಸರಿ ಪ್ರದರ್ಶನ ನೀಡುತ್ತವೆ. ಇದು ನೋಡಲು ವಿಶ್ಲೇಷಕರು ಗಮನ ಕೊಡಬೇಕಾಗುತ್ತದೆ. ಕಂಪನಿ ಯಾವ ಹಂತದಲ್ಲಿದೆ, ಕಂಪನಿಯ ಜೀವನ ಚಕ್ರದ ಯಾವ ಹಂತದಲ್ಲಿದೆ ಎಂಬುದನ್ನು ನೋಡಿ ಆಧಾರದ ಮೇಲೆ ಆ ಕಂಪನಿಯನ್ನು ಆಯ್ಕೆ ಮಾಡಬಹುದು. ಈ ಗ್ರಾಫ್ನಲ್ಲಿ ನೋಡಿ, ಮೊದಲು ಪರಿಚಯ ಹಂತ, ನಂತರ ಬೆಳವಣಿಗೆ ಹಂತ, ನಂತರ ಪರಿಪಕ್ವತೆ ಹಂತ ಮತ್ತು ಕೊನೆಯಲ್ಲಿ ಕುಸಿತ ಹಂತ ಇದೆ. ನಾವು ಅರ್ಥ ಮಾಡಿಕೊಳ್ಳೋಣ ಪರಿಚಯ ಹಂತದಲ್ಲಿ ಏನು ನಡೆಯುತ್ತದೆ, ಬೆಳವಣಿಗೆ ಹಂತ ಎಂದರೆ ಏನು, ಪರಿಪಕ್ವತೆ ಎಂದರೆ ಏನು ಮತ್ತು ನಂತರ ನಾವು ಕುಸಿತದ ಹಂತದತ್ತ ಸಾಗೋಣ. ಪರಿಚಯ ಹಂತ ಎಂದರೆ ಕಂಪನಿಯ ಆ ಹಂತ ಅಲ್ಲಿ ಉದ್ಯಮವು ಬಹಳ ಸಾದಾ ಮಾರಾಟವನ್ನು ಅನುಭವಿಸುತ್ತದೆ. ಅವರ ಮಾರಾಟವು ಕೇವಲ ಪ್ರಾರಂಭವಾಗಿದೆ, ಅವರ ಉತ್ಪನ್ನವು ಮಾರುಕಟ್ಟೆಗೆ ಬಂದಿದೆ, ಸ್ವಲ್ಪ ಮಾರಾಟವೂ ಆಗಲು ಪ್ರಾರಂಭವಾಗಿದೆ, ಆದರೆ ಅವರಿಗೆ ತುಂಬ ಚಿಕ್ಕ ಲಾಭಗಳಿವೆ. ಲಾಭಗಳು ಇನ್ನೂ ಬರಲು ಪ್ರಾರಂಭವಾಗಿಲ್ಲ. ಅವರು ಮಾರುಕಟ್ಟೆಯಲ್ಲಿ ತಮ್ಮ ಸ್ಥಾನವನ್ನು ಸ್ಥಾಪಿಸಿಕೊಳ್ಳಬೇಕಾಗಿದೆ. ಮಾರಾಟ ಆರಂಭವಾಗಿದೆ, ಆದರೆ ಅವರ ಮಾರ್ಜಿನ್ಗಳು ತುಂಬ ಕಡಿಮೆ, ಲಾಭಗಳು ತುಂಬ ಕಡಿಮೆ, ಏಕೆಂದರೆ ಈ ಸಂದರ್ಭದಲ್ಲಿ ಸ್ಪರ್ಧೆ ಬಹುಶಃ ತುಂಬ ಹೆಚ್ಚಿರಬಹುದು ಮತ್ತು ಆ ಮಾರುಕಟ್ಟೆಯಲ್ಲಿ ಆ ನಿರ್ದಿಷ್ಟ ಉತ್ಪನ್ನದ ಸ್ಥಳ ಬಹುಶಃ ಆ ಉದ್ಯಮದಲ್ಲಿ ತುಂಬ ಚಿಕ್ಕದಾಗಿರಬಹುದು. ಅದಕ್ಕಾಗಿ ಸಾಮಾನ್ಯವಾಗಿ ಕಂಪನಿಗಳನ್ನು ಉದ್ಯಮದಲ್ಲಿ ನೋಡಲಾಗುತ್ತದೆ. ಅವರು ಹೆಚ್ಚಿನ ಅಭಿವೃದ್ಧಿ ವೆಚ್ಚವನ್ನು ಹೊಂದಿರುತ್ತಾರೆ, ಏಕೆಂದರೆ ತಮ್ಮ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಸ್ಥಾಪಿಸಬೇಕಾಗುತ್ತದೆ. ಅದಕ್ಕಾಗಿ ಅವರ ಅಭಿವೃದ್ಧಿ ವೆಚ್ಚ ತುಂಬ ಹೆಚ್ಚಾಗುತ್ತದೆ. ಹಾಗಾಗಿ ಇದು ಉದ್ಯಮ ಜೀವನ ಚಕ್ರದ ಪರಿಚಯ ಹಂತವಾಗಿದೆ. ಈಗ ಎರಡನೇ ಹಂತವು ಬೆಳವಣಿಗೆಯ ಹಂತ. ಈ ಹಂತದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿ. ಈ ಹಂತದಲ್ಲಿ ಮಾರುಕಟ್ಟೆ ನಿಮ್ಮ ಉತ್ಪನ್ನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದೆ. ನಿಮ್ಮ ಉತ್ಪನ್ನವು ಮಾರುಕಟ್ಟೆಯಲ್ಲಿ ಮಾರಾಟವಾಗಲು ಪ್ರಾರಂಭವಾಗಿದೆ ಮತ್ತು ನಿಮ್ಮ ಸೇವೆಗಳು ಉದ್ಯಮದಲ್ಲಿ ಗುರುತಿಸಲ್ಪಟ್ಟಿವೆ. ನೀವು ಈ ಸೇವೆಯಲ್ಲಿ ಇದ್ದರೆ ಒಂದು ರೀತಿಯಲ್ಲಿ ನೀವು ಉದ್ಯಮದಲ್ಲಿ ಸ್ಥಾಪಿತರಾಗಿದ್ದೀರಿ ಮತ್ತು ಜನರು ನಿಮ್ಮ ಸರಕುಗಳು ಮತ್ತು ಸೇವೆಗಳನ್ನು ಪಡೆಯಲು ಬಹಳ ಆಕರ್ಷಿತರಾಗುತ್ತಿದ್ದಾರೆ. ನೀವು ಗಮನಿಸಿದರೆ ಈ ಹಂತದಲ್ಲಿ ಉದ್ಯಮದಲ್ಲಿರುವ ಕಂಪನಿಗಳ ಸಂಖ್ಯೆ ಕಡಿಮೆಯಾಗಿರುತ್ತದೆ, ಏಕೆಂದರೆ ಕಂಪನಿ ಬೆಳವಣಿಗೆ ಹಂತಕ್ಕೆ ಬಂದಾಗ ಉಳಿಯುವ ಕಂಪನಿಗಳು ಕಡಿಮೆ ಇರುತ್ತವೆ. ಏಕೆಂದರೆ ಒಂದು ಕಂಪನಿ ಪ್ರಾರಂಭವಾಗುವಾಗ ಬಹಳಷ್ಟು ಕಂಪನಿಗಳು ಪರಿಚಯ ಹಂತದಲ್ಲಿಯೇ ಮುಚ್ಚಲ್ಪಡುವುದನ್ನು ನೋಡಲಾಗಿದೆ. ನಿಮ್ಮ ಕಂಪನಿ ಬೆಳವಣಿಗೆ ಹಂತಕ್ಕೆ ಬಂದಿದ್ದರೆ ಇಲ್ಲಿ ಸ್ಪರ್ಧೆ ಕೂಡ ಬಹಳ ಕಡಿಮೆಯಾಗಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು, ಏಕೆಂದರೆ ಕಂಪನಿಗಳು ಬಹಳ ಕಡಿಮೆ ಇರುತ್ತವೆ ಮತ್ತು ನಿಮ್ಮ ಸ್ಪರ್ಧೆಯು ಬಹಳ ಕಡಿಮೆ ಇರುತ್ತದೆ. ಮತ್ತು ಮುಖ್ಯವಾಗಿ ಈ ಹಂತದಲ್ಲಿ ಲಾಭದ ಮಾರ್ಜಿನ್ ಸಾಮಾನ್ಯವಾಗಿ ಹೆಚ್ಚು ಇರುತ್ತದೆ, ಏಕೆಂದರೆ ನಿಮ್ಮ ಕಂಪನಿ ಬೆಳವಣಿಗೆಯಲ್ಲಿದೆ. ನೀವು ಇಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ನೋಡುತ್ತೀರಿ, ಹೆಚ್ಚಿನ PE ನೋಡುತ್ತೀರಿ, ಹೆಚ್ಚಿನ EPS ನೋಡುತ್ತೀರಿ. ನಿಮ್ಮ ಎಲ್ಲ ಅನುಪಾತಗಳು, ರೇಷಿಯೋಗಳು ಇಲ್ಲಿ ಹೆಚ್ಚು ಇರುತ್ತವೆ. ಕಂಪನಿಯ ಲಾಭಗಳು ಇಲ್ಲಿ ತುಂಬ ಹೆಚ್ಚು ಇರುತ್ತವೆ. ಈ ಹಂತದ ನಂತರ ಮೆಚ್ಯೂರ್ ಇಂಡಸ್ಟ್ರಿ ಗ್ರೋತ್ ಬರುತ್ತದೆ. ಇದಾದ ಮೇಲೆ ನಿಮ್ಮ ಮೆಚ್ಯೂರಿಟಿ ಹಂತ ಬರುತ್ತದೆ. ಈಗ ನಿಮ್ಮ ಉತ್ಪನ್ನವು ಮಾರುಕಟ್ಟೆಯಲ್ಲಿ ತುಂಬ ಚೆನ್ನಾಗಿ ಮಾರಾಟವಾಗುತ್ತಿದೆ. ನಿಮ್ಮ ಲಾಭದ ಮಾರ್ಜಿನ್ಗಳು ತುಂಬ ಹೆಚ್ಚು ಇವೆ. ನೀವು ತುಂಬ ಚೆನ್ನಾಗಿ ಹಣ ಸಂಪಾದಿಸಿದ್ದೀರಿ. ಈಗ ಏನು? ಈಗ ನೀವು ಮೆಚ್ಯೂರಿಟಿ ಹಂತಕ್ಕೆ ಬಂದಿದ್ದೀರಿ. ಅರ್ಥಾತ್ ಇದನ್ನು ಒಂದು ರೀತಿಯಲ್ಲಿ ನೋಡಿದರೆ ಇದು ಇಂಡಸ್ಟ್ರಿಯ ಜೀವನ ಚಕ್ರದ ಅತ್ಯಂತ ದೀರ್ಘ ಹಂತವಾಗಿರುತ್ತದೆ. ಅಂದರೆ ಒಂದು ನಿರ್ದಿಷ್ಟ ಕಂಪನಿ ಬಹಳ ಕಾಲ ಮೆಚ್ಯೂರಿಟಿ ಹಂತದಲ್ಲೇ ಇರಬಹುದು. ಇದರಲ್ಲಿ ಏನಿದೆ? ಈ ಹಂತದಲ್ಲಿ ಸಾಮಾನ್ಯವಾಗಿ ಒಂದು ಕಂಪನಿಯ ಬೆಳವಣಿಗೆಯ ದರವು ಆ ಇಂಡಸ್ಟ್ರಿಯ ಬೆಳವಣಿಗೆಯ ದರವನ್ನು ಹೊಂದಿಕೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಹಾಗೆಯೇ ಕಾಣಿಸುತ್ತದೆ. ನಿಮ್ಮ ಆರ್ಥಿಕತೆಯ ಬೆಳವಣಿಗೆಯ ದರ ಹೇಗಿದೆಯೋ ಅಂದರೆ ಆ ದರದಲ್ಲಿ ಆ ನಿರ್ದಿಷ್ಟ ಕಂಪನಿಯ ಬೆಳವಣಿಗೆಯ ದರವೂ ಕೂಡ ನಡೆಯುತ್ತದೆ. ಅಂದರೆ ಆ ಕಂಪನಿಯ ಬೆಳವಣಿಗೆಯ ದರ ನಿಮ್ಮ ಆರ್ಥಿಕತೆಯ ಬೆಳವಣಿಗೆಯ ದರಕ್ಕೆ ತಕ್ಕಂತೆ ಇರುತ್ತದೆ. ಈ ಹಂತದಲ್ಲಿ ಸ್ಪರ್ಧೆ ಹೆಚ್ಚಾಗಿರುತ್ತದೆ ಮತ್ತು ಮುಕ್ತಾಯ ಹಂತದಲ್ಲಿ ಹಲವು ಕಂಪನಿಗಳು ಇರಬಹುದು. ಆದ್ದರಿಂದ ಇದು ನಿಮ್ಮ ಲಾಭದ ಅಂಚನ್ನು ಸಾಮಾನ್ಯ ಮಟ್ಟಕ್ಕೆ ಇಳಿಸುತ್ತದೆ. ಈ ಕಾರಣದಿಂದಾಗಿ ನೀವು ನಿಮ್ಮ ಲಾಭದ ಅಂಚುಗಳನ್ನು ಸಾಮಾನ್ಯ ಮಟ್ಟಕ್ಕೆ ತರುವ ಅಗತ್ಯವಿರುತ್ತದೆ. ನೀವು ಇಲ್ಲಿ ಹೆಚ್ಚಿನ ಲಾಭ ಗಳಿಸುವ ಪ್ರಯತ್ನವನ್ನು ಮಾಡಲಾಗದು. ಮೆಚುರಿಟಿ ಹಂತದಲ್ಲಿ ನೀವು ಕೇವಲ ಆ ಬೆಳವಣಿಗೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಆ ಬೆಳವಣಿಗೆಯನ್ನು ಉಳಿಸಿಕೊಳ್ಳಲು ನಿಮ್ಮ ಲಾಭದ ಅಂಚುಗಳು ಸ್ವಲ್ಪ ಕಡಿಮೆಯಾಗಬಹುದು.
ಈಗ ಡಿಕ್ಲೈನ್ ಬಗ್ಗೆ ಮಾತನಾಡೋಣ. ಬೆಳವಣಿಗೆಯ ಘೋಷಣೆ ಮತ್ತು ಕುಸಿತ. ನೋಡಿ, ಅದು ಕಂಪನಿ ಆಗಿರಬಹುದು ಅಥವಾ ಆ ಹಂತವಾಗಿರಬಹುದು, ಅಲ್ಲಿ ನಿಮ್ಮ ಉತ್ಪನ್ನದ ಬೇಡಿಕೆ ಮತ್ತು ಮಾರಾಟ ಕಡಿಮೆಯಾಗುತ್ತದೆ. ನಿಮ್ಮ ಉತ್ಪನ್ನದ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಲಾಭ ಹಾಗೂ ಮಾರ್ಜಿನ್ಗಳು ಒತ್ತಡದಲ್ಲಿರುತ್ತವೆ, ಅಥವಾ ಬಹುಪಾಲು ಕಂಪನಿಗಳು ಇಲ್ಲಿ ನಕಾರಾತ್ಮಕ ಲಾಭಗಳನ್ನು ಕೂಡ ನೋಡುತ್ತವೆ. ಹೀಗಾಗಿ ಇಲ್ಲಿ ನಿಮ್ಮ ನಕಾರಾತ್ಮಕ ಹಂತ ಅಥವಾ ಕುಸಿತದ ಹಂತ ಆರಂಭವಾಗುತ್ತದೆ. ಹಾಗಾಗಿ ಈ 4 ಮಾರುಕಟ್ಟೆ ಚಕ್ರಗಳನ್ನು ನೀವು ಇಂಡಸ್ಟ್ರಿ ಲೈಫ್ ಸೈಕಲ್ ಎಂದು ಕರೆಯಬಹುದು: ಪರಿಚಯ, ಬೆಳವಣಿಗೆ, ಪರಿಪಕ್ವತೆ ಮತ್ತು ನಂತರ ಕುಸಿತ ಹಂತ. ಈಗ ನಾವು ಕಂಪನಿ ವಿಶ್ಲೇಷಣೆ ಬಗ್ಗೆ ಮಾತನಾಡೋಣ. ನಾವು ಮ್ಯಾಕ್ರೋ ಆರ್ಥಿಕ ವಿಶ್ಲೇಷಣೆಯನ್ನು ನೋಡಿದ್ದೇವೆ, ನಾವು ಉದ್ಯಮ ವಿಶ್ಲೇಷಣೆಯನ್ನು ನೋಡಿದ್ದೇವೆ. ಇದೀಗ ನಾವು ಕಂಪನಿ ವಿಶ್ಲೇಷಣೆಗೆ ಬರುತ್ತೇವೆ, ಮತ್ತು ಕಂಪನಿ ವಿಶ್ಲೇಷಣೆ ನಮ್ಮ ಟಾಪ್ ಡೌನ್ ವಿಧಾನದಲ್ಲಿ ಸ್ಟಾಕ್ಗಳನ್ನು ವಿಶ್ಲೇಷಿಸುವ ಅಂತಿಮ ಹಂತವಾಗಿದೆ. ಅಂದರೆ ಸ್ಟಾಕ್ಗಳನ್ನು ವಿಶ್ಲೇಷಿಸುವಾಗ ಇದು ನಮ್ಮ ಕೊನೆಯ ಹಂತವಾಗುತ್ತದೆ. ಕಂಪನಿ ವಿಶ್ಲೇಷಣೆ ನಮಗೆ ಮೌಲ್ಯ ಸ್ಟಾಕ್ ಹುಡುಕಲು ಬೇಕಾಗುತ್ತದೆ. ಕಂಪನಿಯ ಮೌಲ್ಯವನ್ನು ನಿರ್ಧರಿಸಲು, ವಿಶೇಷವಾಗಿ ಅದರ ಷೇರು ಬೆಲೆಯನ್ನು ಅಂದಾಜಿಸಲು, ಮತ್ತು ಇದಕ್ಕೆ ಅನೇಕ ಅಂಶಗಳು ಇರಬಹುದು. ಉದಾಹರಣೆಗೆ, ನಾವು ಕಂಪನಿಯ ಹಣಕಾಸು ಹೇಳಿಕೆಗಳನ್ನು ನೋಡಬಹುದು. ಅದು ವಿಶ್ಲೇಷಣೆಗೆ ಪ್ರಾರಂಭಿಕ ಬಿಂದುವಾಗಿರಬಹುದು. ನಾವು ಲಾಭ ಮತ್ತು ನಷ್ಟ ಖಾತೆಯ ವಿಶ್ಲೇಷಣೆ, ಬ್ಯಾಲೆನ್ಸ್ ಶೀಟ್, ನಗದು ಹರಿವಿನ ಹೇಳಿಕೆಗಳು ಮತ್ತು ಕಂಪನಿಯ ಎಲ್ಲ ಖಾತೆಗಳನ್ನು ನೋಡಬಹುದು. ಕಂಪನಿಯ ಹಣಕಾಸು ಪ್ರದರ್ಶನ ಸಂಖ್ಯೆಗಳು ಹಣಕಾಸು ಹೇಳಿಕೆಗಳಲ್ಲಿ ನೀಡಲಾಗಿರುವುದನ್ನು ನಾವು ನೋಡಬಹುದು. ಕಂಪನಿಯ ಅನುಪಾತಗಳನ್ನು ನೋಡಬೇಕು, ಹೇಗೆಂದರೆ ಕಂಪನಿಯ ಉದ್ಯಮ ಪ್ರವೃತ್ತಿಗಳು, ಐತಿಹಾಸಿಕ ಸರಾಸರಿ, ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ಕಂಪನಿಯ ವಿಶ್ಲೇಷಣೆಯನ್ನು ಮಾಡಬಹುದು ಮತ್ತು ಅದರ ಷೇರು ಬೆಲೆಗೆ ತಲುಪಬಹುದು. ಇದು ಯಾವುದೇ ಕಂಪನಿಯ ಷೇರನ್ನು ವಿಶ್ಲೇಷಿಸಲು ಬಹಳ ಮುಖ್ಯವಾದ ಭಾಗವಾಗಿದೆ. ಕಂಪನಿಯನ್ನು ವಿಶ್ಲೇಷಿಸಲು ಕಂಪನಿ ವಿಶ್ಲೇಷಣೆ ಮತ್ತೊಂದು ಭಾಗವಾಗಿದೆ. ಕಂಪನಿ ವಿಶ್ಲೇಷಣೆ ನಮಗೆ ಇದನ್ನು ಹೇಳುತ್ತದೆ: ನೀವು ಕಂಪನಿಯ ಸ್ಪರ್ಧಾತ್ಮಕ ತಂತ್ರಗಳನ್ನು ಹೇಗೆ ವಿಶ್ಲೇಷಿಸಬೇಕು ಎಂಬುದನ್ನು ಕೂಡ ನೋಡಬೇಕು. ಒಂದು ಕಂಪನಿ ಡಿಫೆನ್ಸಿವ್ ಸ್ಟ್ರಾಟಜಿಯನ್ನು ಅನುಸರಿಸಬಹುದು. ಕಂಪನಿಗಳು 2 ತಂತ್ರಗಳನ್ನು ಬಳಸಬಹುದು. ಒಂದು ಡಿಫೆನ್ಸಿವ್ ಸ್ಟ್ರಾಟಜಿ ಮತ್ತು ಇನ್ನೊಂದು ಅಗ್ರೆಸಿವ್ ಸ್ಟ್ರಾಟಜಿ ಇರುತ್ತದೆ. ಡಿಫೆನ್ಸಿವ್ ಸ್ಟ್ರಾಟಜಿಯಲ್ಲಿ ಕಂಪನಿ ತನ್ನನ್ನು ಈ ರೀತಿಯಲ್ಲಿ ಸ್ಥಾಪಿಸಿಕೊಳ್ಳುತ್ತದೆ, ಅಂದರೆ ಅವರ ಸ್ಪರ್ಧಾತ್ಮಕ ಶಕ್ತಿಗಳು ಇರುವುದಕ್ಕಿಂತ ಕಂಪನಿಯ ಸಾಮರ್ಥ್ಯಗಳು ಕಡಿಮೆ ಇರುತ್ತವೆ. ಅಂದರೆ ನೀವು ಅತ್ಯುತ್ತಮ ಕಂಪನಿಯ ಮಟ್ಟಿಗೆ ತಲುಪಲು ಪ್ರಯತ್ನಿಸುತ್ತೀರಿ, ಆದರೆ ಅವರನ್ನು ಮೀರಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ಅಗ್ರೆಸಿವ್ ಸ್ಟ್ರಾಟಜಿಯನ್ನು ಬಳಸಿದಾಗ ಏನು ಆಗುತ್ತದೆ? ಫರ್ಮ್ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯತ್ನಿಸುತ್ತದೆ, ಅಂದರೆ ನೀವು ಸ್ಪರ್ಧಾತ್ಮಕ ಶಕ್ತಿಗಳನ್ನು ತರುವಂತೆ, ಅಂದರೆ ನೀವು ಒಂದು ರೀತಿಯಲ್ಲಿ ಬೆಂಚ್ಮಾರ್ಕ್ ಅನ್ನು ಸ್ಥಾಪಿಸುತ್ತೀರಿ. ಉದ್ಯಮದಲ್ಲಿ ಈ 2 ರೀತಿಯ ಸ್ಪರ್ಧಾತ್ಮಕ ತಂತ್ರಗಳು ಇವೆ. ಹಾಗಾದರೆ ಕಂಪನಿ ವಿಶ್ಲೇಷಣೆಯು ಅದರ ಸ್ಪರ್ಧಾತ್ಮಕ ತಂತ್ರದ ವಿಶ್ಲೇಷಣೆಯನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಕಂಪನಿ ವಿಶ್ಲೇಷಣೆಯಲ್ಲಿ ನಾವು ನೋಡಬೇಕಾದ 2 ಪ್ರಮುಖ ವಿಶ್ಲೇಷಣೆಗಳನ್ನು ನೋಡುವುದು ಬಹಳ ಅಗತ್ಯ. ಮೈಕಲ್ ಪೋರ್ಟರ್ ಅವರು ಸೂಚಿಸಿದಂತೆ ಅವರು 2 ಪ್ರಮುಖ ತಂತ್ರಗಳನ್ನು ವಿವರಿಸಿದ್ದಾರೆ. ಮೊದಲದು ವೆಚ್ಚ ನಾಯಕತ್ವ ಮತ್ತು ಎರಡನೆಯದು ವಿಭಿನ್ನೀಕರಣ. ಬನ್ನಿ ವೆಚ್ಚ ನಾಯಕತ್ವ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲು ನಾವು ನೋಡೋಣ, ಈ ವರ್ಗದಲ್ಲಿ ಕಂಪನಿಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಸಂಸ್ಥೆಯಾಗಿರಬೇಕು. ಅಂದರೆ ಆ ನಿರ್ದಿಷ್ಟ ಸಂಸ್ಥೆ ಬಯಸುವುದು ಎಂದರೆ ಅವರ ಉತ್ಪಾದನಾ ವೆಚ್ಚ ಬಹಳ ಕಡಿಮೆಯಾಗಬೇಕು, ಅವರ ಉತ್ಪನ್ನದ ಒಟ್ಟು ವೆಚ್ಚ ಇತರರಿಗಿಂತ ಕಡಿಮೆ ಇರಬೇಕು. ಹೀಗಾಗಿ ಅವರು ಅದನ್ನು ಉತ್ತಮ ಮಾರ್ಜಿನ್ನಲ್ಲಿ ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸಬಹುದು. ಅದಕ್ಕಾಗಿಯೇ ಉದ್ಯಮದಲ್ಲಿ ವೆಚ್ಚ ನಾಯಕನಾಗಲು ಅವರು ಒಂದು ರೀತಿಯಲ್ಲಿ ವೆಚ್ಚ ನಾಯಕನಾಗಲು ಪ್ರಯತ್ನಿಸುತ್ತಾರೆ, ಮತ್ತು ವೆಚ್ಚದ ಲಾಭವು ಉದ್ಯಮದಿಂದ ಉದ್ಯಮಕ್ಕೆ ಬದಲಾಗುತ್ತದೆ. ಹಾಗಾಗಿ ಇಲ್ಲಿ ವೆಚ್ಚ ನಾಯಕತ್ವದಲ್ಲಿ ಕಂಪನಿ ನಿಮಗೆ ಕಡಿಮೆ ವೆಚ್ಚದ ಉತ್ಪನ್ನವನ್ನು ಒದಗಿಸುತ್ತದೆ. ಇಲ್ಲಿ ವಿಭಿನ್ನೀಕರಣ ತಂತ್ರವೇನು? ಕಂಪನಿ ತನ್ನನ್ನು ತುಂಬಾ ವಿಶಿಷ್ಟವಾಗಿ ಪ್ರಸ್ತುತಪಡಿಸುತ್ತದೆ. ಉದ್ಯಮದೊಳಗಿನ ಸಾಧ್ಯತೆಗಳ ನಡುವೆ ಅರ್ಥ. ಅವರ ವಿಭಿನ್ನೀಕರಣವು ಉದ್ಯಮದಿಂದ ಉದ್ಯಮಕ್ಕೆ ಬದಲಾಗುತ್ತದೆ. ಮೊದಲು ನಾವು ವ್ಯವಹಾರ ಮಾದರಿ ಏನು ಎಂಬುದನ್ನು ನೋಡಬೇಕು. ಒಂದು ನಿರ್ದಿಷ್ಟ ಉದ್ಯಮದಲ್ಲಿ ಕಂಪನಿ ಏನು ಮಾಡುತ್ತಿದೆ, ಹೇಗೆ ಮಾಡುತ್ತಿದೆ, ಮತ್ತು ಆ ಕಂಪನಿಯ ಗ್ರಾಹಕರು ಯಾರು ಎಂಬುದನ್ನು ನೋಡಬೇಕು. ಗ್ರಾಹಕರು ಯಾವ ಉತ್ಪನ್ನವನ್ನು ಖರೀದಿಸುತ್ತಿದ್ದಾರೆ ಮತ್ತು ಮಾರುತ್ತಿದ್ದಾರೆ, ಅವರು ಏಕೆ ಮಾಡುತ್ತಿದ್ದಾರೆ, ಮತ್ತು ಕಂಪನಿ ತನ್ನ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಸೇವೆ ನೀಡುತ್ತಿದೆ ಎಂಬುದನ್ನು ತಿಳಿಯಬೇಕು. ಈಗ ನಾವು ಅಂತರ್ನಿಹಿತ ಮೌಲ್ಯದ ಅಂದಾಜು ಬಗ್ಗೆ ಮಾತನಾಡೋಣ, ಅಂದರೆ ನಾವು ಹೇಗೆ ಒಂದು ಷೇರುದ ಅಂತರ್ನಿಹಿತ ಮೌಲ್ಯವನ್ನು ಕಂಡುಹಿಡಿಯಬಹುದು ಎಂಬುದನ್ನು ನೋಡೋಣ. ಯಾವ ವಿಧಾನಗಳಿವೆ, ಅವುಗಳ ಮೂಲಕ ನಾವು ಷೇರುದ ಅಂತರ್ನಿಹಿತ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಎಂಬುದನ್ನು ನೋಡೋಣ. ಮೊದಲು ಬರುತ್ತದೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮಾದರಿ. ನೋಡಿ, ಮೌಲ್ಯಮಾಪನ ಮಾಡಲು ಮತ್ತು ನಿರ್ದಿಷ್ಟವಾಗಿ ಷೇರುದ ಅಂತರ್ನಿಹಿತ ಮೌಲ್ಯವನ್ನು ಲೆಕ್ಕ ಹಾಕಲು ಅತ್ಯಂತ ಸೂಕ್ತವಾದ ವಿಧಾನ ಯಾವುದು ಎಂಬುದನ್ನು ನೋಡೋಣ. ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮಾದರಿ, ಇದನ್ನು ನಾವು DCF ಎಂದು ಕರೆಯುತ್ತೇವೆ, ವಿಶ್ಲೇಷಕರು ಬಳಸುವ ಅತ್ಯಂತ ಸೂಕ್ತವಾದ ವಿಧಾನಗಳಲ್ಲಿ ಒಂದಾಗಿದೆ. ಇದರಲ್ಲಿ ನಮಗೆ 3 ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಮೊದಲು, ಭವಿಷ್ಯದ ನಗದು ಹರಿವಿನ ಸರಣಿ, ಆ ನಗದು ಹರಿವಿನ ಸಮಯ ಮತ್ತು ಹೂಡಿಕೆದಾರರಿಗೆ ನಿರೀಕ್ಷಿತ ಆದಾಯದ ದರ. ಇದನ್ನು ನಾವು ಡಿಸ್ಕೌಂಟ್ ರೇಟ್ ಎಂದು ಕರೆಯುತ್ತೇವೆ.
ನೀವು ಈ 3 ವಿಷಯಗಳನ್ನು ಹೊಂದಿದ್ದರೆ ಅದು ಸರಳ ಗಣಿತವಾಗಿ ಬಿಡುತ್ತದೆ. ಪ್ರಸ್ತುತ ಮೌಲ್ಯವನ್ನು ಕಂಡುಹಿಡಿಯುವುದು ಮತ್ತು ಒಂದು ರೀತಿಯಲ್ಲಿ ಅದು ಹೂಡಿಕೆದಾರನಿಗೆ ಇಂದು ಎಷ್ಟು ಹಣ ಹೂಡಲು ಇಚ್ಛಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಅದಕ್ಕೆ ಬದಲಾಗಿ ಅವನು ಕಾಲಾವಧಿಯಲ್ಲಿ ಯಾವ ನಗದು ಹರಿವು ಅಥವಾ ನಗದು ಹರಿವಿನ ಸರಣಿಯನ್ನು ಪಡೆಯುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಹಾಗಾದರೆ ಸರಳವಾಗಿ ಹೇಳುವುದಾದರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ವಿಧಾನವು ನಮಗೆ ಇದನ್ನೇ ಹೇಳುತ್ತದೆ. ಈಗ ಮುಖ್ಯವಾಗಿ ಮಾತು ಬರುತ್ತದೆ ನಗದು ಹರಿವಿನ ಬಗ್ಗೆ. ನೋಡು, ನಾವು ಯಾವಾಗಾದರೂ ಒಂದು ಕಂಪನಿಯನ್ನು ಮೌಲ್ಯಮಾಪನ ಮಾಡುತ್ತಿದ್ದೇವೆ ಎಂದರೆ ಮೊದಲನೆಯದಾಗಿ ನಗದು ಹರಿವು ಅಂದರೆ ನಗದು ಹೊರಹೋಗುವುದು ಮತ್ತು ಒಳಹರಿವುಗಳು ಅತ್ಯಂತ ಮುಖ್ಯ ಭಾಗವಾಗಿವೆ. ಯಾವ ಹಂತದಲ್ಲಿ ಎಷ್ಟು ನಗದು ಒಳಹರಿವುಗಳು ನಮಗೆ ಬಂದಿವೆ ಎಂಬುದು ಮುಖ್ಯವಾಗಿದೆ. ನಮಗೆ ಎಷ್ಟು ಒಳಹರಿವುಗಳು ಬಂದಿವೆ ಮತ್ತು ವ್ಯವಹಾರದ ಎಷ್ಟು ನಗದು ಹೊರಹರಿವುಗಳು ನಡೆದಿವೆ ಎಂಬುದನ್ನು ನೋಡಬೇಕು. ಮತ್ತು ಡಿಸ್ಕೌಂಟ್ ದರವನ್ನು ನಾವು ಹೇಗೆ ಬಳಸುತ್ತೇವೆ ಅಂದರೆ ಭವಿಷ್ಯದಲ್ಲಿ ಬರುವ ನಗದು ಹರಿವುಗಳನ್ನು ನಾವು ಇಂದಿನ ದಿನಕ್ಕೆ ಡಿಸ್ಕೌಂಟ್ ಮಾಡಿ ಅದರ ಪ್ರಸ್ತುತ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ. ಹಾಗಾಗಿ ಇದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ವಿಧಾನವಾಗಿದ್ದು ಒಂದು ವ್ಯವಹಾರವನ್ನು ಪ್ರಕ್ಷಿಪ್ತಗೊಳಿಸಲು ಬಳಸಲಾಗುತ್ತದೆ. ಈಗ ನೋಡಲಾಗುತ್ತದೆ ಎಂದರೆ ವ್ಯವಹಾರದ ನಗದು ಹರಿವನ್ನು ನೋಡಲು 2 ವಿಧಾನಗಳಿವೆ. ಮೊದಲು ನಾವು 2 ರೀತಿಯಲ್ಲಿ ವ್ಯವಹಾರದ ನಗದು ಹರಿವನ್ನು ವಿಶ್ಲೇಷಿಸುತ್ತೇವೆ. ಮೊದಲನೆಯದಾಗಿ ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ FCF ಎಂಬುದು ಇದೆ. ಇದನ್ನು ನಾವು SCF ಎಂದು ಕರೆಯುತ್ತೇವೆ. ಅವರು ಹೇಳುತ್ತಿರುವ ಕ್ಯಾಶ್ ಫ್ಲೋ ಎಂದರೆ ನೀವು ಯಾವುದೇ ಸಾಲದ ಪಾವತಿ ಮಾಡುವ ಮೊದಲು ಇರುವ ನಗದು ಹರಿವು. ಅಂದರೆ ನಿಮ್ಮ ಸಾಲದ ಪಾವತಿ ಮಾಡುವ ಮೊದಲು ಇರುವ ಎಲ್ಲ ಪಾವತಿಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಫರ್ಮ್ಗೆ ಸಂಬಂಧಿಸಿದಂತೆ ನೀವು ಪಾವತಿ ಮಾಡುವ ಮೊದಲು ಇರುವ ನಗದು ಹರಿವುಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. ಈ ಕ್ಯಾಪಿಟಲ್ ಎಲ್ಲ ಕ್ಯಾಪಿಟಲ್ ಕೊಡುಗಿದವರಿಗೆ ಲಭ್ಯವಿರುತ್ತದೆ, 2 ಇಕ್ವಿಟಿ ಮತ್ತು ಡೆಟ್ಗೆ. ನಾನು ಪುನರಾವರ್ತಿಸುತ್ತೇನೆ, ಸಾಲದ ಬಾಧ್ಯತೆಗಳ ಮೇಲೆ ಯಾವುದೇ ಪಾವತಿ ಮಾಡುವ ಮೊದಲು ಇರುವ ನಗದು ಹರಿವುಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. ಇದನ್ನು ಗಮನದಲ್ಲಿಡಿ. ಅಂದರೆ ಇಲ್ಲಿ ನೀವು ಬಡ್ಡಿ ಪಾವತಿಯನ್ನು ಕ್ಯಾಶ್ ಫ್ಲೋದಿಂದ ತೆಗೆದುಹಾಕಿ ತೋರಿಸಬೇಕಾಗಿಲ್ಲ. ಯಾವುದೇ ಬಡ್ಡಿ ಅಥವಾ ಯಾವುದನ್ನು ಕಡಿತಗೊಳಿಸಬೇಕಾಗಿಲ್ಲ. ನೀವು ಕ್ಯಾಶ್ ಫ್ಲೋ ಲೆಕ್ಕ ಹಾಕುತ್ತಿರುವಾಗ ಸಂಪೂರ್ಣ ಕ್ಯಾಶ್ ಫ್ಲೋವನ್ನು ಹಾಗೆಯೇ ಬಳಸಲಾಗುತ್ತದೆ. ನೀವು ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ ಲೆಕ್ಕ ಹಾಕುತ್ತಿರುವಾಗ ಇದು 2 ಕ್ಯಾಪಿಟಲ್ಗಳಿಗೆ ಆಗಿರುತ್ತದೆ, ಅಂದರೆ ಇಕ್ವಿಟಿ ಮತ್ತು ಡೆಟ್ ಎರಡಕ್ಕೂ. ಮತ್ತೊಂದು ಕ್ಯಾಶ್ ಫ್ಲೋ ವಿಧಾನವು ಮಾತ್ರ ಇಕ್ವಿಟಿ ಹೂಡಿಕೆದಾರರಿಗೆ ಮಾತ್ರ ಅನ್ವಯಿಸುತ್ತದೆ. ಈಗ ಏನಾಗುತ್ತದೆ? ಡೆಟ್ ಒಬ್ಲಿಗೇಷನ್ಗಳ ಮೇಲೆ ಇಂಟರೆಸ್ಟ್ ಪಾವತಿ ನಾವು ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ನಿಂದ ಕಡಿತ ಮಾಡುತ್ತೇವೆ. ಅಲ್ಲಿ ನೀವು ಡೆಟ್ ಮೇಲಿನ ಇಂಟರೆಸ್ಟ್ ಪಾವತಿಯನ್ನು ಕಡಿತ ಮಾಡಿ ನಂತರ ನೀವು ಎಷ್ಟು ಸಾಲ ತೆಗೆದುಕೊಂಡಿದ್ದೀರೋ ಆ ನೆಟ್ ಬೊರೋಯಿಂಗ್ ಅನ್ನು ಸೇರಿಸಿದರೆ ನೀವು ಫ್ರೀ ಕ್ಯಾಶ್ ಫ್ಲೋ ಟು ದ ಇಕ್ವಿಟಿಗೆ ಅಂದರೆ SCFಗೆ ತಲುಪುತ್ತೀರಿ. ಅದು ತುಂಬ ಸರಳವಾಗಿದೆ. ಫ್ರೀ ಕ್ಯಾಶ್ ಫ್ಲೋ ಫಾರ್ ಇಕ್ವಿಟಿಯನ್ನು ಹೀಗೆ ಲೆಕ್ಕ ಹಾಕಲಾಗುತ್ತದೆ. ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ ಕಡಿತ ಇಂಟರೆಸ್ಟ್ ಪ್ಲಸ್ ನೆಟ್ ಬೊರೋಯಿಂಗ್. ಅಂದರೆ ಫ್ರೀ ಕ್ಯಾಶ್ ಫ್ಲೋ ಫಾರ್ ದ ಇಕ್ವಿಟಿಯಲ್ಲಿ ನಾವು ಇಂಟರೆಸ್ಟ್ ಅನ್ನು ತೆಗೆದುಹಾಕಿ ನೆಟ್ ಬೊರೋಯಿಂಗ್ ಸೇರಿಸಿದರೆ ಅದು ನಮ್ಮ ಫ್ರೀ ಕ್ಯಾಶ್ ಫ್ಲೋ ಫಾರ್ ಇಕ್ವಿಟಿ ಆಗುತ್ತದೆ. ಈಗ ನಾವು ಡಿಸ್ಕೌಂಟ್ ರೇಟ್ ಬಗ್ಗೆ ಮಾತನಾಡೋಣ. ಯಾವ ವಿಧಾನವನ್ನು ನಾವು ಡಿಸ್ಕೌಂಟ್ ರೇಟ್ಗಾಗಿ ಬಳಸುತ್ತೇವೆ ಎಂಬುದನ್ನು ನೋಡೋಣ. ನಾವು ಫರ್ಮ್ನ ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕುವುದು ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಾವು ಫರ್ಮ್ನ ಮೌಲ್ಯವನ್ನು ಲೆಕ್ಕ ಹಾಕುತ್ತಿದ್ದರೆ ಗಮನದಲ್ಲಿಡಿ, ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ ಅನ್ನು ವೆಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೂಲಕ ಡಿಸ್ಕೌಂಟ್ ಮಾಡಲಾಗುತ್ತದೆ. ಇದು ಡೆಟ್ ಮತ್ತು ಇಕ್ವಿಟಿ ಎರಡನ್ನೂ ಪರಿಗಣಿಸುತ್ತದೆ. ಹಾಗಾದರೆ ನಾವು ನೋಡಿದಂತೆ ಫ್ರೀ ಕ್ಯಾಶ್ ಫ್ಲೋ ಟು ದ ಫರ್ಮ್ FCF ಎಂಬುದು 2 ಡೆಟ್ ಮತ್ತು ಇಕ್ವಿಟಿ ಹೋಲ್ಡರ್ಗಳಿಗೂ ಸಂಬಂಧಿಸಿದೆ. ಇದರಲ್ಲಿ ನಾವು ಬಡ್ಡಿ ದರಗಳ ಬಾಧ್ಯತೆಗಳನ್ನು ಕಡಿತಗೊಳಿಸುವ ಮೊದಲು ನೀವು ಕ್ಯಾಶ್ ಫ್ಲೋಗಳ ಸರಣಿಯನ್ನು ಪರಿಗಣಿಸುತ್ತೀರಿ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಕ್ಯಾಶ್ ಫ್ಲೋಗಳ ಸರಣಿಯನ್ನು ಪರಿಗಣಿಸುತ್ತೇವೆ. ಅದೇ ಲೆಕ್ಕಾಚಾರದಲ್ಲಿ ಇಲ್ಲಿ ನಾವು FCF ಅನ್ನು ಲೆಕ್ಕ ಹಾಕಿ ಅದನ್ನು ನಾವು ವೆಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ WACC ಮೂಲಕ ಡಿಸ್ಕೌಂಟ್ ಮಾಡುತ್ತೇವೆ. ಇದು ಡೆಟ್ ಮತ್ತು ಇಕ್ವಿಟಿ ಎರಡನ್ನೂ ಪರಿಗಣಿಸುತ್ತದೆ. ವೆಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಸೂತ್ರವೆಂದರೆ ನಿಮ್ಮ ಇಕ್ವಿಟಿಯ ವೆಚ್ಚವನ್ನು ಇಕ್ವಿಟಿಯ ತೂಕದಿಂದ ಗುಣಿಸಿ ಅದಕ್ಕೆ ಡೆಟ್ನ ವೆಚ್ಚವನ್ನು ಡೆಟ್ನ ತೂಕದಿಂದ ಗುಣಿಸಿ ಸೇರಿಸಿ. ನಾವು ಡೆಟ್ನ ವೆಚ್ಚವನ್ನು ಲೆಕ್ಕ ಹಾಕುವಾಗ ಅದನ್ನು ಪ್ರೀ ಟ್ಯಾಕ್ಸ್ ಆಧಾರದ ಮೇಲೆ ಲೆಕ್ಕ ಹಾಕುತ್ತೇವೆ. ಅಂದರೆ ಒಂದು ಮೈನಸ್ ಅದರ ಟ್ಯಾಕ್ಸ್ ಟ್ರೀಟ್ಮೆಂಟ್, ಒಂದು ಮೈನಸ್ ಅದರ ಡಿಸ್ಕೌಂಟೆಡ್ ರೇಟ್, ಟ್ಯಾಕ್ಸ್ ರೇಟ್. ಅದನ್ನು ಕಡಿತ ಮಾಡಿದ ನಂತರ ನಿಮ್ಮ ಕೆಲಸದ WACC ಬರುತ್ತದೆ. ಇದನ್ನೇ ವೆಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ. ಈಗ ನಾವು ವೆಟೆಡ್ ಆಫ್ ವ್ಯಾಲ್ಯೂ ಇಕ್ವಿಟಿಯನ್ನು ಹೇಗೆ ಲೆಕ್ಕ ಹಾಕುವುದು ಎಂಬುದನ್ನು ಚರ್ಚಿಸೋಣ. ನಾವು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿಯನ್ನು ಲೆಕ್ಕ ಹಾಕುತ್ತಿದ್ದರೆ ಮತ್ತು ಅದನ್ನು ಡಿಸ್ಕೌಂಟ್ ಮಾಡುತ್ತಿದ್ದರೆ ಇಕ್ವಿಟಿಯ ವೆಚ್ಚವನ್ನು ಬಳಸುತ್ತೇವೆ. ಅಂದರೆ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಮೆಥಡ್ ಅನ್ವಯಿಸುತ್ತದೆ. ಇದರಲ್ಲಿ CAPM ವಿಧಾನವನ್ನು ಬಳಸಲಾಗುತ್ತದೆ, ಅಂದರೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾದರಿ. ಇದರಲ್ಲಿ ನಾವು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾದರಿಯನ್ನು ಅನ್ವಯಿಸುತ್ತೇವೆ. ಇಕ್ವಿಟಿಯ ವೆಚ್ಚವನ್ನು ಲೆಕ್ಕ ಹಾಕುವ ಸೂತ್ರವೆಂದರೆ ಇಕ್ವಿಟಿಯ ವೆಚ್ಚ ರಿಸ್ಕ್ ಫ್ರೀ ರೇಟ್ ಪ್ಲಸ್ ಬೀಟಾ ಗುಣಿಸಿದ ರಿಸ್ಕ್ ಪ್ರೀಮಿಯಂ. ಅಂದರೆ ರಿಸ್ಕ್ ಫ್ರೀ ರೇಟ್ಗೆ ನಾವು ಬೀಟಾ ಮತ್ತು ರಿಸ್ಕ್ ಪ್ರೀಮಿಯಂ ಅನ್ನು ಸೇರಿಸುತ್ತೇವೆ. ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ ಅನ್ನು ನಾವು ಬೀಟಾದೊಂದಿಗೆ ಗುಣಿಸಬೇಕು. ಅಂದರೆ ನಾವು ರಿಸ್ಕ್ ಫ್ರೀ ರೇಟ್ನಿಂದ ಹೆಚ್ಚಾಗಿ ಗಳಿಸಿದಷ್ಟು ಮೊತ್ತವನ್ನು ಬೀಟಾದೊಂದಿಗೆ ಗುಣಿಸಿ ಅದನ್ನು ರಿಸ್ಕ್ ಫ್ರೀ ರೇಟ್ಗೆ ಸೇರಿಸಿದರೆ ಅದು ನಮ್ಮ ಇಕ್ವಿಟಿಯ ವೆಚ್ಚವಾಗುತ್ತದೆ.
ಇದು ಮತ್ತೆ ಇಕ್ವಿಟಿ ಹೋಲ್ಡರ್ಗಳಿಗಾಗಿ ಉಚಿತ ನಗದು ಹರಿವನ್ನು ಲೆಕ್ಕ ಹಾಕಲು ಅಗತ್ಯವಿದೆ. ಆದ್ದರಿಂದ ಫತ್ವಗಾಗಿ ನಾವು ಇಕ್ವಿಟಿಯ ವೆಚ್ಚವನ್ನು ಚಿಸ್ಕ್ ಮಾದರಿಯಿಂದ ಬಳಸುತ್ತೇವೆ. ಇದು ಇಲ್ಲಿ ನಾವು ಗಮನದಲ್ಲಿಡಬೇಕಾದ ವಿಷಯ. ಆಸ್ತಿ ಆಧಾರಿತ ಮೌಲ್ಯಮಾಪನಗಳ ಬಗ್ಗೆ ಮಾತನಾಡಿದರೆ ಕೆಲವು ವ್ಯವಹಾರಗಳು ತುಂಬ ಆಸ್ತಿ ಆಧಾರಿತವಾಗಿರುತ್ತವೆ. ಉದಾಹರಣೆಗೆ ರಿಯಲ್ ಎಸ್ಟೇಟ್, ಶಿಪ್ಪಿಂಗ್, ಏವಿಯೇಷನ್ ವ್ಯವಹಾರಗಳು ಇತ್ಯಾದಿ. ಇದರಲ್ಲಿ ನಮಗೆ ಹೆಚ್ಚು ಏನೂ ಮಾಡಬೇಕಾಗಿಲ್ಲ. ಯಾವ ಮೌಲ್ಯಗಳು ವ್ಯವಹಾರದಲ್ಲಿವೆ ಅವನ್ನು ಕಡಿತಗೊಳಿಸಬೇಕು. ಅದರ ಲಯಬಿಲಿಟಿಗಳ ಮೌಲ್ಯವನ್ನು ಆಸ್ತಿಯಿಂದ ಅಂದರೆ ಲಯಬಿಲಿಟಿಗಳನ್ನು ಕಡಿತಗೊಳಿಸಬೇಕು. ನಾವು ಎಲ್ಲ ಆಸ್ತಿಗಳನ್ನು ತೆಗೆದುಹಾಕಿದರೆ ಅದು ನಿಮ್ಮ ಮೌಲ್ಯಮಾಪನವಾಗುತ್ತದೆ. ಇದನ್ನು ನಾವು ಆಸ್ತಿ ಆಧಾರಿತ ಮೌಲ್ಯಮಾಪನಗಳು ಎಂದು ಕರೆಯುತ್ತೇವೆ. ಈಗ ನಾವು ಪಿ ಅನುಪಾತದ ಬಗ್ಗೆ ಮಾತನಾಡೋಣ. ನೋಡಿ ವಿಶ್ಲೇಷಕರು ಅತ್ಯಂತ ಸಾಮಾನ್ಯವಾಗಿ ಸ್ಟಾಕ್ ಮೌಲ್ಯಮಾಪನಕ್ಕೆ ಬಳಸುವುದು ಪ್ರೈಸ್ ಟು ಎರ್ನಿಂಗ್ ಅನುಪಾತ. ಇದನ್ನು ನಾವು ಪಿ ಅನುಪಾತ ಎಂದೂ ಕರೆಯುತ್ತೇವೆ. ಪಿ ಅನುಪಾತವನ್ನು ಲೆಕ್ಕಹಾಕಲು ನಾವು ಸ್ಟಾಕ್ ಬೆಲೆಯನ್ನು ಇಪಿಎಸ್ನಿಂದ ಭಾಗಿಸಬೇಕು. ಅಂದರೆ ಸ್ಟಾಕ್ ಬೆಲೆ ಭಾಗಿಸಿ ಇಪಿಎಸ್, ಇದು ನಿಮ್ಮ ಪಿ ಅನುಪಾತವಾಗುತ್ತದೆ. ಉದಾಹರಣೆಗೆ ಒಂದು ಸ್ಟಾಕ್ 100 ರೂಪೀಸ್ಗೆ ವ್ಯಾಪಾರವಾಗುತ್ತಿದೆ ಎಂದರೆ ಮತ್ತು ಅದರ ಇಪಿಎಸ್ 5 ಇದ್ದರೆ ಪಿ 20 ಪಟ್ಟು ಆಗುತ್ತದೆ. ಹೀಗಾಗಿ ಇತಿಹಾಸದಲ್ಲಿ ನೋಡಿದರೆ ನಿಮ್ಮ ಪಿ ಎಂದರೆ ಪ್ರಸ್ತುತ ಬೆಲೆ ಭಾಗಿಸಿ ಕಳೆದ 4 ತ್ರೈಮಾಸಿಕಗಳ ಇಪಿಎಸ್ಗಳ ಮೊತ್ತ. ಹಾಗಾಗಿ ನಾವು ಇತಿಹಾಸದ ಪಿಯನ್ನು ಲೆಕ್ಕಹಾಕಲು ಕಳೆದ 4 ತ್ರೈಮಾಸಿಕಗಳ ಇಪಿಎಸ್ಗಳ ಮೊತ್ತವನ್ನು ಮಾರುಕಟ್ಟೆ ಬೆಲೆಯಿಂದ ಭಾಗಿಸುತ್ತೇವೆ. ಆದರೆ ನೀವು ಲೀಡಿಂಗ್ ಪಿ ಅನ್ನು ಲೆಕ್ಕ ಹಾಕಬೇಕಾದರೆ ಪ್ರಸ್ತುತ ಷೇರು ಬೆಲೆ ಭಾಗಿಸಿ ಮುಂದಿನ 4 ತ್ರೈಮಾಸಿಕಗಳ ಇಪಿಎಸ್ ಅಂದಾಜಿನ ಮೊತ್ತ. ಹೀಗಾಗಿ ಫಾರ್ವರ್ಡ್ ಪಿ ಲೆಕ್ಕ ಹಾಕಲು ನೀವು ಮುಂದಿನ 4 ತ್ರೈಮಾಸಿಕಗಳ ಅಂದಾಜು ಇಪಿಎಸ್ ಅನ್ನು ಕೂಡ ತೆಗೆದುಕೊಳ್ಳಬೇಕು. ಮಾರ್ಕೆಟ್ ಬೆಲೆ ಭಾಗಿಸಿ ಮುಂದಿನ 4 ತ್ರೈಮಾಸಿಕಗಳ ಇಪಿಎಸ್ ಅಂದಾಜು, ಇದು ನಿಮ್ಮ ಫಾರ್ವರ್ಡ್ ಇಪಿಎಸ್ ಆಗುತ್ತದೆ. ಇಲ್ಲಿ ನೋಡಿ, ಸರಳವಾದ ವಿಷಯವೇನೆಂದರೆ ನೀವು ಒಪ್ಪಿಕೊಳ್ಳುತ್ತೀರಾ ಷೇರುದಲ್ಲಿ ಇಪಿಎಸ್ ಎಂದರೆ ಏನು ಹೇಳುತ್ತದೆ. ಇಪಿಎಸ್ ಅಥವಾ ಷೇರುದ ಪಿ. ಷೇರು ಪಿ ನಮಗೆ ಏನು ಹೇಳುತ್ತದೆ? ಷೇರು ಪಿ ನಮಗೆ ಹೇಳುತ್ತದೆ ಒಂದು ಹೂಡಿಕೆದಾರನು ಪ್ರತಿಯೊಂದು ರೂಪಾಯಿ ಗಳಿಕೆಗೆ ಎಷ್ಟು ಹಣ ನೀಡಲು ಸಿದ್ಧನಿದ್ದಾನೆ, ಅಂದರೆ 1 ರೂಪೀಸ್ ಗಳಿಸಲು ಅವನು ಎಷ್ಟು ಹಣ ಹೂಡಬೇಕು ಎಂಬುದನ್ನು. ಹಾಗಾದರೆ ಪಿ 10 ರೂಪೀಸ್ ಇದ್ದರೆ ಇದರರ್ಥ ಹೂಡಿಕೆದಾರನು 1 ರೂಪೀಸ್ ಗಳಿಸಲು 10 ರೂಪೀಸ್ ಹೂಡಬೇಕು ಎಂಬುದು. ಹೀಗಾಗಿ ಹೂಡಿಕೆದಾರನು ಕಂಪನಿಯು ಉತ್ಪಾದಿಸುವ ಪ್ರತಿಯೊಂದು 1 ರೂಪೀಸ್ ಗಳಿಕೆಗೆ 10 ರೂಪೀಸ್ ನೀಡಲು ಸಿದ್ಧನಿದ್ದಾನೆ. ಇದನ್ನೇ ಪ್ರೈಸ್ ಟು ಅರ್ನಿಂಗ್ ಅನುಪಾತ, ಪಿ ರೇಷಿಯೋ ಎಂದು ಕರೆಯುತ್ತಾರೆ. ಇವುಗಳೆಲ್ಲ ಫಂಡಮೆಂಟಲ್ ಅನಾಲಿಸಿಸ್ನ ಎಲ್ಲ ಅಂಶಗಳು. ಇವುಗಳನ್ನು ಮಾಡಿ ನಾವು ಷೇರುದ ಅಂತರ್ನಿಹಿತ ಮೌಲ್ಯವನ್ನು ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಡುಹಿಡಿಯಬಹುದು. ಈಗ ನಾವು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾತನಾಡೋಣ. ನೋಡಿ, ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಕಿರುಕಾಲದ ಹೂಡಿಕೆಗೆ ಬಹಳ ಮುಖ್ಯವಾಗಿದೆ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಕೆಲವು ಪ್ಯಾಟರ್ನ್ಗಳು ಇರುತ್ತವೆ. ಅವುಗಳನ್ನು ನಿಮ್ಮ ಟೆಕ್ನಿಕಲ್ ಅನಾಲಿಸ್ಟ್ಗಳು ಗುರುತಿಸುತ್ತಾರೆ. ಅವರು ಭವಿಷ್ಯದ ಬೆಲೆಗಳನ್ನು ಊಹಿಸುವಾಗ ಇತಿಹಾಸದಲ್ಲಿ ಬೆಲೆಗಳು ಹೇಗೆ ಚಲಿಸಿದ್ದವು, ಪ್ರಸ್ತುತ ಬೆಲೆಗಳು ಹೇಗೆ ಚಲಿಸುತ್ತಿವೆ, ಬೆಲೆಗಳು ಯಾವ ರೀತಿಯಲ್ಲಿ ಸಾಗುತ್ತಿವೆ, ವಾಲ್ಯೂಮ್ ಮತ್ತು ಚಾರ್ಟ್ಗಳನ್ನು ಗಮನಿಸುತ್ತಾರೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಟೆಕ್ನಿಕಲ್ ಅನಾಲಿಸ್ಟ್ ನಿಮ್ಮ ಸ್ಟಾಕ್ ಬೆಲೆಯನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತಾನೆ. 3 ಅವಶ್ಯಕ ಅಂಶಗಳು ಇವೆ. ಹಿಂದಿನ ಬೆಲೆಗಳ ಇತಿಹಾಸ, ನಿಮ್ಮ ವಾಲ್ಯೂಮ್ ಡೇಟಾ ಅಂದರೆ ಟ್ರೇಡಿಂಗ್ನ ವಾಲ್ಯೂಮ್ ಎಷ್ಟು ಇದೆ, ಎಷ್ಟು ವಾಲ್ಯೂಮ್ನಲ್ಲಿ ಖರೀದಿ ಮತ್ತು ಮಾರಾಟವಾಗಿದೆ, ಮತ್ತು ಸಮಯಾವಧಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ. ಹಾಗಾಗಿ ಇದು ಎಲ್ಲವೂ ಆ ವಿಷಯದ ಭಾಗವಾಗಿದೆ. ಈಗ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಲಾಭಗಳ ಬಗ್ಗೆ ಮಾತನಾಡೋಣ. ಇದರಲ್ಲಿ ನಿಮಗೆ ಬಹಳಷ್ಟು ಹಣಕಾಸು ಖಾತೆ ವಿವರಗಳ ಮೇಲೆ ಅವಲಂಬಿಸಬೇಕಾಗಿಲ್ಲ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡುತ್ತಿರುವಾಗ ನೀವು ಕೇವಲ ಬೆಲೆ ಮತ್ತು ವಾಲ್ಯೂಮ್ ನೋಡಿಕೊಂಡು ನಿರ್ಧಾರ ಮಾಡಬಹುದು. ಹೌದು, ಒಂದು ಸ್ಟಾಕ್ನಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿ ಖರೀದಿಯಾಗಿದೆ ಮತ್ತು ಆ ಖರೀದಿ ಬಹಳಷ್ಟು ವಾಲ್ಯೂಮ್ನೊಂದಿಗೆ ನಡೆದಿದೆ ಎಂದಾದರೆ ನೀವು ಕೇವಲ ಚಾರ್ಟ್ ನೋಡಿಕೊಂಡು ಹೇಳಬಹುದು, ಹೌದು, ಮುಂದಿನ ದಿನಗಳಲ್ಲಿ ಇದರ ಬೆಲೆ ಇನ್ನಷ್ಟು ಹೆಚ್ಚಾಗಬಹುದು. ಏಕೆಂದರೆ ಇಷ್ಟು ಭಾರಿ ಖರೀದಿಯಾಗಿದೆ, ಅಂದರೆ ಅನೇಕ ಹೂಡಿಕೆದಾರರು ಇದನ್ನು ಖರೀದಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ಕಂಪನಿಯ ಸ್ಟಾಕ್ ಬೆಲೆ ಹೆಚ್ಚಬಹುದು ಎಂದು ಏನೋ ನೋಡುತ್ತಿದ್ದಾರೆ. ಅದು ತುಂಬ ಒಳ್ಳೆಯದು. ನಾವು ಟೆಕ್ನಿಕಲ್ ಅನಾಲಿಸಿಸ್ ಬಳಸಿಕೊಂಡು ಕೂಡ ಒಂದು ಸ್ಟಾಕ್ನಲ್ಲಿ ಹೂಡಿಕೆ ಮಾಡಬಹುದು. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಕೆಲವು ಸೂಚಕಗಳು, ಇಂಡಿಕೇಟರ್ಸ್ ಇವೆ. ಅವುಗಳ ಬಗ್ಗೆ ಮಾತನಾಡೋಣ. ಕೆಲವು ನಿಯಮಗಳು ಇವೆ, ಕೆಲವು ಟೆಕ್ನಿಕಲ್ ಇಂಡಿಕೇಟರ್ಸ್ ಇವೆ. ಮೊದಲು ಬರುತ್ತದೆ ಟ್ರೆಂಡ್ ಲೈನ್ ಅನಾಲಿಸಿಸ್, ನಂತರ ಮೂವಿಂಗ್ ಅವರೇಜ್ ಮತ್ತು ಬೋಲಿಂಜರ್ ಬ್ಯಾಂಡ್ ಅನಾಲಿಸಿಸ್. ನೋಡಿ, ಟ್ರೆಂಡ್ ಲೈನ್ ಅನಾಲಿಸಿಸ್ನಲ್ಲಿ ಮೊದಲಿಗೆ ನೀವು ಟ್ರೆಂಡ್ ಲೈನ್ ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ನೀವು ಖರೀದಿ ಪಾಯಿಂಟ್ನಲ್ಲಿದ್ದೀರಾ, ಮಾರಾಟ ಪಾಯಿಂಟ್ನಲ್ಲಿದ್ದೀರಾ, ಎಲ್ಲಿಗೆ ಎಂಟ್ರಿ ಕೊಡಬೇಕು, ಎಲ್ಲಿಗೆ ಎಕ್ಸಿಟ್ ಆಗಬೇಕು ಎಂಬುದು. ಈ ಟ್ರೆಂಡ್ ಲೈನ್ ಎಂದರೆ ಯಾವ ಟ್ರೆಂಡ್ ಮಾರುಕಟ್ಟೆಯಲ್ಲಿ ನಡೆಯುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಈ ಚಾರ್ಟ್ ಅನ್ನು ಅರ್ಥ ಮಾಡಿಕೊಳ್ಳಿ. ಮೊದಲಿಗೆ ಡಿಕ್ಲೈನ್ ಚಾನೆಲ್ ಇತ್ತು, ಆಮೇಲೆ ಖರೀದಿ ಪಾಯಿಂಟ್ ಬಂದಿದೆ ಮತ್ತು ನಿಧಾನವಾಗಿ ಈ ಎಲ್ಲ ಟ್ರೆಂಡ್ ಮೇಲಕ್ಕೆ ಸಾಗುತ್ತಲೇ ಇತ್ತು. ಎಷ್ಟು ಮೇಲಕ್ಕೆ ಹೋದರೂ ಕೆಳಗೆ ಬಂತು, ಮತ್ತೆ ಮೇಲಕ್ಕೆ ಹೋದರೂ ಮತ್ತೆ ಕೆಳಗೆ ಬಂತು, ಹೀಗೆ ಮೇಲಕ್ಕೆ ಹೋದರೂ ಕೆಳಗೆ ಬಂತು ಎಂದರೆ ಖರೀದಿ ಹೆಚ್ಚು ಆಗುತ್ತಿದೆ, ಮಾರಾಟ ಕಡಿಮೆ ಇದೆ. ಇದನ್ನು ನಾವು ಬಾಯ್ ಟ್ರೆಂಡ್ ಎಂದು ಕರೆಯುತ್ತೇವೆ. ಮಾರ್ಕೆಟ್ ಹೆಚ್ಚು ಏರುತ್ತದೆ, ಕಡಿಮೆ ಇಳಿಯುತ್ತದೆ. 10% ಏರಿತು, 2% ಇಳಿಯಿತು, ಮತ್ತೆ 10% ಏರಿತು, 2% ಇಳಿಯಿತು. ಈ ಟ್ರೆಂಡ್ ಮುಂದುವರಿಯುತ್ತಿರುವವರೆಗೆ ಇದನ್ನು ಅಪ್ ಟ್ರೆಂಡ್ ಎಂದು ಕರೆಯಲಾಗುತ್ತದೆ. ಅದಾದ ಮೇಲೆ ನೋಡಿ, ಪೀಕೆ ತಲುಪಿದ ನಂತರ ಫ್ಲಾಟ್ ಟ್ರೆಂಡ್ ಬಂದಿದೆ, ಅಂದರೆ ಹಿಂದಿನ ಲೋ ಕೂಡ ಮುರಿಯುತ್ತಿಲ್ಲ.
ಮಾರ್ಕೆಟ್ ಮತ್ತು ಅದರ ಹೈ ಕೂಡ ಮುರಿಯುತ್ತಿಲ್ಲ. ಬಹಳ ರೇಂಜ್ ಬೌಂಡ್ ಟ್ರೆಂಡ್ ಆಗಿದೆ. ಇದನ್ನು ಫ್ಲಾಗ್ ಟ್ರೆಂಡ್ ಎಂದು ಕರೆಯಲಾಗುತ್ತದೆ ಮತ್ತು ಮಾರ್ಕೆಟ್ ಹಿಂದಿನ ಲೋ ಅನ್ನು ಮುರಿದು ಕೆಳಗೆ ಹೋಗುತ್ತಿರುವಾಗ ನೋಡಿ ಲೋ ಎಂದರೆ ಲೋಯರ್ ಲೋಗಳನ್ನು ಮಾಡುತ್ತಾ ಹೋಗುತ್ತಿದೆ. ಲೋಯರ್ ಲೋಗಳನ್ನು ನಾವು ಡಿಕ್ಲೈನಿಂಗ್ ಟ್ರೆಂಡ್ ಎಂದು ಕರೆಯುತ್ತೇವೆ. ಅಲ್ಲಿ ನಿಮ್ಮ ಟ್ರೆಂಡ್ ಡಿಕ್ಲೈನ್ ಆಗಿದೆ ಮತ್ತು ನಂತರ ಹಿಂದಿನ ದೊಡ್ಡ ಲೋ ಹತ್ತಿರ ಬರುತ್ತದೆ, ಆಗ ಅದು ಮತ್ತೆ ಎಂಟ್ರಿ ಪಾಯಿಂಟ್ ಆಗುತ್ತದೆ. ಹಾಗಾಗಿ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಎಂಬುದು ಈ ವಿಷಯಗಳನ್ನು ನೋಡಿ ಸ್ಟಾಕ್ ಪ್ರೈಸ್ ಆಯ್ಕೆ ಮಾಡಲು ಪ್ರಯತ್ನಿಸುತ್ತದೆ. ಮೂವಿಂಗ್ ಅವರೇಜ್ ವಿಶ್ಲೇಷಣೆ ಬರುತ್ತದೆ. ಇದಾದ ನಂತರ ಬಹಳ ಜನಪ್ರಿಯ ಟೆಕ್ನಿಕಲ್ ಅನಾಲಿಸಿಸ್ ಸೂಚಕವಿದೆ. ಇದರಲ್ಲಿ ನಾವು 5 ದಿನ, 10 ದಿನ, 30, 50, 100 ಮತ್ತು 200 ದಿನಗಳ ಮೂವಿಂಗ್ ಅವರೇಜ್ ಅನ್ನು ಲೆಕ್ಕ ಹಾಕುತ್ತೇವೆ. ಯಾವಾಗಲಾದರೂ ಸರಾಸರಿ ಬೆಲೆ ದಿನದ ಸರಾಸರಿ ಅಥವಾ ದೇಶದ ಸರಾಸರಿ ಬೆಲೆಯ ಹತ್ತಿರ ಬರುತ್ತದೆ, ಆಗ ಬೆಲೆಯ ಚಲನೆ ವೇಗವಾಗಿ ನಡೆಯುತ್ತದೆ ಎಂದು ಕಂಡುಬಂದಿದೆ. ನಿಮ್ಮ 50 ದಿನಗಳ ಸರಾಸರಿ 100 ದಿನಗಳ ಸರಾಸರಿಯ ಹತ್ತಿರ ಬಂದಿದೆ, ಬೆಲೆ ಕೆಳಗೆ ಬಂದಿದೆ ಎಂದಾದರೆ ನೀವು ಅವಲಂಬಿಸಬಹುದು. ಅಲ್ಲಿ ನೀವು ಸ್ವಲ್ಪ ಖರೀದಿ ಪ್ರಾರಂಭಿಸಬಹುದು ಎಂದು ನಂಬಲಾಗುತ್ತದೆ. ಬೋಲಿಂಜರ್ ಬ್ಯಾಂಡ್ ವಿಶ್ಲೇಷಣೆ ಎಂದರೆ ಏನು? ಇದು ಕೇವಲ ಒಂದು ಸಾಮಾನ್ಯ ವಿತರಣೆಯಾಗಿದೆ. ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಎಂದರೆ ಮಾರುಕಟ್ಟೆ ಬೆಲೆಗಳು ಚಲಿಸುವ ಸರಾಸರಿಯಿಂದ ಎಷ್ಟು ದೂರವಿದೆ ಎಂಬುದನ್ನು ಹೇಗೆ ವಿಭಜನೆ ಮಾಡಬಹುದು. ಅಂದರೆ ಚಲಿಸುವ ಸರಾಸರಿ ಮತ್ತು ಇಂದಿನ ಮಾರುಕಟ್ಟೆ ಬೆಲೆಯ ನಡುವೆ ಎಷ್ಟು ವ್ಯತ್ಯಾಸವಿದೆ ಎಂಬುದನ್ನು ನೋಡಲಾಗುತ್ತದೆ. ಉದಾಹರಣೆಗೆ ಬೆಲೆ ಅಥವಾ ಗೋಲ್ ಪ್ರೈಸ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ನ ಮೇಲೆ, ಅಂದರೆ ಚಲಿಸುವ ಸರಾಸರಿಗಿಂತ ಮೇಲಕ್ಕೆ ಹೋಗುತ್ತದೆ ಎಂದರೆ ಆ ಸ್ಟಾಕ್ ಅನ್ನು ಓವರ್ಬಾಟ್ ಸ್ಟಾಕ್ ಎಂದು ಪರಿಗಣಿಸಬಹುದು ಅಥವಾ ಓವರ್ವೇಟ್ ಆಗಿದೆ ಎಂದು ಹೇಳುತ್ತಾರೆ. ಹಾಗೆ ಬೆಲೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಕೆಳಗೆ, ಅಂದರೆ ಚಲಿಸುವ ಸರಾಸರಿಗಿಂತ 2 ಸ್ಟ್ಯಾಂಡರ್ಡ್ ಡೆವಿಯೇಷನ್ಗಳಷ್ಟು ಕೆಳಗೆ ಹೋಗುತ್ತದೆ ಎಂದರೆ ಆ ಸ್ಟಾಕ್ನ ಬೆಲೆ ಚಲಿಸುವ ಸರಾಸರಿಗಿಂತ ತುಂಬ ಕೆಳಗೆ ಹೋಗಿದೆ ಎಂದು ಅರ್ಥ. ಆ ಸ್ಟಾಕ್ ಅನ್ನು ಓವರ್ಸೋಲ್ಡ್ ಎಂದು ಪರಿಗಣಿಸಬಹುದು. ಹಾಗಾಗಿ ಇವು 3 ವಿಷಯಗಳು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಕೆಲಸ ಮಾಡುತ್ತವೆ. ಕಂಪನಿ ಆಡಳಿತವನ್ನು ಅರ್ಥ ಮಾಡಿಕೊಳ್ಳುವುದು. ನೋಡಿ, ಕಂಪನಿ ಆಡಳಿತ ಎಂದರೆ ನಿಮ್ಮ ಕಂಪನಿಗಳನ್ನು ಯಾವ ರೀತಿಯಲ್ಲಿ ಆಡಳಿತ ಮಾಡಲಾಗುತ್ತಿದೆ ಎಂಬುದು. ಇದು ನಿಮ್ಮ ಕಂಪನಿಗಳಲ್ಲಿ ಸರ್ಕಾರದ ಮೇಲೆ ಹೇಗೆ ಅವಲಂಬಿತವಾಗಿದೆ ಮತ್ತು ಸರ್ಕಾರದ ಅಂಶಗಳು ಹೇಗಿವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಯಮಗಳು ಮತ್ತು ನಿಯಂತ್ರಣಗಳು ಬರುತ್ತವೆ, ಒಪ್ಪಂದಗಳು ಬರುತ್ತವೆ. ಸಂಸ್ಥೆಗಳು ಎಂದರೆ ಸ್ಟಾಕ್ ಎಕ್ಸ್ಚೇಂಜ್, ಅಲ್ಲಿ ಮಾನದಂಡಗಳ ಪಟ್ಟಿ ಇದೆ. ಆಡಿಟ್ ಪ್ರಕ್ರಿಯೆ ಕೂಡ ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಕಂಪನಿಯ ಗಾತ್ರ, ಮಾಲೀಕತ್ವದ ಪ್ರಕಾರ ಬದಲಾಗುತ್ತದೆ. ನಿಮ್ಮ ಸರ್ಕಾರವು ನಿಮ್ಮ ಪ್ರಾಥಮಿಕತೆಗಳನ್ನು ಹೇಗೆ ಅನುಸರಿಸುತ್ತಿದೆ ಎಂಬುದು ಮುಖ್ಯವಾಗಿದೆ. ಕಾರ್ಪೊರೇಟ್ ಪದ್ಧತಿಗಳನ್ನು ಹೇಗೆ ಅನುಸರಿಸಲಾಗುತ್ತಿದೆ, ಯಾವ ತೆರಿಗೆಗಳಿವೆ ಎಂಬುದು ಕೂಡ ಸರ್ಕಾರದಿಂದ ಸರ್ಕಾರಕ್ಕೆ, ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ. ಹೀಗಾಗಿ ನೀವು ಯಾವುದೇ ಹೂಡಿಕೆಯನ್ನು ಮಾಡುವ ಮೊದಲು ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಚೆನ್ನಾಗಿದೆ, ಈಗ ನಾವು ನಮ್ಮ ಪ್ರಶ್ನೆಗಳ ಕಡೆಗೆ ಹೋಗೋಣ. ಕೆಲವು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯದಾಗಿ, ಯಾವ ಉದ್ಯಮಗಳು ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಅನುಸರಿಸುತ್ತವೆ ಎಂಬುದನ್ನು ನೋಡೋಣ. ಇತರ ಉದ್ಯಮಗಳೊಂದಿಗೆ ಹೋಲಿಸಿದರೆ ಸೈಕ್ಲಿಕಲ್, ಕನ್ಸ್ಯೂಮರ್ ಸ್ಟೇಪಲ್ಸ್, ಡಿಫೆನ್ಸ್ ಮತ್ತು ಫೈನಾನ್ಷಿಯಲ್ ಕ್ಷೇತ್ರಗಳು ಯಾವುವು ಎಂಬುದನ್ನು ಗಮನಿಸಬೇಕು. ಹಾಗಾದರೆ ನಾವು ನೋಡಿದಂತೆ ಸೈಕ್ಲಿಕಲ್ ಉದ್ಯಮಗಳು ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಗಳನ್ನು ಇತರ ಉದ್ಯಮಗಳಿಗಿಂತ ಬಹಳ ಹತ್ತಿರದಿಂದ ಅನುಸರಿಸುತ್ತವೆ. ಈಗ ಸಾಮಾನ್ಯ ಊಹೆಡಿಯಲ್ಲಿ ಸ್ಟಾಕ್ ಡಿವಿಡೆಂಡ್ನ ಡೇಟಾ ಮತ್ತು ಸ್ಥಿರ ಬೆಳವಣಿಗೆ ದರವನ್ನು ತೆಗೆದುಕೊಂಡರೆ D1, D3, K9, G6ಗಳ ಅಂತರ್ನಿಹಿತ ಮೌಲ್ಯ ಎಷ್ಟು ಆಗುತ್ತದೆ? ಹಾಗಾದರೆ ಇದರಲ್ಲಿ ನಾವು ನೇರವಾಗಿ ಸೂತ್ರವನ್ನು ಬಳಸಬಹುದು. ಅಂದರೆ D1/K-G ಇದರ ಸೂತ್ರವಾಗುತ್ತದೆ. ಅಂದರೆ 3/ ನಿಮ್ಮ 9 - 3 ಬರುತ್ತದೆ. ಹಾಗಾದರೆ 3/3 ಮಾಡಿದರೆ 1 ಆಗುತ್ತದೆ. ಹೀಗಾಗಿ ಇದರ ಮೌಲ್ಯ 100 ಬರುತ್ತದೆ. ಅಂದರೆ ಸ್ಟಾಕ್ನ ಅಂತರ್ನಿಹಿತ ಮೌಲ್ಯವು 100 ರೂಪಾಯಿಗಳಾಗುತ್ತದೆ. ಈಗ ಮೂರನೇ ಪ್ರಶ್ನೆ ಎಂದರೆ ರಿಲೇಟಿವ್ ವ್ಯಾಲ್ಯೂಯೇಷನ್ ತಂತ್ರಗಳಲ್ಲಿ ಸ್ಟಾಕ್ನ ಮೌಲ್ಯವನ್ನು ಅದರ ಪ್ರಸ್ತುತ ಬೆಲೆಯನ್ನು ಸಂಬಂಧಿತ ಚರಗಳೊಂದಿಗೆ ಹೋಲಿಸಿ ಅಂದಾಜಿಸಲಾಗುತ್ತದೆ. ಹೆಚ್ಚು ಮಹತ್ವಪೂರ್ಣವೆಂದು ಪರಿಗಣಿಸಲಾದ ಚರಗಳು ಎಂದರೆ ಆದಾಯ, ನಗದು ಹರಿವು ಮತ್ತು ಪುಸ್ತಕ ಮೌಲ್ಯ ಇತ್ಯಾದಿ. ನಾವು ನೋಡಿದಂತೆ ಸ್ಟಾಕ್ನ ಅಂದಾಜು ಅದರ ಆದಾಯ, ನಗದು ಹರಿವು ಮತ್ತು ಪುಸ್ತಕ ಮೌಲ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅದಕ್ಕಾಗಿ ಉತ್ತರವೆಂದರೆ ಆಲ್ ಆಫ್ ದ ಅಬವ್, ಮೇಲಿನ ಎಲ್ಲವೂ. ಡ್ಯಾಶ್ ಅನುಪಾತಗಳು ಸ್ಟಾಕ್ನ ಬೆಲೆಯನ್ನು ಅದರ ಉತ್ಪಾದಿಸುವ ಆದಾಯದೊಂದಿಗೆ ಹೋಲಿಸುತ್ತವೆ. ಅತ್ಯಂತ ಚೆನ್ನಾಗಿ ವಿವರಿಸಲಾಗಿದೆ. ಪಿ ಅನುಪಾತ, ಪಿಬಿ ಅನುಪಾತ, ಬೆಲೆ ನಗದು ಹರಿವು ಅನುಪಾತ, ಬೆಲೆ ಮಾರಾಟ ಅನುಪಾತ, ಇವುಗಳಲ್ಲಿ ಪಿ ಅನುಪಾತವೇ ಉತ್ತರ. ಪಿ ಅನುಪಾತವು ಸ್ಟಾಕ್ನ ಬೆಲೆಯನ್ನು ಅದು ಉತ್ಪಾದಿಸುವ ಆದಾಯದೊಂದಿಗೆ ಹೋಲಿಸುತ್ತವೆ. ನಾವು 5ನೇ ಪ್ರಶ್ನೆಗೆ ಬರುತ್ತಿದ್ದೇವೆ. ಮಾರ್ಕೆಟ್ ರಿಸ್ಕ್ ಎಂದರೆ ಇಕ್ವಿಟಿ ಹೂಡಿಕೆಯಲ್ಲಿ ಉಂಟಾಗುವ ಅಪಾಯ ಯಾವ ಕಾರಣದಿಂದ ಎಂಬುದನ್ನು ಸೂಚಿಸುತ್ತದೆ. ಈಗ ನಾವು ಮಾರ್ಕೆಟ್ ರಿಸ್ಕ್ ಬಗ್ಗೆ ಮಾತನಾಡೋಣ. ಅದು ಯಾವುದು ಎಂದು ವಿವರಿಸಲು ಪ್ರಯತ್ನಿಸುತ್ತಿದೆ. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಳೋಣ. ಮಾರುಕಟ್ಟೆಯಲ್ಲಿ ವಿವಿಧ ಆಟಗಾರರು ಸೃಷ್ಟಿಸುವ ಬೆಲೆಯ ಚಲನೆಗಳು, ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆಯ ಚಲನೆಗಳನ್ನು ವಿವಿಧ ಆಟಗಾರರು ನಿರ್ಧರಿಸುತ್ತಾರೆ. ಬುಕ್ ಮೌಲ್ಯ ಮತ್ತು ಮಾರುಕಟ್ಟೆ ಮೌಲ್ಯ ನಡುವಿನ ಅಂತರ, ಬೆಲೆಯ ಚಲನೆಗಳು ಅಡಿಪಾಯ ವ್ಯವಹಾರದ ಲಾಭದಾಯಕತೆ ಮತ್ತು ಸರ್ಕಾರದ ಹಸ್ತಕ್ಷೇಪದಿಂದ ಸೃಷ್ಟಿಯಾಗುತ್ತವೆ ಸ್ಟಾಕ್ ಮಾರುಕಟ್ಟೆಯಲ್ಲಿ.
ಹಾಗಾಗಿ ಮಾರುಕಟ್ಟೆಯ ರಿಸ್ಕ್ ಸಂಪೂರ್ಣವಾಗಿ ಬೆಲೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಾನು ಮೊದಲು ಹೇಳಿದ್ದೇನೆ ಬೆಲೆಯಲ್ಲಿ ಆಗುತ್ತಿರುವ ಏರಿಳಿತಗಳ ಬಗ್ಗೆ. ಹಾಗಾಗಿ ಉತ್ತರವೇನೆಂದರೆ ಮಾರುಕಟ್ಟೆಯಲ್ಲಿ ಬೆಲೆಯ ಚಲನೆಗಳು ವಿವಿಧ ಆಟಗಾರರಿಂದ ಸೃಷ್ಟಿಯಾಗುತ್ತವೆ. ಹಾಗಾದರೆ ಸ್ನೇಹಿತರೆ, ಇದು ಪಿಎಂಎಸ್ ಡಿಸ್ಟ್ರಿಬ್ಯೂಷನ್ ಪರೀಕ್ಷೆಯ ಅಧ್ಯಾಯ ಸಂಖ್ಯೆ 3ನಿಂದ ಎಲ್ಲವೂ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇನೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಸಲಹೆ ಅಥವಾ ಪ್ರತಿಕ್ರಿಯೆ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಮೇಲೆ ನಿಮಗೆ ವಿಡಿಯೋ ಬೇಕಾದರೆ ಅದನ್ನು ಕಾಮೆಂಟ್ನಲ್ಲಿ ನಮಗೆ ಹೇಳಬಹುದು. ನಾವು ಆ ವಿಡಿಯೋವನ್ನು ತಯಾರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಿಸಿದ ಸೀರೀಸ್ 5ನ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ನೋಡಬಹುದು. ಮತ್ತು ಪಿಎನ್ಎಸ್ನ ಉಳಿದ ಅಧ್ಯಾಯಗಳ ವಿಡಿಯೋಗಳನ್ನು ನೋಡಲು ನೀವು ಪಿಎನ್ಎಸ್ ಪ್ಲೇಲಿಸ್ಟ್ಗೆ ಹೋಗಬಹುದು. ಹಾಗಾಗಿ ವಿಡಿಯೋದಲ್ಲಿ ತುಂಬಾ ಧನ್ಯವಾದಗಳು ಎಂದು ಬರೆಯಲಾಗಿದೆ. ಧನ್ಯವಾದಗಳು.